5 ದಿವಸಗಳ ಜ್ಞಾನಸತ್ರವನ್ನು ನಮ್ಮ ಹಿತೈಷಿಗಳಾದ ಶ್ರೀಮತಿ ರಾಧಾ ಶ್ರೀನಿವಾಸ್ ಮತ್ತು ಶ್ರೀ ಎಸ್.ಎ. ಶ್ರೀನಿವಾಸ್ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ, ಇಲ್ಲಿ ಬಂದಿದ್ದಾರೆ. ಅವರಿಗೆ ಅವರ ಪರಿವಾರಕ್ಕೆ ಎಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. ಹತ್ತಿರ 2000 ವರ್ಷಗಳುದ್ದಕ್ಕೂ ಕಾಳಿದಾಸ ಕಾವ್ಯ ಜಗತ್ತಿನ ಸಾರ್ವಭೌಮನಾಗಿ ಮೆರೆದಿದ್ದಾನೆ. ಸಂಸ್ಕೃತ ಭಾಷೆಯನ್ನು ಅವನ ಹಾಗೆ ದುಡಿಸಿಕೊಂಡವರು, ಆ ಅತಿಶಯ ಪಾಕವನ್ನು ಸಾಧಿಸಿರುವವರು ಬೇರೆ ಇಲ್ಲ. ಇದಕ್ಕಿಂತ ಹೆಚ್ಚಾಗಿ ಎದ್ದು ಕಾಣೋದು ಅಂತ ಹೇಳಿದ್ರೆ ಅವನು ಪ್ರಕಟಪಡಿಸಿರುವ ಉದಾತ್ತ ಜೀವನ ದರ್ಶನ. ಜಗತ್ತಿನಲ್ಲಿ ಕೆಟ್ಟದ್ದಿದೆ, ಎಡವಟ್ಟುಗಳಿವೆ ಅನ್ನೋದನ್ನೆಲ್ಲ ಅವನು ಚೆನ್ನಾಗಿಯೇ ಬಲ್ಲ. ಕೆಲವು ಕಡೆ ಅಂತಹ ವಿಕೃತಿಗಳನ್ನು ಧ್ವನಿಸಿಯೂ ಇದ್ದಾನೆ. ಆದರೆ ಅವನು ಆಖೈರಾಗಿ ಸ್ಥಾಪಿಸುವುದು ಪ್ರಶಾಂತಿಯ ಅಪೇಕ್ಷತೆಯನ್ನು. ಗಣೇಶವರು ಅದೇ ಮಾತನ್ನು ಹೇಳಿದರು. ಶಾಂತಿಯ ಕಡೆಗೆ ಆಭಿಮುಖ್ಯವನ್ನು ನಾವು ಬೆಳೆಸಿಕೊಂಡರೆ ನಮ್ಮ ಜೀವನ ಸಹ್ಯವಾಗತ್ತೆ. ಎಲ್ಲೆಲ್ಲಿಂದಲೋ ಎರಗುವ ಆಘಾತಗಳ ಪರಿಣಾಮ ಒಂದಷ್ಟು ಕಡಿಮೆ ಆಗತ್ತೆ. ಈ ನಿಲುವನ್ನು ಒಪ್ಪದೇ ಇರೋದು ಕಷ್ಟ. ಇದಕ್ಕೆ ಪೂರಕವಾಗಿ ಕಾಳಿದಾಸ ಮಾಡಿರುವ ಕೆಲಸ ಎಂದರೆ ಜೀವನ ಸೌಂದರ್ಯದ ಉತ್ಸವೀಕರಣ, ಸೆಲೆಬ್ರೇಷನ್ ಆಫ್ ಲೈಫ್. ಚಿರಂತನ ಮೌಲ್ಯಗಳ ಅನುಸಂಧಾನ ಯಾಕೆ ಮುಖ್ಯ ಅಂತ ಹೇಳಿದ್ರೆ ಅದು ಜೀವನದಲ್ಲಿ ಸೌಂದರ್ಯವನ್ನು, ನೆಮ್ಮದಿಯನ್ನು ತರುತ್ತೆ ಅನ್ನೋ ಕಾರಣದಿಂದ. ಈ ಸಂದೇಶವನ್ನು ಪ್ರತಿಪಾದಿಸೋದಕ್ಕೆ ಕಾಳಿದಾಸ ವಿಶಾಲವಾದ ವೈವಿಧ್ಯಮಯವಾದ ದೀರ್ಘಕಾಲೀನವಾದ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ರಘುವಂಶ ಕಾವ್ಯದಲ್ಲಿ ದಿಲೀಪ ಮಹಾರಾಜನಿಂದ ಆರಂಭವಾಗಿ ರಾಮೋತ್ತರ ರಾಜರವರೆಗಿನ ಕಥೆ ಇದೆ. ರಾಜರುಗಳ ಬಗ್ಗೆ ಮಾತ್ರವಲ್ಲದೆ ಉದ್ದಕ್ಕೂ ಜನಸಾಮಾನ್ಯರ ಜೀವನ ರೀತಿಯ ಬಗ್ಗೆ ಕೂಡ ಸೂಚ್ಯವಾಗಿಯೂ ವಾಚ್ಯವಾಗಿಯೂ ಕವಿ ಹೇಳಿದ್ದಾನೆ. ರಘುವಂಶ ಆದಮೇಲೆ ಋತುಸಂಹಾರ ಕಾವ್ಯದ ಪರಿಚಯವನ್ನು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಮಾಡಿಕೊಟ್ಟಿದ್ದಾರೆ. 140 ಶ್ಲೋಕಗಳ ಖಂಡಕಾವ್ಯ ಋತುಸಂಹಾರವನ್ನು ಕಾಳಿದಾಸ ಉಳಿದ 6 ಕೃತಿಗಳಿಗಿಂತ ಮೊದಲು ಬರೆದಿರಬಹುದು ಅನ್ನುವ ಪ್ರಬಲವಾದ ಊಹೆ ಇದೆ. ಅದನ್ನು ಪದೇ ಪದೇ ಗಣೇಶ್ ಅವರು ಸ್ಮರಣೆ ಮಾಡಿದ್ದಾರೆ. ಅದು ಹೇಗಾದರಿರಲಿ, ಇದು ಒಂದು ಆಸ್ವಾದನೀಯವಾದ ಕಾವ್ಯ ಅಂತ ಒಪ್ಪಲೇಬೇಕು. ಇದರ ವಸ್ತುವೇ ವಿಶಿಷ್ಟವಾದ್ದು. ಬೇರೆ ಕವಿಗಳ ಕೈಯಲ್ಲಿ 1-2 ಪದ್ಯಗಳಿಗಷ್ಟೇ ಗ್ರಾಸವಾಗಬಲ್ಲ ವಸ್ತುವನ್ನು ಆರಿಸಿಕೊಂಡು ಅದಕ್ಕೆ ಒಂದು ನೆಪಮಾತ್ರದ ಕಥೆ ಆವರಣವನ್ನು ಕಲ್ಪಿಸಿ ಪೂರ್ಣ ಪ್ರಮಾಣದ ಕಾವ್ಯವನ್ನೇ ಬರೆದಿರೋದು ಕವಿಯ ಪ್ರತಿಭೆಯ ದ್ಯೋತಕ. ಕವಿ ತಾನೇ ಒಂದು ಇಡೀ ಜಗತ್ತನ್ನು ನಿರ್ಮಾಣ ಮಾಡಬಲ್ಲ. ಕಾಳಿದಾಸನಿಗೆ ಹಿಂದೆ ಇಂತಹ ವಿಷಯಗಳನ್ನು ಕುರಿತು ಒಂದಷ್ಟು ಬಿಡಿ ಪದ್ಯಗಳಷ್ಟೇ ಬಂದಿದ್ದಿರಬೇಕು. ಪ್ರಿಯ ಮತ್ತು ಪ್ರೇಯಸಿಯರ ಭಾವನೆಗಳ ಪ್ರತಿಫಲನವನ್ನು ಪ್ರಕೃತಿಯಲ್ಲಿ ವಿವಿಧ ಋತು ಪರಿವರ್ತನೆಗಳಲ್ಲಿ ಕವಿ ಗುರುತಿಸಿದ್ದಾನೆ. ಯಾವುದೇ ವಸ್ತುವನ್ನು ಕಾವ್ಯತ್ವಕ್ಕೆ ಏರಿಸಬಲ್ಲವನು ಶ್ರೇಷ್ಠ ಕವಿ. ಕುಮಾರ ಸಂಭವದಲ್ಲಿ, ನಾಟಕಗಳಲ್ಲಿ ಇರುವಂತಹ ಕಥೆಯ ಅವಲಂಬನೆ ಇಲ್ಲದೆಯೂ ಉತ್ತಮ ಕಾವ್ಯದ ರಚನೆ ಸಾಧ್ಯ ಅನ್ನೋದನ್ನು ಕಾಳಿದಾಸ ಋತುಸಂಹಾರದಲ್ಲಿ, ಮೇಘದೂತದಲ್ಲಿ ನಿದರ್ಶನಪಡಿಸಿದ್ದಾನೆ. ಸಂದೇಶ ಕಾವ್ಯ ಪರಂಪರೆಗೆ ಜನ್ಮ ಕೊಟ್ಟಿದ್ದಾನೆ. ಹೀಗೆ ಅವನು ಎಲ್ಲ ದೃಷ್ಟಿಗಳಿಂದಲೂ ಆದ್ಯನೆ. ಗಮನಿಸಬೇಕಾದ ಅಂಶ ಅಂದರೆ ಉಪದೇಶಾತ್ಮಕ ಪ್ರಾಕಾರದಿಂದ ಕಾಳಿದಾಸ ಕಾವ್ಯವನ್ನು ಮುಕ್ತಗೊಳಿಸಿದ. ಇದು ದೊಡ್ಡ ಉಪಕಾರ ಅಂತ ಹೇಳಬೇಕು. ಕಾಳಿದಾಸನ ಕೃತಿಗಳಲ್ಲಿ ಉಪದೇಶ ಕೂಡ ಧಾರಾಳವಾಗಿ ಉಂಟು. ಆದರೆ ಅದು ಧ್ವನಿಯ ಮತ್ತು ಅನುಮಿತಿಯ ರೂಪದಲ್ಲಿ ಅಷ್ಟೇ ಬರುತ್ತೆ. ಋತುಸಂಹಾರ ಅಲ್ಲದೆ ಜ್ಯೋತಿರ್ವಿದಾಭರಣ, ಶೃಂಗಾರ ತಿಲಕ, ರಥಾಂಗದೂತ, ಶ್ರುತಬೋಧ, ಕವಿಕಂಠಪಾಶ, ರಾಕ್ಷಸ ಕಾವ್ಯ, ಪುಷ್ಪಬಾಣ ವಿಲಾಸ, ಪ್ರಸಿದ್ಧವಾದ ಶ್ಯಾಮಲಾ ದಂಡಕವೂ ಸೇರಿದಂತೆ ಹಲವು ಸ್ತೋತ್ರಗಳು ಎಲ್ಲವೂ ಕಾಳಿದಾಸ ರಚಿತಗಳು
ಅನ್ನೋಂಥ ಪರಂಪರೆಯಲ್ಲಿ ಪ್ರತೀತಿ ಇದೆ. ಆ ಕೆಲವು ಲಘುಕೃತಿಗಳ ಮೇಲೂ ಮುಂದೆ ಎಂದಾದರೂ ಕಣ್ಣಾಡಿಸಬಹುದೇನೋ. ಹಿಂದೆ ಹಲವು ಸಲ ಹೇಳಿದ ಹಾಗೆ ಕಾವ್ಯದಲ್ಲಾಗಲಿ ನಾಟಕದಲ್ಲಾಗಲಿ ಪ್ರಕೃತಿ ಮೊದಲಾದ ವರ್ಣನೆಗಳಲ್ಲಾಗಲಿ ಭಾಷಾ ಸೌಂದರ್ಯದಲ್ಲಾಗಲಿ ಕಾಳಿದಾಸನಿಗೆ ಸರಿಗಟ್ಟುವವರು ಬೇರೆ ಯಾರೂ ಬಂದಿಲ್ಲ. ಇನ್ನು ಅವನು ನೀಡಿರುವ ಭಾರತೀಯ ಮೌಲ್ಯಗಳ ಚಿತ್ರಣವಂತೂ ಅದ್ವಿತೀಯ. ಕಲ್ಪನಾ ಸಾಮರ್ಥ್ಯ, ಉಕ್ತಿಯ ಕಲೆಗಾರಿಕೆ ಇವು ಎಷ್ಟು ಉನ್ನತ ಮಟ್ಟಕ್ಕೆ ಏರಬಹುದು ಅನ್ನೋದಕ್ಕೆ ಕಾಳಿದಾಸನೇ ಸುಪ್ರೀಂ ಎಕ್ಸಾಂಪ್ಲಾರ್. ಯೋಚನೆ ಮಾಡಿದ ಹಾಗೆಲ್ಲ ಜೀವ ಸಂಸ್ಕಾರಕ್ಕೆ ವಾಲ್ಮೀಕಿ, ವ್ಯಾಸ, ಕಾಳಿದಾಸರಿಂದ ದೊರೆಯುವ ಬೋಧನೆ, ಮಾರ್ಗದರ್ಶನ ಮನುಷ್ಯ ಮಾತ್ರರಿಗೆ ಪರ್ಯಾಪ್ತವಾಗತ್ತೆ ಅಂತ ಅನಿಸುತ್ತೆ. ಅದರಿಂದ ಆಚೆಗೆ ಹೋಗುವ ಅವಶ್ಯಕತೆ ಕಾಣೋದಿಲ್ಲ. ಈ ತವನಿಧಿಯನ್ನು ನಮಗೆ ಅನುಗ್ರಹಿಸಿರುವುದಕ್ಕೋಸ್ಕರ ದೈವಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ಅಲ್ಪವೇ ಆಗತ್ತೆ. ಜಗತ್ತಿನ ಬೇರೆ ಯಾವ ದೇಶವೂ ಈ ದೃಷ್ಟಿಯಿಂದ ನಮ್ಮಷ್ಟು ಭಾಗ್ಯಶಾಲಿ ಅಲ್ಲ. ಒಂದು ಸಲ ಮಾತ್ರವಲ್ಲ, ಕಾಳಿದಾಸನ ಕೃತಿಗಳನ್ನು ಆಗಿಂದಾಗ ಮತ್ತೆ ಮತ್ತೆ ಅವಕಾಶ ದೊರೆತಾಗಲೆಲ್ಲ ನೋಡುತ್ತಲೇ ಇರಬೇಕು. ಹೀಗೆ ಪ್ರತಿ ಸಾರಿ ನೋಡುವಾಗಲೂ ಹೊಸ ವಿಸ್ಮಯಗಳು, ಅದ್ಭುತಗಳು ಎದ್ದು ಕಾಣೋದು ನಿಶ್ಚಯ. ಕಾರ್ಯಕ್ರಮದ ಅಂತ್ಯದಲ್ಲಿ ಪ್ರಾಯೋಜಕರು ಸಿಹಿ ವಿತರಣೆಯ ವ್ಯವಸ್ಥೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಿಹಿಯನ್ನು ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾಯೋಜಕರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಪರ್ಯಾಯದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸಿದ ಆದರಣೀಯ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಪ್ರಾಯೋಜಕರ ಪರವಾಗಿ ಹಾಗೂ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ಋತುಸಂಹಾರವನ್ನು ಸಂಪೂರ್ಣ ಮಾಡಿ ಕಾಳಿದಾಸನ 5 ಕೃತಿಗಳನ್ನು ಮುಗಿತಾಯಕ್ಕೆ ತರ್ತಾ ಇದ್ದೀವಿ. ನಿನ್ನೆ ದಿವಸ ಶರತ್ಕಾಲವನ್ನು ಕಂಡ್ವಿ. ಇನ್ನು ಹೇಮಂತ, ಹಿಮಾಂತನಾದವನು ಹೇಮಂತ, ಹಿಮವನ್ನು ಅಂತಸ್ಸಿನೊಳಗೆ ಒಳಗೆ ಇಟ್ಟುಕೊಂಡಿರ್ತಕ್ಕಂಥವನು ಹೇಮಂತ ಅಂತ. ವೇದಗಳಲ್ಲೆಲ್ಲ 5 ಋತುಗಳನ್ನು ಪ್ರಧಾನವಾಗಿ ಹೇಳುವಂಥದ್ದು ಒಂದು ಎಣಿಕೆ ಉಂಟು. ಹೇಮಂತ ಶಿಶಿರವು ಅಂತ ಒಂದು ಯೂನಿಟ್ ಅಂತ ಮಾಡಿಕೊಂಡು ಅದರಿಂದಲೇ ನಾವು ಶತಪಥ ಬ್ರಾಹ್ಮಣಾದಿಗಳಲ್ಲಿ ಮಹಾವೇದಿ ಅಂತ ಯಜ್ಞದಲ್ಲಿ ಮಾಡುವ ಆ ಶಯನಚಿತ್ ಅಥವಾ ಗರುಡ ಚಿತ್ ಅಂತ ಏನು ಕರೀತಾರೆ, ಅಲ್ಲಿ 5 ಪದರಗಳ ಇಟ್ಟಿಗೆಗಳನ್ನು ಜೋಡಿಸುವಂಥದ್ದು ಉಂಟು. ಮತ್ತು ಇನ್ನೂ ಅನೇಕ ಕಡೆಗಳಲ್ಲಿ ಎಣಿಕೆ ಮಾಡುವಾಗ 5 ಅಂತ ಹೇಳುವ ರೂಢಿ ಕೂಡ ಉಂಟು. ಹೀಗೆ ಹೇಮಂತ ಶಿಶಿರಗಳೆರಡು ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ತರಹ, ಆದರೆ ಅಲ್ಲಿ ಅಷ್ಟಿಷ್ಟು ವ್ಯತ್ಯಾಸ ಸ್ಫುಟವಾಗಿ ಕಾಣುವಂತೆ ಇಲ್ಲ. ಅದನ್ನು ತುಂಬ ಪೃಥಕ್ಕರಿಸಿ ಬರೆದ ಕವಿಗಳು ಕಡಿಮೆ ಜನ. ಏನೆಂದರೆ ಕವಿಗಳಿಗೂ ಕೂಡ ಸೂಕ್ಷ್ಮತೆ ಯಾವ ಮಾತ್ರಕ್ಕಿದ್ದೀತು, ಅವರವರ ಅನುಭವ, ಲೋಕ ಪರಿಶೀಲನ ಇವುಗಳ ಸಾಪೇಕ್ಷತೆಯಿಂದ ಇವುಗಳಲ್ಲಿ ವ್ಯತ್ಯಾಸ ಗಮನಿಸೋಕ್ಕಾಗುತ್ತದೆ, ಆಗದೇ ಇರಬಹುದು. ಇವೆಲ್ಲ ವ್ಯಕ್ತಿಯ ಸಂವೇದನೆಗೆ ಸಂಬಂಧಪಟ್ಟಂಥದ್ದು. ಸಂವೇದನೆ ಇದ್ದವರಿಗೆ ಗೊತ್ತಾಗ್ತಾ ಬರುತ್ತದೆ. ಸಾಮಾನ್ಯವಾಗಿ ತಂಬೂರಿಯನ್ನು ಶ್ರುತಿ ಮಾಡಿಕೊಂಡಾಗ ಸಾ ಪ ಸಾ ಪ ಅಥವಾ ಸಾ ಪ ಸಾ ಸಾ, ಇಲ್ಲದರೆ ಸಾಮ ಸಾಮ, ಇಲ್ಲದರೆ ಸಾಮ ಸಾ ಸಾ, ಈ ತರಹ ಪಂಚಮ ಶ್ರುತಿ ಮಧ್ಯಮ ಶ್ರುತಿ ಮಾಡಿಕೊಳ್ಳುವಂಥದ್ದು ರೂಢಿ. ಇಷ್ಟೇ ಸ್ವರಗಳು ಕೇಳಿಸುತ್ತವೆ ಅಂತ. ಆದರೆ ಅನುಭವ ರಸಜ್ಞರಾದವರು ಹೇಳ್ತಾರೆ, ಇವುಗಳ ಅಂತರದಿಂದಲೇ, ಇವುಗಳನ್ನು ಅನುರಣಿಸುವುದರಿಂದಲೇ ಮಿಕ್ಕ ಎಲ್ಲ ಶ್ರುತಿಗಳು ಕೂಡ ಕೇಳಿಸುತ್ತವೆ. 22 ಶ್ರುತಿಗಳಿಗೂ ಕೂಡ ಒಳ್ಳೆಯ ಚೆನ್ನಾಗಿ ಶ್ರುತಿ ಮಾಡಿದ ತಂಬೂರಿಯ ಬುರುಡೆಗೆ ಕಿವಿ ಹಚ್ಚಿದರೆ ಕೇಳಿಸುತ್ತದೆ ಅಂತ. ಅದು ಸೂಕ್ಷ್ಮತೆಗೆ, ಸಂವೇದನೆಗೆ ಸಂಬಂಧಪಟ್ಟಂಥದ್ದು. ಮಹಾವೀರನಿಗೆ ಇಷ್ಟರ ಮಟ್ಟಿಗೆ ಜನ್ಮಾಂತರದ ಅನುಭವ ಇತ್ತು, ಬುದ್ಧನಿಗೆ ಎಷ್ಟಿತ್ತು ಅಂತ ಅನ್ನುವುದು ಆಯಾ ಗ್ರಂಥಗಳಲ್ಲಿ ಬರ್ತದೆ. ನಮಗೆ ನಾನು ಚಿಕ್ಕ ಹುಡುಗನಾಗಿದ್ದಾಗ 3 ವರ್ಷ 4 ವರ್ಷ ಇದ್ದಾಗ ಅನ್ನೋದರಿಂದ ನೆನಪು ಶುರುವಾದರೆ, ಅವರಿಗೆ ನಾನು ನನ್ನ 134ನೇ ಜನ್ಮದಲ್ಲಿದ್ದಾಗ ಅಂತ ಶುರು ಆಗುತ್ತದೆ ಅನುಭವ ಅಂತ. ಅಷ್ಟರ ಮಟ್ಟಿಗೆ ಸೂಕ್ಷ್ಮ ಸಂವೇದನೆ ಉಂಟು. ಹಾಗಿದ್ದಾಗ ಆ ವಿಭಾಗಗಳು ಕೂಡ ಗೊತ್ತಾಗುತ್ತದೆ. ಕಗ್ಗದಲ್ಲಿ ಡಿ ವಿ ಜಿ ಹೇಳ್ತಾರಲ್ಲ, ನಿನಗೆರೆದ ಕಣ್ಕಿವಿಗಳು ವಾಲ್ಮೀಕಿಗೆಂತ ಆಯಿತು ಅಂತ.
ವಾಲ್ಮೀಕಿಗೆ ಅದು ಕಂಡದ್ದೇನೋ, ನಮಗೆ ಕಾಣದೆ ಹೋಗಿದ್ದೇನೋ ಅಷ್ಟೇ, ಸೂಕ್ಷ್ಮತೆ ಬಿಟ್ಟು ಇನ್ನೇನೂ ಇಲ್ಲ. ಹೀಗೆ ಶಿಶಿರ ಹೇಮಂತ ಋತುಗಳ ಸೂಕ್ಷ್ಮತೆಗಳನ್ನು ಗಮನಿಸಿದವರಿಗೆ ಗೊತ್ತಾಗುತ್ತದೆ. ಹೇಮಂತದಲ್ಲಿ ಚಳಿಯ ತೀವ್ರತೆ ಉಂಟು. ಆ ಚಳಿಯ ತೀವ್ರತೆ ಕ್ರಮವಾಗಿ ಅವನತವಾಗುತ್ತಾ ಬರುವ ಒಂದು ಹದವನ್ನು ನಾವು ಶಿಶಿರದಲ್ಲಿ ಕಾಣ್ತೀವಿ. ಮತ್ತು ಹೇಮಂತದಲ್ಲಿ ಸುಗ್ಗಿಯ ವೈಭವ ಇದೆ, ಶಿಶಿರದಲ್ಲಿ ಸುಗ್ಗಿಯ ವೈಭವ ಇಲ್ಲ. ಇದು ಎದ್ದು ತೋರುವಂಥ ಒಂದು ವ್ಯತ್ಯಾಸ. ಅಂದರೆ ಯಾವ ಶರದೃತುವಿನಲ್ಲಿ ಪಕ್ವೋನ್ಮುಖವಾಗಿರುವ ಬೆಳೆ ಹೇಮಂತದಲ್ಲಿ ಚೆನ್ನಾಗಿ ಸುಪಕ್ವವಾಗಿ ಅದು ರೈತರ ಕೈಗೆ ಬರುವಂಥ ಕಾಲ. ನಮಗೆಲ್ಲ ಗೊತ್ತಿರುವಂತೆ ಮಾಸಾನಾಂ ಮಾರ್ಗಶೀರ್ಷೋಸ್ಮಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಮಾರ್ಗಶೀರ್ಷ ಮಾಸ ಬರುವಂಥದ್ದು ಹೇಮಂತ ಕಾಲದಲ್ಲಿ. ಆ ಮಾರ್ಗಶೀರ್ಷ ಮಾಸ ಅಲ್ಲಿಗೆ ಯಾಕೆ ಬರ್ತಾ ಇತ್ತು ಅಂದರೆ, ಒಂದು ಕಾಲದಲ್ಲಿ ಅದು ಕೂಡ ವರ್ಷಾರಂಭವಾಗಿತ್ತು ಅಂತ ಗೊತ್ತಾಗುತ್ತದೆ. ಆಮೇಲೆ ಶರತ್ಕಾಲ ವರ್ಷಾರಂಭವಾಯಿತು, ಮತ್ತು ವಸಂತಕಾಲ ಅಂತ. ಸಂಗೀತದಲ್ಲಿ ಹೇಗೆ ಮೊದಲಿದ್ದದ್ದು ಗಾಂಧಾರ ಗ್ರಾಮ, ಆಮೇಲೆ ಮಧ್ಯಮ ಗ್ರಾಮ, ಈಗ ಷಡ್ಜಗ್ರಾಮ ಅಂತೀವಿ, ಹಾಗೆ ಮೊದಲಿದ್ದಂಥದ್ದು ಹೇಮಂತದ ವರ್ಷಾರಂಭ, ಆಮೇಲೆ ಶರದ್ವರ್ಷಾರಂಭ, ಮತ್ತು ವಸಂತ ವರ್ಷಾರಂಭ ಅಂತ 3 ರೀತಿಯಲ್ಲಿ ವರ್ಷಾರಂಭಗಳನ್ನು ಗುರುತಿಸುವಂಥದ್ದು. ಅಲ್ಲಿ ಅಗ್ರಹಾಯಣಿಯಷ್ಟಿ ಅಥವಾ ಆಗ್ರಯಣಿಯಷ್ಟಿ ಅನ್ನುವ ಒಂದು ಇಷ್ಟಿಯನ್ನು ಮಾಡುವುದು. ಅದನ್ನು ಹೊಸ ಧಾನ್ಯ ಯಾವುದು ಬರುತ್ತದೆ ಬೆಳೆ ಆಗಿ, ಆ ಧಾನ್ಯವನ್ನು ತಂದು ಕುಟ್ಟಿ ಅಕ್ಕಿ ಮಾಡಿ ಅಲ್ಲಿ ಪಾಕ ಮಾಡಿಕೊಂಡು ತಿನ್ನುವಂಥದ್ದು. ಆ ಪಾಕವನ್ನೇ ಭಗವಂತನಿಗೆ ಅಗ್ನಿಮುಖವಾಗಿ ನಿವೇದನೆ ಮಾಡುವಂಥದ್ದು. ಇದು ಆಗ್ರಹಾಯಣಿಷ್ಟಿಯ ಮುಖ್ಯ ಕರ್ತವ್ಯ. ಇವೆಲ್ಲ ನಮ್ಮ ಜಾನಪದರಲ್ಲಿ ಇರುವಂಥದ್ದೇ. ಪುದರಿ ಅಂತ ತುಳುನವರು ಮಾಡುವಂಥದ್ದು, ಹುತ್ತರಿ ಅಂತ ಕೊಡಗರು ಮಾಡತಕ್ಕಂಥದ್ದು, ಇದೆಲ್ಲ ಅದೇ. ಎಷ್ಟೋ ಜನಕ್ಕೆ ನಮ್ಮ ಜಾನಪದ ಜೀವನಕ್ಕೆ, ವೈದಿಕ ಜೀವನಕ್ಕೆ ಸಂಬಂಧವೇ ಇಲ್ಲ ಅನ್ನುವಂಥ ಭ್ರಮೆ ಉಂಟು. ಆದರೆ ಇವೆಲ್ಲ ಒಂದೇ. ಜಾನಪದವೇನು ಆಕಾಶದಿಂದ ಬಿದ್ದಂಥದ್ದಲ್ಲ ಅಂತ ಗೊತ್ತಾಗುತ್ತದೆ. ಇಂದು ಬೆಳಗ್ಗೆ ಕನ್ನಡಪ್ರಭದಲ್ಲಿ ನೋಡ್ತಾ ಇದ್ದೆ, ಈ ಕಣಿ ಹೇಳುವ ಕೊರವಂಜಿಯವರದು, ಕೊರವರು ಅಂತ ಯಾರು ಕರೀತಾರೆ, ಆ ಜನಾಂಗದವರ ಮೂಲ ಯಾವುದು ಅಂದರೆ ಅವರು ಮತ್ತೆ ಪಾರ್ವತಿ, ಪರಮೇಶ್ವರರು, ವೆಂಕಟೇಶ ಅಂತ ಇದನ್ನು ಬರೀತಾರೆ ಹೊರತು ಇನ್ಯಾವುದೋ ಅತೀತವಾದ ಬೇರೆ ಒಂದು ಸಂಸ್ಕೃತಿಗೆ ಸೇರಿದ ದೇವರು ಅಂತ ಅಲ್ಲ. ನಮ್ಮಲ್ಲಿ ಯಾವ ಬುಡಕಟ್ಟಿನ ಜನಾಂಗ ತೆಗೆದುಕೊಳ್ಳಿ, ಅವರು ಶಿವಪಾರ್ವತಿಯರಿಗೋ, ನರಸಿಂಹನಿಗೋ, ವರಾಹಸ್ವಾಮಿಗೋ ಇವರಿಗೋ ನಡ್ಕೊಂಡು ಅಲ್ಲಿಗೆ ಸಂಬಂಧಪಟ್ಟಂಥವರಾಗಿರ್ತಾರೆ. ಅಂದರೆ ಆರ್ಷೇಯವಾದದ್ದೇ ಇಲ್ಲಿ ಕಾಣುವಂಥದ್ದು. ಹಾಗಾಗಿ ಜನಜೀವನದಲ್ಲಿ ತಳದಿಂದ ಹಾಸುಹೊಕ್ಕಾಗಿ ಬಂದಿರುವ ಈ ಸುಸಂಸ್ಕೃತಿಯನ್ನು ಕಾಳಿದಾಸ ತನ್ನ ವಿಂಧ್ಯ ಪರಿಸರದಲ್ಲಿ ಗುರುತು ಮಾಡಿಕೊಡ್ತಾನೆ. ನವಪ್ರವಾಲೋದ್ಗಮ ಸಸ್ಯರಮ್ಯ ಪ್ರಫುಲ್ಲಲೋಧ್ರ ಪರಿಪಕ್ವಶಾಲಿ ವಿಲೀನ ಪದ್ಮ ತುಷಾರೋ ಹೇಮಂತಕಾಲ ಸಮುಪಾಗತೋಯಂ. ನವಪ್ರವಾಲೋದ್ಗಮ ಸಸ್ಯರಮ್ಯ. ಇಲ್ಲಿ ಕೆಲವು ಗಿಡಗಳು ಹೊಸದಾಗಿ ಆಗ ಕೊನರುವುದಕ್ಕೆ ಆರಂಭ ಮಾಡುತ್ತವೆ. ಲೋಧ್ರ ಅನ್ನುವಂತಹ ಒಂದು ಹೂವು ಅರಳುವುದಕ್ಕೆ ತೊಡಗುತ್ತದೆ. ಆ ಲೋಧ್ರ ಪುಷ್ಪದ ಪರಾಗ ಧೂಳಿಯನ್ನು ಹಿಂದೆ ಮುಖವಾಸ, ಮುಖಚೂರ್ಣ ಅಂತ ಹೇಳಿ ಮುಖಕ್ಕೆ ಫೇಸ್ ಪೌಡರ್ ಥರ ಹಚ್ಚಿಕೊಳ್ತಾ ಇದ್ದರು ಅಂತ ಗೊತ್ತಾಗುತ್ತದೆ. ಇದು ಹೇಮಂತ ಕಾಲದ ಒಂದು ವಿಶೇಷ ಪುಷ್ಪ. ಕಾಳಿದಾಸ ಮೇಘದೂತದಲ್ಲಿ ಹಸ್ತೇ ಲೀಲಾ ಕಮಲಮಲಕೆ ಬಾಲಕುಂದಾನುವಿದ್ಧಂ ನೀತಾಲೋಧ್ರ ಪ್ರಸವ ರಜಸ ಪಾಂಡುತಾ ಮಾನನಶ್ರೀಹಿ ಅನ್ನುವಲ್ಲಿ ಹಸ್ತೇ ಲೀಲಾಕಮಲಂ ಅಂದರೆ ಕೈಯಲ್ಲಿ ಲೀಲಾಕಮಲವನ್ನು ಹಿಡಿಯುವ ಶರತ್ಕಾಲ. ಅಲಕೆ ಬಾಲಕುಂದಾನುವಿದ್ಧಂ, ಕುಂದ ಪುಷ್ಪಗಳು ಅಂದರೆ ಸೂಜಿ ಮಲ್ಲಿಗೆ ಹೂಗಳು, ಅವು ಶರತ್ಕಾಲದಲ್ಲಿ ಇರುವ ಸೊಗಸು. ಮತ್ತು ಇದು ಹೇಮಂತ ಕಾಲದಲ್ಲಿ ಇರುವ ಸೊಗಸು ಅಂತ ಹೀಗೆ ಲೋಧ್ರ ಶಿಶಿರ ಹೇಮಂತಗಳಿಗೆ ವ್ಯಾಪ್ತವಾಗುವಂಥ ಅದರ ಉಲ್ಲೇಖವನ್ನು ಮಾಡ್ತಾನೆ. ಮತ್ತು ಪರಿಪಕ್ವಶಾಲಿ, ಭತ್ತ ಬಾಗಿ ಮಾಗಿ ಬಂಗಾರದ ಬಣ್ಣಕ್ಕೆ ಬರುತ್ತದೆ. ಈ ಭತ್ತದ ಬೆಳೆ ಚೆನ್ನಾಗಿ ಕಂಡಾಗ ನಿಜವಾಗಿ ಬೆಳೆದವನಿಗೆ ಕೃತಾರ್ಥತೆಯ ಭಾವ ಬರದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆ ಕೃತಾರ್ಥತೆಯ ಭಾವದಿಂದಲೇ ಆಗ್ರಹಾಯಣಿ ಇತ್ಯಾದಿಗಳೆಲ್ಲ ಬಂದದ್ದು, ಕಣ ಮಾಡುವಂಥದ್ದು ಎಲ್ಲ. ಆಮೇಲೆ ವಿಲೀನ ಪದ್ಮ, ಕಮಲಗಳು ಮುದುಡಿ ಬಿಡುತ್ತವೆ, ದಳ ಉದುರಿ ಹೋಗುತ್ತದೆ ಹಿಮದ ಬೀಳುವಿಕೆಯಿಂದ. ತುಷಾರ, ಎಲ್ಲೆಲ್ಲೂ ಹಿಮದ ಪತನ ಆರಂಭವಾಗುತ್ತದೆ. ಹಿಮ ಬಿತ್ತು ಅಂತಂದರೆ ಮಳೆ ಮುಗೀತು ಅಂತ ಅರ್ಥ.
ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಕೆಲವೊಮ್ಮೆ ಶರತ್ಕಾಲದಲ್ಲಿಯೂ ಮಳೆಯ ಮೋಡಗಳು ಬರಬಹುದು, ಆದರೆ ಒಮ್ಮೆ ಹಿಮ ಬಿತ್ತೋ ಇನ್ನು ವರ್ಷದಲ್ಲಿ ಮಳೆ ಬರೋದಿಲ್ಲ ಅಂತ ಎಷ್ಟು ಚೆನ್ನಾಗಿ ಲೆಕ್ಕ ಇಟ್ಟಂತೆ ಆಗಿಬಿಡ್ತದೆ ಅಂತ ಗೊತ್ತಾಗುತ್ತದೆ. ಆ ಹಿಮದಿಂದಾಗಿಯೇ ಇದು ಹೇಮಂತ ಕಾಲ, ಇಂಥ ಹೇಮಂತ ಕಾಲವು ಈಗ ಬಂದಿದೆ ಅಂತ ಕವಿ ಅದಕ್ಕೆ ಸ್ವಾಗತ ಕೊಡ್ತಾನೆ. ಹೇಮಂತ ಕಾಲ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಬಹಳ ಚೆನ್ನಾಗಿ ಬರುತ್ತದೆ. ಅದನ್ನು ಮುಂದಿನ ಕವಿಗಳೆಲ್ಲರೂ ಕೂಡ ತಮ್ಮ ಮಾರ್ಗದರ್ಶಿಯಾಗಿ ಮಾಡಿಕೊಂಡಿದ್ದಾರೆ. ಇವನು ಆಮೇಲೆ ಮಾನವ ಜೀವನದಲ್ಲಿ ಯಾವ ರೀತಿಯಾಗಿ ಹೇಮಂತದ ಸೊಗಸು ಬರ್ತಾ ಇರುತ್ತದೆ ಅನ್ನೋದನ್ನು ಹೇಳ್ತಾನೆ. ಗಾತ್ರಾಣಿ ಕಾಲಿ ಏಕಚರ್ಚಿತಾನಿ ಸಪತ್ರ ಲೇಖಾನಿ ಮುಖಾಂಬುಜಾನಿ ಶಿರಾಂಸಿ ಕಾಲಾಗುರು ಧೂಪಿತಾನಿ ಕುರ್ವಂತಿ ನಾರ್ಯ ಸುರತೋತ್ಸವಾಯ. ಮೈಯಲ್ಲಿ ಕಾಲಾಗುರು ಮತ್ತು ಕಾಲೇಯ ಅಂತಂದರೆ ಅದು ಒಂದು ಬಗೆಯಾದ ವಿಶೇಷವಾದ ಚಂದನ, ಅದು ಮೈಯನ್ನು ಬೆಚ್ಚಗೆ ಕಾಪಾಡುವಂಥದ್ದು, ಅದನ್ನು ಹಚ್ಚಿಕೊಳ್ತಾರೆ. ಮತ್ತು ಸಪತ್ರ ಲೇಖಾನಿ ಮಕರಿಕಾ ಪತ್ರಭಂಗ ಅವನ್ನು ಮುಖಕ್ಕೆ ಅಲಂಕಾರ ಮಾಡಿಕೊಳ್ತಾರೆ. ಮತ್ತು ತಲೆಗೆ ಅಗುರುವಿನ ಧೂಪವನ್ನು ಹಾಕಿಕೊಳ್ತಾರೆ. ಹೀಗೆ ಹೇಮಂತ ಕಾಲದಲ್ಲಿ ಸಜ್ಜಾಗ್ತಾರೆ, ಸೌಂದರ್ಯಕ್ಕೆ ಸಿದ್ಧವಾಗ್ತಾರೆ ಅನ್ನುವ ಮಾತನ್ನು ಹೇಳ್ತಾನೆ. ಪ್ರಭೂತಶಾಲಿ ಪ್ರಸವೈಶ್ಚಿತಾನಿ ಮೃಗಾಂಗಯೂಥಾನಿ ವಿಭೂಷಿತಾನಿ ಮೃಗಾಂಗನಾಯೂಥ ವಿಭೂಷಿತಾನಿ ಮನೋಹರ ಕ್ರೌಂಚ ನಿನಾದಿತಾನಿ ಸೀಮಾಂತರಾಣ್ಯುತ್ಕವಯಂತಿ ಶ್ರೀಮಾಂತರಾಣ್ಯುತ್ಸುಕಯಂತಿ ಚೇತಃ. ಮತ್ತು ಎಲ್ಲಿ ನೋಡಿದರೂ ಬೇರೆ ಬೇರೆ ಬೆಳೆಗಳ ಪಾಕೋನ್ಮುಖವಾದಂಥ ಬೆಳೆಗಳ ಸೊಗಸು ಉಂಟು. ಮತ್ತು ಜಿಂಕೆಗಳಿಗೆ ಈಗ ಮೇಯುವುದಕ್ಕೆ ಒಣಹುಲ್ಲು ಸಮೃದ್ಧವಾಗಿದೆ. ಮೊದಲು ಹಸಿರು ಹುಲ್ಲಿತ್ತು, ಈಗ ಹುಲ್ಲು ಒಣಗುತ್ತಾ ಬಂದಿದೆ, ಆದರೆ ಅದು ಸಮೃದ್ಧವಾಗಿದೆ. ಮತ್ತು ಈ ಪಾಕಗೊಂಡ ಬೆಳೆಯನ್ನೂ ಮೇಯೋದಕ್ಕೆ ಎಷ್ಟೋ ಬಾರಿ ಹೊಲ ಗದ್ದೆಯ ಕಡೆಗೆ ಬರುತ್ತವೆ. ಕ್ರೌಂಚ ಪಕ್ಷಿಗಳು ಹೇಮಂತ ಕಾಲದಲ್ಲಿ ವಿಶೇಷವಾಗಿ ಅದೊಂದು ಬಗೆಯ ಜಲಪಕ್ಷಿಗಳ ಮೈಗ್ರೇಷನ್ ಆರಂಭವಾಗುತ್ತದೆ. ಮಳೆಗಾಲ ಕಳೆದ ಮೇಲೆ ಹೆಚ್ಚು ಕಡಿಮೆ ವಸಂತದ ಆರಂಭದವರೆಗೆ 5 ತಿಂಗಳು ಈ ಪಕ್ಷಿಗಳ ಬೇರೆ ಬೇರೆ ವರ್ಗದ ಜಲಪಕ್ಷಿಗಳ ವಲಸೆ ಉಂಟು. ಜಲಪಕ್ಷಿಗಳಿಗೆ ಇರುವ ರೆಕ್ಕೆಗಳ ಬಲ ತುಂಬ ದೊಡ್ಡದು. ಮತ್ತು ಅವು ಎಲ್ಲೆಲ್ಲಿ ನೀರಿನ ವಸತಿ ಕಾಣಿಸುತ್ತದೆಯೋ ಅಲ್ಲೆಲ್ಲ ಬರುತ್ತವೆ. ಎಲ್ಲಿ ತಮ್ಮ ಮೊಟ್ಟೆ ಒಡೆಯೋದಕ್ಕೆ ಬೇಕಾದ ಬೆಚ್ಚಗಿನ ವಾತಾವರಣ ಉಂಟೋ ಅಲ್ಲಿಗೆ ಬರುತ್ತವೆ. ಆ ದೃಷ್ಟಿಯಿಂದ ಕಂಡಾಗ ಉತ್ತರ ಧ್ರುವದ ಕಡೆಯಲ್ಲಿರುವ ಲಕ್ಷಾಂತರ ಹಕ್ಕಿಗಳು ದಕ್ಷಿಣದ ಕಡೆಗೆ ಅಂದರೆ ಈ ಒಂದು ಭಾರತಾದಿ ಪ್ರದೇಶಗಳಿಗೆ ಬರುವಂಥದ್ದು ರೂಢಿ. ಇನ್ನು ಬೇರೆ ಯಾವುದೇ ಹಕ್ಕಿಗಳಿಗಿಂತ ಈ ಹಕ್ಕಿಗಳ ವಲಸೆಯ ಪ್ರಮಾಣ ತುಂಬ ಹೆಚ್ಚು, ಸಂಖ್ಯೆಯಲ್ಲಿಯೂ ಹೆಚ್ಚು, ಮತ್ತು ಅವುಗಳ ಜೀವ ವೈವಿಧ್ಯ ಕೂಡ ಮಿಗಿಲಾದಂಥದ್ದು. ಅವುಗಳ ರೆಕ್ಕೆಯ ಗಟ್ಟಿತನ, ಗಾತ್ರ ಮತ್ತು ಅವುಗಳ ನೇಯ್ಗೆಯ ಒತ್ತುಕಟ್ಟು ಎಲ್ಲ ತುಂಬ ವಿಶೇಷವಾದದ್ದು. ಅದನ್ನು ಕವಿಗಳು ಗಮನಿಸಿದ್ದಾರೆ. ನಾವು ನಗರದಲ್ಲಿದ್ದವರು ಇದು ಯಾವುದೂ ಗಮನಿಸೋದೇನೇ ಇಲ್ಲ, ನಮಗೇನೂ ಕಾಣಿಸೋದೇನೇ ಇಲ್ಲ. ಡಿಸ್ಕವರಿ ಚಾನಲಲ್ಲಿ ಏನು ಬಂದಿದೆ ಅಂತ ನೋಡ್ಕೊಳ್ಬೇಕೇ ಹೊರತುನುವೆ ಆಕಾಶದಲ್ಲಿ ಗೋಚರವಾಗುವಂಥದ್ದಲ್ಲ. ನೋಡಿ, ಸಾಮಾನ್ಯಕ್ಕೆ ಒಂದು ಕಾಗೆಯೋ ಅಥವಾ ಗುಬ್ಬಿಯೋ ಗಿಳಿಯೋ ರೆಕ್ಕೆಯನ್ನು ಚಾಚಿದರೆ ಆಗುವ ಆ ರೆಕ್ಕೆಗಳ ಸ್ಪ್ಯಾನ್ ಅಂತ ಏನು ಕರಿತೀವಿ, ಸ್ಪ್ಯಾನ್ ಆಫ್ ದಿ ವಿಂಗ್ಸ್ ಅಂತ, ಅದಕ್ಕೂ ಆ ಪಕ್ಷಿಗಳ ಉದ್ದಕ್ಕೂ ಇರುವಂಥ ಪರಿಮಾಣ ರೇಷಿಯೋ ಅದೇ ಈ ಜಲಪಕ್ಷಿಗಳು ಹಂಸ, ಸಾರಸ, ಕಾರಂಡವ, ಚಕ್ರವಾಕ ಮೊದಲಾದವುಗಳಿಗೂ ಇರುವಂಥದ್ದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅವುಗಳ ದೇಹ ಒಂದು ಗೇಣುದ್ದ ಆದರೆ ಅವುಗಳ ರೆಕ್ಕೆ ಆ ಕಡೆಯಿಂದ ಈ ಕಡೆಗೆ ಮಾರುದ್ದದ್ದಾಗಿರುತ್ತದೆ. ಅದೇ ಒಂದು ಕಾಗೆಯ ದೇಹ ಗೇಣುದ್ದದ್ದಾಗಿದ್ದರೆ ಆ ರೆಕ್ಕೆಗಳು ಚಾಚಿದಾಗ 2 ಗೇಣುದ್ದ ಇರಬಹುದು. ಯಾಕೆ? ಕಾಗೆಗಳು ತುಂಬ ದೂರಕ್ಕೆ ಹಾರೋದಿಲ್ಲ, ಹಾರಬೇಕಾಗಿಲ್ಲ. ಅವುಗಳು ಇಲ್ಲಿಯೇ ಬಾಳಿ ಇಲ್ಲಿಯೇ ಅಳಿಯತಕ್ಕಂಥವು. ಅದಕ್ಕೆ ತಕ್ಕಂತೆ ಸೃಷ್ಟಿ ಹಾಗೆ ಮಾಡಿಕೊಟ್ಟಿದೆ. ಈ ಪಕ್ಷಿಗಳು ಎಲ್ಲಿಯೋ ಬೇಸಿಗೆ ಕಾಲದಲ್ಲಿ ಬಾಳಿ ಈ ಚಳಿಗಾಲದಲ್ಲಿ ಮತ್ತು ಮಳೆ ಮುಗಿದ ಮೇಲೆ ಇನ್ನೆಲ್ಲಿಂದಲೋ ಬರುತ್ತವೆ. ಹಾಗೆ ಅಷ್ಟು ಲಕ್ಷಗಟ್ಟಲೆ ಮೈಲಿ ದೂರದಿಂದ ಬಂದು ಹೋಗೋದ್ರಿಂದ ಅವುಗಳಿಗೆ ಇವೆಲ್ಲ ಗಟ್ಟಿಮುಟ್ಟಾಗಿರಬೇಕು ಅನ್ನುವಂಥದ್ದು. ಆಮೇಲೆ ಅವುಗಳೆಲ್ಲ ಪ್ರಾಯಿಕವಾಗಿ ಬಿಳಿಯ ಬಣ್ಣವೇ ಜಾಸ್ತಿ. ಸೂರ್ಯನ ಝಳ ಅವುಗಳಿಗೆ ತುಂಬ ತೊಂದರೆ ಕೊಡಬಾರ್ದಲ್ವ. ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಅಂತಂತೀವಲ್ಲ, ಆ ಸಮಸ್ಯೆ ಇರಬಾರದು ಅಂತ. ಅಂದರೆ ಪ್ರಕೃತಿ ಎಷ್ಟು ಜಾಣ್ಮೆಯಿಂದ ಮಾಡಿರುವಂಥದ್ದು, ಇದೆಲ್ಲ ಒಂದು ಜಾಣ್ಮೆಯ ದೊಡ್ಡ ಕಾಣ್ಮೆ ಅಂತ ಗೊತ್ತಾಗುತ್ತದೆ. ಅದನ್ನು ನಮ್ಮ ಕವಿಗಳು ಗುರುತಿಸಿದ್ದಾರೆ. ಅವುಗಳ ಜಲಪಕ್ಷಿಗಳ ನಾದ ತುಂಬ ಮನೋಹರವಾಗಿದೆ ಅಂತ. ನಮಗೆ ಎಲ್ಲ ಪಕ್ಷಿಗಳು ಗಲಾಟೆ ಮಾಡ್ತಾ ಇವೆ ಅಂತ ಅನಿಸುತ್ತೆ, ಆದರೆ ಅವುಗಳನ್ನು ಆಲಿಸಿದವರಿಗೆ ಅದರೊಳಗೊಂದು ಸೊಗಸಿದೆ ಅಂತ ಗೊತ್ತಾಗುತ್ತದೆ.
ಸೀಮಾಂತರಾಣ್ಯುತ್ಸುಕಯಂತಿ. ಸೀಮಾಂತರಗಳು, ಊರ ಆಚೆಯ ಪ್ರದೇಶಗಳು ತುಂಬ ಚೆನ್ನಾಗಿ ಕಾಣಿಸುತ್ತವೆ. ಅಂದರೆ ಹೂವಿರಲಿ, ಚಿಗುರಿರಲಿ, ಮಳೆ ಇರಲಿ, ಮಂಜಿರಲಿ, ಏನೇ ಇರಲಿ, ಪ್ರಕೃತಿಗೊಂದು ಸೊಗಸು ಅಂತ. ವೆಂಕಟಪ್ಪನವರು ತಮ್ಮ ಚಿತ್ರಗಳ ಒಂದು ಪ್ರದರ್ಶನ ಯಾವುದು ಉಂಟು ಅವರದು ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ, ಅಲ್ಲಿ ಊಟಿಯ ಕೆಲವೊಂದು ಸ್ಥಾನಗಳನ್ನು ಬೇರೆ ಬೇರೆ ಋತುಗಳಲ್ಲಿ ಬರೆದಿದ್ದಾರೆ. ಒಂದು ಬೆಟ್ಟದ ತಪ್ಪಲೆ ಚಳಿಗಾಲದಲ್ಲಿ ಹೇಗಿರುತ್ತೆ, ವಸಂತ ಬಂದ ಮೇಲೆ ಹೇಗಿರುತ್ತೆ ಅಂತ, ಎರಡೂ ಅವುಗಳಂತೆ ಅವು ಸುಂದರವಾಗಿವೆ. ಹಾಗೆ ಊಟಿಯ ರಸ್ತೆಗಳು, ಊಟಿಯ ಆ ಒಂದು ವನಗಳ ನೆಡುತೋಪಿನ ಸಾಲುಗಳು ಯಾವ ತರಹ ಬೆಳಗಿನ ಹೊತ್ತು ಹೇಗೆ ಕಾಣಿಸುತ್ತವೆ, ಸಂಜೆ ಹೊತ್ತು ಹೇಗೆ ಕಾಣಿಸುತ್ತವೆ, ರಾತ್ರಿ ಹೊತ್ತು ಹೇಗೆ ಕಾಣಿಸುತ್ತವೆ ಅಂತ ಬರೆದಿದ್ದಾರೆ. ಪ್ರತಿಯೊಂದರೊಳಗೂ ಒಂದು ಚೆಲುವಿದೆ, ಸೊಗಸಿದೆ. ಯಾವಾಗಿರುತ್ತದೆ ಅದೆಲ್ಲ ನೋಡೋ ಕಣ್ಣಿದ್ದಾಗ? ನೋಡುವ ಕಣ್ಣು ಯಾವಾಗ ಬರುತ್ತದೆ? ನಿಸ್ವಾರ್ಥ ಪ್ರೀತಿ ಎರಡೂ ಬೆರೆತಾಗ. ಬರೀ ನಿಸ್ವಾರ್ಥ ಇದ್ದರೆ ಉದಾಸೀನ ಬರುವುದುಂಟು, ಬರೀ ಪ್ರೀತಿ ಇದ್ದರೆ ಸ್ವಾರ್ಥ ಕೆರಳುವುದುಂಟು. ಇದು ಎರಡೂ ಸೇರುವಂಥದ್ದು ಬಹಳ ವಿರಳವಾದದ್ದು. ಪ್ರಫುಲ್ಲ ನೀಲೋತ್ಪಲ ಶೋಭಿತಾನಿ ಸೋನ್ಮಾದ ಕಾದಂಬ ವಿಭೂಷಿತಾನಿ ಪ್ರಸನ್ನ ತೋಯಾನಿ ಸುಶೀತಲಾನಿ ಸರಾಂಸಿ ಚೇತಾಂಸಿ ಹರಂತಿ ಪುಂಸಾಂ. ಕನ್ನೈದೆಲೆಗಳು ಇನ್ನೂ ಉಳ್ಕೊಂಡಿವೆ. ಮತ್ತು ಕಾದಂಬಗಳು, ದೊಡ್ಡ ಬಗೆಯ ಕೊಕ್ಕರೆ ಜಾತಿಯ ಪಕ್ಷಿಗಳು, ಅವುಗಳು ನೀರಿನಲ್ಲಿ ಓಡಾಡ್ತಾ ಇವೆ. ಮತ್ತು ನೀರಿನಲ್ಲಿ ತಿಳಿತನ ತುಂಬ ಇದೆ. ಮನಸ್ಸಿಗೂ ಒಂದು ತಿಳಿತನ ಬಂದಿದೆ. ಇದು ಹೇಮಂತದಲ್ಲಿ ಸೊಗಸನ್ನು ಕೊಡ್ತಾ ಇದೆ ಅಂತ. ಪಾಕಂ ವ್ರಜಂತಿ ಹಿಮಜಾತ ಶೀತೈ ಆಧೂಯಮಾನ ಸತತಂ ಮರುದ್ಭಿ ಪ್ರಿಯೇ ಪ್ರಿಯಂಗು ಪ್ರಿಯವಿಪ್ರಯುಕ್ತ ವಿಪಾಂಡುತಾಂ ಯಾತಿ ವಿಲಾಸಿನೀವ. ಪ್ರಿಯಂಗು ವೃಕ್ಷ ಅದು ಬಿಳಿಸ್ಕೊಳ್ತಾ ಇದೆ, ಅದರ ಹೂಗಳು ಕಡಿಮೆ ಆಗ್ತಾ ಇವೆ, ನೋಡಿದರೆ ವಿರಹ ಬಂದು ಒದ್ದಾಡ್ತಾ ಇರುವಂತೆ ಕಾಣುತ್ತದೆ ಅಂತ ಕವಿ ಹೇಳ್ತಾನೆ. ಹಿಮದ ಗಾಳಿಗೆ ಸೋಂಕಿ ಎಲ್ಲ ಕಂಪಿಸ್ತಾ ಇರೋದನ್ನು ನೋಡಿದರೆ ಆ ವಿರಹ ವೇದನೆಯಿಂದ ಕಂಪಿಸುವಂತೆ ಕಾಣಿಸುತ್ತದೆ ಅಂತ. ಪುಷ್ಪಾಸವಾಮೋದಿ ಸುಗಂಧಿ ವಕ್ತರೋ ನಿಶ್ವಾಸವಾತೈಸ್ವರಭೀಕೃತಾಂಗ ಪರಸ್ಪರಾಂಗ ವ್ಯತಿರಿಕ್ತಶಾಯಿ ಶೇತೆ ಜನಃಕಾಮರಸಾನುವಿದ್ಧ. ಇನ್ನು ಜನಗಳಿಗೆ ಈ ಚಳಿಗಾಲದ ಆರಂಭದಲ್ಲಿ ಕೆಲಸ ಕಡಿಮೆ, ಸುಗ್ಗಿ ಮುಗಿದ ಮೇಲಂತೂ ಕೆಲಸ ಇರೋದಿಲ್ಲ. ಹಾಗಾಗಿ ಅವರು ಪುಷ್ಪಾಸವಾಮೋದಿ ಸುಗಂಧಿ ವಕ್ತರ, ಹೂಗಳ ದಳಗಳಿಂದ ಮದ್ಯವನ್ನು ತಯಾರು ಮಾಡ್ಕೊಳ್ತಾರೆ. ನಾಗಸಂಪಿಗೆ ಇರಬಹುದು, ಅಥವಾ ನಾಗಕೇಸರ ಇರಬಹುದು, ಮತ್ತು ಮಲ್ಲಿಗೆಯ ಕೆಲವು ಜಾತಿಗಳಿರಬಹುದು. ಇವುಗಳ ದಳಗಳನ್ನೆಲ್ಲನೂ ಬಟ್ಟಿ ಇಳಿಸಿ ಒಂದು ಬಗೆಯ ಮದ್ಯಗಳನ್ನು ಮಾಡ್ತಾರಂತೆ. PGL ಸ್ವಾಮಿಯವರೇ ಅವರ ಹಸಿರು ಹೊನ್ನುನಲ್ಲಿ ಆ ಥರ ಮಾಡಿದ್ದು, ಅದರ ಗುಣ ಎಂಥದ್ದು, ರುಚಿ ಎಂಥದ್ದಾಗಿತ್ತು ಅಂತ ಫಾರೆಸ್ಟ್ ರೇಂಜರ್ಗಳು ಎಷ್ಟು ಅದಕ್ಕೆ ಬಾಯಿ ಬಿಡ್ತಾ ಇದ್ರು ಅನ್ನೋದೆಲ್ಲ ಬರೀತಾರೆ. ತುಂಬ ಸ್ವಾರಸ್ಯಕಾರಿಯಾಗಿವೆ, ನೋಡಬಹುದು. ಅವುಗಳು ಅವರಿಗೆ ಆಪ್ಯಾಯನವಾಗುತ್ತವೆ. ಮತ್ತು ನಿಶ್ವಾಸವಾತ ಈ ಸ್ವರಭೀಕೃತಾಂಗ, ನಿಟ್ಟುಸಿರೇ ಬೆಚ್ಚಗೆ ಹಿತವನ್ನು ತಂದುಕೊಡುವಂತೆ ಆಗಿರುತ್ತದೆ. ಈ ಒಂದು ಆತ್ಮೀಯತೆಯಲ್ಲಿ ತರುಣ ತರುಣಿಯರು ಲೋಕವನ್ನು ಅನುಭವಿಸ್ತಾರೆ. ಅಲ್ಲಿ ಯಾವ್ಯಾವ ಬಗೆಯಲ್ಲಿ ಜಗತ್ತಿನ ಜನಜೀವನದ ವಿಲಾಸ ಆರಂಭವಾಗುತ್ತದೆ ಅನ್ನುವ ಒಂದು ಹಲವು ಪದ್ಯಗಳನ್ನು ಕೊಡ್ತಾನೆ. ಪುನರುಕ್ತಿಯ ಖೇದ ಇರುವ ಕಾರಣ ಒಂದು ಪದ್ಯವನ್ನು ನೋಡ್ಬೋದು. ನಿರ್ಮಾಲ್ಯಧಾಮ ಪರಿಮುಕ್ತ ಮನೋಜ್ಞಗಂಧಂ ಮೂರ್ಧೋಪನೀಯ ಘನಲೀಲ ಶಿರೋರುಹಾಂತಹ ಪೀನೋನ್ನತ ಸ್ತನಭರಾನತ ಗಾತ್ರ ಯಷ್ಟ್ಯ ಕುರ್ವಂತಿ ಕೇಶರಚನಾಂ ಅಪರಾಸ್ತರುಣ್ಯ. ಅವರು ಈ ಚಳಿಯಲ್ಲಿ ಮನೆ ಬಿಟ್ಟು ಹೊರಗೆ ಬರೋದಿಲ್ಲ. ಬೆಳಗಾಗಿ ಎದ್ದ ತಕ್ಷಣ ಆ ಹಾಸಿಗೆಯಲ್ಲಿ ಚೆಲ್ಲಾಡಿದ ಹೂಗಳನ್ನು, ತಲೆ ಕೂದಲಿನ ಚೆಲ್ಲಾಪಿಲ್ಲಿತನವನ್ನು, ಆ ಅಂದಗೆಟ್ಟ ಬಗೆಯನ್ನು ಆನಂದದಿಂದ ಪರಿಭಾವಿಸಿಕೊಂಡು ತಮ್ಮ ನಿತ್ಯ ಜೀವನಕ್ಕೆ ಮತ್ತು ಅಲಂಕಾರಕ್ಕೆ ತೊಡಗಿಕೊಳ್ತಾರೆ ಅಂತ ತುಂಬ ಒಳ್ಳೆಯ ಅಬ್ಸರ್ವೇಷನನ್ನು ಕವಿ ಮಾಡಿದ್ದಾನೆ. ಹೀಗೆ ಹೇಮಂತದಲ್ಲಿ ಚೆಲುವಿದೆ ಅಂತ ಹೇಳ್ತಾನೆ. ಆದರೆ ವಾಲ್ಮೀಕಿ ಕಾಳಿದಾಸನಿಗಿಂತ ಚೆನ್ನಾಗಿ ಹೇಮಂತವನ್ನು ಕಂಡಂಥವನು. ಒಂದು ಮರದಲ್ಲಿ ಹೂವಿಲ್ಲ, ಒಂದು ಬಳ್ಳಿಯಲ್ಲಿ ಮೊಗ್ಗಿಲ್ಲ, ನೋಡಿದರೆ ವನದ ಕಣ್ಣುಗಳಂತಿರುವ ಹೂಗಳು ಯಾವುವೂ ಇಲ್ಲದೆ ಇರೋದರಿಂದ ಎಲ್ಲ ಮಲಗಿರೋ ತರಹ ಪ್ರಸುಪ್ತಮಿವ ಕಾನನಂ ಅನ್ನುವ ಮಾತನ್ನು ಮಹರ್ಷಿಗಳು ಹೇಳ್ತಾರೆ. ಜಲಪಕ್ಷಿಗಳು ಕೂಡ ಆ ಮೈ ಕೊರೆಯುವ ಚಳಿಗೆ ಭಯಬಿದ್ದು ನೀರಿನಲ್ಲಿ ಕೈಲಾಗದವರು ಯುದ್ಧರಂಗಕ್ಕೆ ಇಳಿಯದಂತೆ ದಡದಲ್ಲಿಯೇ ನಿಂತಿವೆ ಅಂತ ಹೇಳ್ತಾನೆ. ಒಂದು ಆನೆ ಬಾಯಾರಿ ಬಂದದ್ದು
ನೀರಿನಲ್ಲಿ ಸೊಂಡಲನ್ನು ಚಾಚಲಾಗದೆ, ಹಾಗಂತ ನೀರು ಕುಡಿಯೋದೂ ಇರಲಾರದೆ ಒದ್ದಾಟವನ್ನು ಮಾಡ್ತಾ ಇದೆ ಅಂತ. ಈ ರೀತಿ ತುಂಬ ಹೃದಯವಾದ ಚಿತ್ರಣಗಳನ್ನು ಕೊಡ್ತಾ ಚಂದ್ರ ಆ ಒಂದು ಹಿಮದ ನಡುವೆ ಮಂಕಾಗಿ ಮಬ್ಬಾಗಿ ಕಾಣಿಸ್ತಾ ಇದ್ದಾನೆ. ರವಿಸಂಕ್ರಾಂತ ಸೌಭಾಗ್ಯ ತುಷಾರಾವೃತ ಮಂಡಲ ನಿಶ್ವಾಸಾಂಧೈವ ಆದರ್ಶ ಚಂದ್ರಮಾನ ಪ್ರಕಾಶತೆ ಎನ್ನುವ ಮಾತನ್ನು ಹೇಳ್ತಾನೆ. ಯಾವ ಸೌಭಾಗ್ಯವೂ ಚಂದ್ರನಿಗಿಲ್ಲ. ಉಸಿರಿನಿಂದ ಕುರುಡಾದ ಕನ್ನಡಿಯ ಹಾಗೆ ಮಂಕಾಗಿ ಕಾಣಿಸ್ತಾ ಇದ್ದಾನೆ ಅಂತ. ಕನ್ನಡಿ ಮುಂದೆ ನಿಂತು ಉಫ್ ಅಂತ ಊದಿದ್ರೆ ಬಾಯಿಯ ಹಬೆ ಅದರ ಮೇಲೆ ಬಿದ್ದು ಬಿಂಬ ಮಂಕಾಗಿ ಕಾಣಿಸುತ್ತಲ್ಲ, ಹಾಗೆ ಅಂಧ ದರ್ಪಣ ನಿಶ್ವಾಸಾಂಧ ಇವ ಆದರ್ಶ ಅಂತ ಉಪಚಾರ ವಕ್ರತಾ ಅನ್ನುವ ವಕ್ರತೆಯ ದಾರಿಗೆ ಬರುವ ಮತ್ತು ಅತ್ಯಂತ ತಿರಸ್ಕೃತ ವಾಚ್ಯವಾದಂತಹ ಒಂದು ಧ್ವನಿಯ ಲಕ್ಷಣಕ್ಕೆ ಬರುವಂತಹ ಸುಂದರವಾದ ಕಾವ್ಯ ಇಲ್ಲಿದೆ ಅಂತ ಆನಂದವರ್ಧನ ಕುಂತಕಾದಿಗಳು ತುಂಬ ದೊಡ್ಡ ರೀತಿಯಲ್ಲಿ ಪ್ರಶಂಸೆ ಮಾಡ್ತಾರೆ. ಆ ಬಗೆಯ ಕವಿತೆಯನ್ನು ಮಹರ್ಷಿ ವಾಲ್ಮೀಕಿ ಕೊಡ್ತಾನೆ. ಕಾಳಿದಾಸ ಆದರೆ ಇಲ್ಲಿ ಆದಿಕವಿಗಿಂತ ಮಿಗಿಲಾಗೋದಕ್ಕೆ ಸಾಧ್ಯವಾಗಲಿಲ್ಲ. ಮಂಗಳವನ್ನು ಮಾಡಿಬಿಡ್ತಾನೆ. ಬಹುಗುಣ ರಮಣೀಯೋ ಯೋಷಿತಾಂ ಚಿತ್ತಹಾರಿ, ಈ ಸಾಲಿ ಎಲ್ಲೆಲ್ಲೂ ಬರುತ್ತದೆ. ಪರಿಣತ ಬಹುಶಾಲಿ ವ್ಯಾಕುಲಗ್ರಾಮ ಸೀಮಾ ಸತತಮತಿ ಮನೋಜ್ಞ ಕ್ರೌಂಚ ಮಾಲಾಪನೀ ಪರೀತಃ ಪ್ರದಿಶತು ಹಿಮಯುಕ್ತ ಕಾಲ ಯೇಷ ಸುಖಂ ವಹ ಅಂತ. ಮತ್ತು ಅದೇ ಧಾನ್ಯ ಮತ್ತು ಈ ಜಲಪಕ್ಷಿಗಳು, ಆಮೇಲೆ ಕಂಡುಬರುವಂತಹ ಹೆಣ್ಣು ಮಕ್ಕಳ ಸಂತೋಷ, ಇವುಗಳಿಗೆ ಸೀಮಿತ ಮಾಡ್ಕೊಂಡು ಬಿಡ್ತಾನೆ. ಆದರೆ ಹೇಮಂತದಲ್ಲಿ ಇನ್ನಿನ್ನೂ ಅಷ್ಟಿಷ್ಟು ಸೌಂದರ್ಯ ಉಂಟು ಅನ್ನೋದಕ್ಕೆ ನಮ್ಮ ಹಬ್ಬಗಳ ಕಡೆಗೆ ತಿರುಗಿದರೆ ಗೊತ್ತಾಗುತ್ತದೆ. ಮತ್ತು ಕೆಲವು ವಿಶೇಷವಾದ ಪದಾರ್ಥಗಳು ಬರ್ತವಲ್ಲ, ಒಂದು ಅವರೆಕಾಯಿ ಇರಬಹುದು, ಒಂದು ಬೂದುಗುಂಬಳಕಾಯಿ ಇರಬಹುದು, ಒಂದು ಸೀಗುಂಬಳಕಾಯಿ ಇರಬಹುದು, ಒಂದು ಬೆಲ್ಲ ಆಲೆಮನೆಯಲ್ಲಿ ಹಸನಾಗಿ ಸಿದ್ಧ ಆಗಿ ಬರುವಂಥದ್ದು. ಮತ್ತು ನಮ್ಮ ಸಂಕ್ರಾಂತಿಯ ಹಬ್ಬ, ಗೋಪೂಜೆ, ಹೀಗೆ ಅನೇಕ ವಿಧವಾಗಿ ಇರುವಂಥದ್ದು ಆ ಒಂದು ಋತುವಿನ ಸೊಗಸು. ಆಮೇಲೆ ನಾವು ನೋಡುವಂತೆ ಉತ್ತರಾಯಣ ಕಾಲದಲ್ಲಿ ಹಗಲುಗಳು ಕ್ರಮಕ್ರಮವಾಗಿ ದೀರ್ಘವಾಗುತ್ತಾ ಬರುವುದು, ಚಳಿ ಹಿಂದೆ ಆಗೋದು, ಈ ಅಂಶಗಳೆಲ್ಲ ಉಂಟು. ಕಾಳಿದಾಸನ ಋತುಸಂಹಾರದಲ್ಲಿ ಈ ಥರ ಯಾವ ದೇವಾರಾಧನೆಯ ಮತ್ತೊಂದರ ವಿವರವೂ ಬರೋಲ್ಲ. ಈ ಅರ್ಥದಲ್ಲಿ ಅದು ಸೆಕ್ಯುಲರ್ ಆದಂಥದ್ದು. ಆದರೆ ನಮ್ಮಲ್ಲಿ ಯಾವುದು ಸೆಕ್ಯುಲರು, ಯಾವುದು ರಿಲಿಜಿಯಸ್ಸು ವಿಭಾಗ ಮಾಡುವುದೇ ಕಷ್ಟ ಮತ್ತು ಮಾಡುವುದು ಬೇಕಿಲ್ಲ. ಯಾಕೆಂದರೆ ನಮ್ಮದು ರಿಲಿಜಿಯಸ್ ಅನ್ನುವಂಥದ್ದು ಪಾಶ್ಚಾತ್ಯರು ಕಂಡುಕೊಂಡ ಕ್ರೈಸ್ತ ಇಸ್ಲಾಮಿನ ಮತಗಳ ಜಾಡಿನಲ್ಲಿರುವಂತೆ ರಿಲಿಜಿಯಸ್ ಆದದ್ದಲ್ಲ. ನಮ್ಮೊಳಗೆ ಎಲ್ಲಕ್ಕೂ ಕಲಾತ್ಮಕವಾದ ಅಭಿವ್ಯಕ್ತಿ ಉಂಟು. ಎಲ್ಲದರಲ್ಲಿಯೂ ಅದನ್ನು ಅರಿತು ಮೀರಬೇಕು ಅನ್ನುವ ಅದ್ವಿತೀಯವಾದ ತತ್ವವೇ ಕಾಣಸಿಗುವಂಥದ್ದು. ಆದರೆ ಕಾಳಿದಾಸನನ್ನು ಈ ದಾರಿಯಿಂದಲಾದರೂ ಓದ್ತೀವಿ ಅನ್ನೋ ಸೆಕ್ಯುಲರಿಸ್ಟ್ಗಳಿಗೆ ಬೇಕಾದ್ರೆ ಪ್ರಿಯವಾಗುವಂಥದ್ದನ್ನು ಇಲ್ಲಿ ಕಾಣ್ತೀವಿ. ಮುಂದಿನ ಸರ್ಗ ಶಿಶಿರ ಋತುವನ್ನು ವರ್ಣಿಸ್ತಕ್ಕಂಥದ್ದು. ಅದು ಮತ್ತು ಚಿಕ್ಕ ಸರ್ಗ, 16 ಶ್ಲೋಕಗಳದು. ಪ್ರರೂಢಶಾಲ್ಯಂಶು ಚಯೇರ್ ಮನೋಜ್ಞಂ ಕ್ವಚಿತ್ ಸ್ಥಿತಕ್ರೌಂಚ ನಿನಾದ ರಾಜಿತಂ ಪ್ರಕಾಮ ಕಾಮಂ ಪ್ರಮದಾ ಜನಪ್ರಿಯಂ ವರೋರು ಕಾಲಂ ಶಿಶಿರಹ್ವಯಂ ಶೃಣು. ಈ ಒಂದು ಹೇಮಂತ ಋತುವಿನ ವಿಸ್ತರಣವನ್ನೇ ಕೇಳು. ಶಿಶಿರದಲ್ಲಿ ಬರುವಂಥದ್ದು. ನ ಚಂದನಂ ಚಂದ್ರ ಮರೀಚಿ ಶೀತಲಂ ನ ಹರ್ಮ್ಯಪೃಷ್ಠಂ ಶರದಿಂದು ನಿರ್ಮಲಂ ನ ವಾಯವ ಸಾಂದ್ರ ತುಷಾರ ಶೀತಲ ಜನಸ್ಯ ಚಿತ್ತಂ ರಮಯಂತಿ ಸಂಪ್ರತಂ. ಈಗ ಜನಕ್ಕೆ ಚಂದ್ರ ಬೇಕಿಲ್ಲ, ಚಂದನ ಬೇಕಿಲ್ಲ, ಮತ್ತು ತಂಪಾದ ನೀರು ಬೇಕಿಲ್ಲ, ಯಾವುದೂ ಬೇಕಿಲ್ಲ. ತಣುವು ಅನ್ನುವಂಥದ್ದು, ತಣುವೆಲ್ಲ ಬೇಕಿಲ್ಲದಂತೆ ಆಗಿದೆ ಅಂತ. ಒಮ್ಮೆ ಬಹಳ ಬೇಕಾದದ್ದು, ಇನ್ನೊಮ್ಮೆ ಬೇಡದೇ ಇರುವುದು. ಜನ ಸ್ವಭಾವ ಹೀಗೇನೆ, ಬಹಳ ಚಾಪಲ್ಯ ಚಾಂಚಲ್ಯ. ಯಾವುದೂ ಪರ್ಮನೆಂಟಾಗಿ ನಮಗೆ ಬೇಕು ಅಂತಿಲ್ಲ. ನಮಗೆ ಯಾವುದು ಪಥ್ಯ ಅಂತ ಹೊತ್ತಗನಿಸುತ್ತೋ ಅದು ಬೇಕು, ಮಿಕ್ಕಿದ್ದು ಬೇಡ ಅಂತ. ಈ ರೀತಿಯಾದ ಲೋಕದ ಚಾಂಚಲ್ಯವನ್ನು ಕವಿ ಬಹಳ ಸೂಕ್ಷ್ಮವಾಗಿ ವಿಭಾವಿಸ್ತಾನೆ. ನಿರುದ್ಧ ವಾತಾಯನ ಮಂದಿರೋಧರಂ ಹುತಾಶನೋ ಭಾನುಮತೋ ಗಭಸ್ತಯ ಗುರೂಣಿ ವಾಸಾಂಸಿ ಅಬಲಾಸ ಯೌವನ ಪ್ರಯಾಂತಿ ಕಾಲೇತ್ರ ಜನಸ್ಯ ಸೇವ್ಯತಾಂ. ಕಿಟಕಿ ಬಾಗಿಲು ಎಲ್ಲ ಗಟ್ಟಿಯಾಗಿ ಹಾಕಿರುವಂತಹ ಮನೆಗಳು, ಧಗಧಗನೆ ಉರಿಯುವಂಥ ಬೆಂಕಿ, ಒಳ್ಳೆಯ ಎಳೆಬಿಸಿಲು, ದಪ್ಪ ಬೆಚ್ಚಗಿನ ಬಟ್ಟೆಗಳು, ಆತ್ಮೀಯರ ಸಾಹಚರ್ಯ, ಇದು ಬಿಟ್ಟು ಇನ್ಯಾವುದೂ ಬೇಕಿಲ್ಲ ಈ ಒಂದು ಋತುವಿನಲ್ಲಿ ಅಂತ. ನಿಜವೇ, ಹೀಗೆ ಬೆಚ್ಚಗೆ ಒಂದು ಕಡೆ ಇರಬೇಕು ಅಂತ ಅನಿಸುವಂಥದ್ದು. ನನ್ನ ತಾಯಿ ಸದಾ ಹೇಳುವವರು, ಬೇಸಿಗೆಗೆ ಮಾನವಿಲ್ಲ, ಚಳಿಗೆ ತುಂಬ ಮರ್ಯಾದೆ ಚಳಿಗಾಲಕ್ಕೆ ಅಂತ. ಯಾಕೆಂದರೆ ಮುದುರಿಕೊಂಡು ಕೂತ್ಕೊಳ್ಳುತ್ತೆ, ಮೈ ತುಂಬ ಬಟ್ಟೆ ಉಟ್ಟುಕೊಂಡು ಕೂತ್ಕೊಳ್ಳುತ್ತೆ. ಬೇಸಿಗೆಯಲ್ಲಿ ಅದು ಯಾವುದೂ ಇರುವಂಥದ್ದು ಅಲ್ಲವಲ್ಲ. ಒಂದು ಕಥೆಯನ್ನು ಹೇಳುವವರು,
ಯಾವುದಕ್ಕೆ ಹೆಚ್ಚಿನ ಬಲ ಎಲ್ಲಿ ಅಂತ. ಒಮ್ಮೆ ಗಾಳಿಗೂ ಸೂರ್ಯನಿಗೂ ಸ್ಪರ್ಧೆ ಬಂತಂತೆ, ಯಾರಿಗೆ ಹೆಚ್ಚಿನ ಶಕ್ತಿ ಉಂಟು ಅಂತ. ಆಗ ದಾರಿಯಲ್ಲಿ ಒಬ್ಬ ಹಾದಿ ಹೋಗ ಚಳಿಗಾಲ ಶಾಲು ಹೊದ್ಕೊಂಡು ಹೋಗ್ತಾ ಇದ್ದಂತೆ. ಆಗ ಸೂರ್ಯ ಹೇಳಿದಂತೆ, ನೋಡು, ಯಾರು ಅವನ ಮೇಲಿನ ಶಾಲನ್ನು ತೆಗೆಸಿ ಬಿಡ್ತಾರೋ ಅವರು ದೊಡ್ಡವರು ಅಂತ. ವಾಯುವಿಗೆ ಬಹಳ ಸುಲಭ ಅನ್ನಿಸ್ತು, ಹಾರಿಸಿ ಬಿಡಬಹುದು ಅಂತ. ನನಗಾಗಿಯೇ ಮಾಡಿದಂತೆ ಇದೆ ಈ ನಿಯಮ, ಆಗಲಿ ಅಂತಂದು ಎಷ್ಟಂದರೆ ಅಷ್ಟು ಭರ್ರನೆ ಬೀಸಿದನಂತೆ. ಬೀಸಿದಷ್ಟು ಗಟ್ಟಿಯಾಗಿ ಶಾಲನ್ನು ಕಟ್ಕೋತಾನೆ, ಸುತ್ತಕೋತಾನೆ, ಗಂಟು ಹಾಕ್ಕೊಳ್ತಾನೆ. ಕಡೆಗೆ ಅವನೇ ಗಾಳಿಯಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ದಾನೆ, ಶಾಲು ಮಾತ್ರ ಹೊರಗೆ ಬರ್ತಾ ಇಲ್ಲ. ಆಮೇಲೆ ಸೂರ್ಯ ನಿನ್ನದಾಯಿತೆ ಅಂತ ತನ್ನ ಪ್ರತಾಪವನ್ನು ಅಕ್ಷರಶಃ ತೋರಿಸ್ದ. 4 ಕಿರಣವನ್ನು ಅವನ ಕಡೆಗೆ ಬಿಟ್ಟ ತಕ್ಷಣ ಶಾಲು, ಉತ್ತರಿಯ ಅಂಗಿ ಎಲ್ಲ ತೆಗೆದು ಬಿಸಾಡಿದನಂತೆ. ಅಂದರೆ ಯಾರಿಗೆ ಯಾವ ಕಾಲದಲ್ಲಿ ಹೇಗೆ ಪರಿಣಾಮ ಉಂಟಾಗುತ್ತದೆ ಅನ್ನೋದು ಗೊತ್ತಾಗುತ್ತದೆ. ಚಳಿಗಾಲಕ್ಕೆ ಒಂದು ಬಗೆಯ ಸೊಗಸು, ಒಂದು ಬಗೆಯ ಅನುಕೂಲತೆ. ಇವನ್ನು ಕವಿ ಬಹಳ ಮಾರ್ಮಿಕವಾಗಿ ಹೇಳ್ತಾ ಇದ್ದಾನೆ. ಎಲ್ಲ ಬೆಚ್ಚಗಿರಬೇಕು, ಎಲ್ಲ ಚೆನ್ನಾಗಿರಬೇಕು ಅನ್ನುವಂಥ ಸ್ಥಿತಿ ಬಂದುಬಿಡುತ್ತದೆ. ಮತ್ತು ಇವ್ಯಾವುದೂ ತಂಪಾಗಿರುವಂಥವು ಬೇಡ ಅಂತ. ಗೃಹೀತ ತಾಂಬೂಲ ವಿಲೇಪನ ಸೃಜ ಸುಖಾಸವ ಮೋದಿತ ವಕ್ತ್ರ ಪಂಕಜಾ ಪ್ರಕಾಮ ಕಾಲಾಗುರು ಧೂಪವಾಸಿತಂ ವಿಶಂತಿ ಶಯ್ಯ ಗೃಹಮುತ್ಸುಕ ಸ್ತ್ರೀಯ. ಇನ್ನು ಹೆಣ್ಣು ಮಕ್ಕಳು ತಾಂಬೂಲವನ್ನು ಚೆನ್ನಾಗಿ ಜಗೆದುಕೊಂಡು ಮತ್ತೆ ಮೈ ಬೆಚ್ಚಗಿರಲಿ ಅಂತ ಒಂದಷ್ಟು ಮದ್ಯಪಾನವನ್ನು ಮಾಡಿಕೊಂಡು ಬೆಚ್ಚಗೆ ಅಗುರು ಧೂಪಿತವಾದಂತಹ ಕೊಠಡಿಗಳಲ್ಲಿ ತಮ್ಮ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋಕೆ ಹೋಗ್ತಾರೆ ಅಂತ. ದುರ್ಲಭ ಕವಿಯ ಷಡ್ಋತುವರ್ಣನ ಅಂತ ಒಂದು ಕಾವ್ಯ ಉಂಟು, ಸಾಮಾನ್ಯ ಇದೆ ಅಂತನ್ನುವ ಮಾತನ್ನು ನಾನು ಮೊನ್ನೆಯೇ ಮೊದಲನೇ ದಿವಸ ಹೇಳಿದ್ದೆ. ಋತುಸಂಹಾರದ ಮೊದಲನೇ ದಿವಸ ಸುಮಾರು 120 ಪದ್ಯಗಳ ಕಾವ್ಯ ಅದು. ಡಾಕ್ಟರ್ ವಿ ರಾಘವನ್ ಅವರೇ ಮಲಯ ಮಾರುತ ಅನ್ನುವ ಒಂದು ಶೀರ್ಷಿಕೆಯಲ್ಲಿ 3 ಸಂಪುಟಗಳಾಗಿ ಬೇರೆ ಬೇರೆ ಲಘು ಕಾವ್ಯಗಳನ್ನು ತಿರುಪತಿಯಿಂದ ತಂದರು. ಅದರೊಳಗೆ 2ನೇ ಸಂಪುಟದಲ್ಲಿ ಬರುತ್ತದೆ. ಈ ಒಂದು ಷಡ್ಋತು ವರ್ಣನಂ ಅನ್ನುವುದು ಕಾವ್ಯಮಾಲಾ ಗುಚ್ಛಕಗಳು ಅಂತ 14 ಗುಚ್ಛಕಗಳು ನಿರ್ಣಯ ಸಾಗರದವರು ಪಬ್ಲಿಷ್ ಮಾಡಿದ್ರು. ಅಲ್ಲಿಯೂ ಕೂಡ ಕಾಣಸಿಗುವಂಥದ್ದಾಗಿದೆ. 20 ಶ್ಲೋಕಗಳಲ್ಲಿ ಒಂದೊಂದು ಋತುವಿನ ಬಗ್ಗೆ ವರ್ಣಿಸ್ತಾನೆ. ಬಹುಮಟ್ಟಿಗೆ ಇಂದ್ರವಜ್ರ, ಇದು ವಂಶಸ್ಥ ಹೆಚ್ಚು. ಅದರೊಳಗೆ ಕೆಲವೊಮ್ಮೆ ವಂಶಸ್ಥದ ಒಂದು ಸಣ್ಣ ವ್ಯತ್ಯಾಸ ಮಾಡಿಕೊಂಡ ಮೊದಲನೆಯ ಗುರು ಅಕ್ಷರ ಗುರುವಾಗಿ, ಲಘು ಗುರುವಾಗಿ ಅದನ್ನು ಇಂದ್ರವಂಶ ಅಂತ ಕರೀತಾರೆ. ಹಾಗೂ ಪದ್ಯಗಳು ಬರ್ತವೆ. ಇವೆರಡರ ಬೆರಕೆಯಾಗಿ ಕರಂಬ ಜಾತಿ ಅಂತಲೂ ಬರ್ತದೆ. ಒಟ್ಟಿನಲ್ಲಿ ಛಂದಸ್ಸಿನ ವಿಷಯದಲ್ಲಿ ಸ್ವಲ್ಪ ಏಕತಾನತೆ, ಒಂದಿಷ್ಟು ಶೈಥಿಲ್ಯ ಉಂಟು. ಅಲ್ಲಿ ಈ ಚಳಿಗಾಲದ ವರ್ಣನೆಯಲ್ಲಿ ಒಂದು ಸ್ವಾರಸ್ಯ ಇದೆ. ಅದೇನೆಂದರೆ, ಮೈಯೊಳಗೆ ಅಗ್ಗಿಷ್ಟಿಕೆಗಳನ್ನು ಸಿಕ್ಕಿಸಿಕೊಂಡಂತೆ ಇವರು ತಮ್ಮ ಶಾಲುಗಳ ಒಳಗೆ ಉತ್ತರೀಯದೊಳಗೆ, ಚಾದರಗಳ ಒಳಗೆ ಅಗ್ಗಿಷ್ಟಿಕೆಗಳನ್ನು ಕಟ್ಟಿಕೊಂಡು ಓಡಾಡ್ತಾರೆ ಅಂತ. ಇದು ಕಾಶ್ಮೀರದಲ್ಲಿ ಕಾಣತಕ್ಕಂಥದ್ದು. ಆ ರೀತಿ ಒಂದು ಅಗ್ಗಿಷ್ಟಿಕೆಯನ್ನು ಅವರು ಬೆನ್ನೊಳಗೇ ತಗಲು ಹಾಕ್ಕೊಳ್ಳುವಂಥ ರೀತಿಯಲ್ಲಿ ಮಾಡಿಕೊಂಡು ಮೈಯ ಒಂದು ಅಂಟಿಗೆ ಬರುವಂತೆ, ಹತ್ತಿರ ಬರುವ ರೀತಿಯಲ್ಲಿ ಅದನ್ನು ಅಗ್ಗಿಷ್ಟಿಕೆಯನ್ನು ಕಾಪಾಡಿಕೊಂಡು ಓಡಾಡ್ತಾ ಇರ್ತಾರೆ ಅಂತ ಕೇಳಿದ್ದೀನಿ. ಅದರ ಹೆಸರು ನನಗೆ ಮರ್ತೋಗ್ಬಿಟ್ಟಿದೆ. ಕಾಶ್ಮೀರದಲ್ಲಿ ಬಹಳ ಲೋಕಪ್ರಿಯವಾದಂಥದ್ದು ಇದು. ದುರ್ಲಭ ಕವಿ ಮಾಡಿದ ವರ್ಣನೆಯಿಂದ ಅವನು ಕಾಶ್ಮೀರದ ಜನಜೀವನವನ್ನು ಬಲ್ಲವನಾಗಿರಬೇಕು ಅಂತಾರೆ. ಆ ಹಸ್ತಪ್ರತಿ ರಾಘವನ್ನವರಿಗೆ ಸಿಕ್ಕಿದ್ದು ಬಿಕಾನೇರ್ನಲ್ಲಿ. ಬಿಕಾನೇರ್ ನೋಡಿದ್ರೆ ರಾಜಸ್ಥಾನದ ಒಂದು ದೂರದ ಮರುಭೂಮಿಯ ಪ್ರದೇಶ. ಕಾಶ್ಮೀರದ ಜಾಗ ಎಲ್ಲಿ, ಈ ಮೂಲೆಯಲ್ಲಿ, ಅದು ಉತ್ತರ, ಇದು ನಮ್ಮ ದೇಶದ ಅತ್ಯಂತ ಪಶ್ಚಿಮ. ಅಂದರೆ ನಮ್ಮಲ್ಲಿ ಹಸ್ತಪ್ರತಿಗಳು ಹೇಗೆಲ್ಲ ಓಡಾಡಿವೆ, ಆಸಕ್ತಿ ಇದ್ದವರು ಎಷ್ಟು ಅದನ್ನು ಬಳಸಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತದೆ. ಕಾಶ್ಮೀರದ ಮಹಾ ಅಲಂಕಾರಿಕ ಶೇಖರನಾದ ಮಹೇಶ್ವರ ಅಭಿನವಗುಪ್ತನ ಅಭಿನವ ಭಾರತಿ ಪೂರ್ಣವಾಗಿ ನಮಗೆ ಸಿಕ್ಕಿದ್ದು ಕೇರಳದಲ್ಲಿ. ಅದೇ ರೀತಿ ಪಾಟಲಿಪುತ್ರದಲ್ಲಿದ್ದಂಥ ಕೌಟಿಲ್ಯನ ಅರ್ಥಶಾಸ್ತ್ರದ ಹಸ್ತಪ್ರತಿ ನಮ್ಮ ಶ್ಯಾಮಶಾಸ್ತ್ರಿಗಳಿಗೆ ಸಿಕ್ಕಿದ್ದು ಕೂಡ ಕೇರಳದಲ್ಲಿ ಅವರು ಸಂಪಾದಿಸಿದ ಹಸ್ತಪ್ರತಿಗಳಲ್ಲಿ. ಯಾವ ಊರಿನವನು ಎಲ್ಲಿಯವನೋ ಭಾಸನದು ಅಲ್ಲಿಯೇ ಸಿಕ್ಕಿದ್ದು. ಒಬ್ಬ ಶಕ್ತಿಭದ್ರ ಇರಬಹುದು, ಮಧ್ಯ ಭಾರತೀಯನಾದಂಥ ಭೋಜರಾಜ ಅವನ ಶೃಂಗಾರ ಪ್ರಕಾಶ ಇರಬಹುದು. ಈ ಥರ ಬೇಕಾದಷ್ಟು. ಕಾರಣ ಏನೆಂದರೆ, ಕೇರಳ ಸುರಕ್ಷಿತವಾದ ಪ್ರದೇಶವಾಯಿತು. ಅಲ್ಲಿಗೆ ಯಾವ ಬೇರೆಯ ಹೊಸ ದಾಳಿಯೂ ಬರಲಿಲ್ಲ, ಎಕ್ಸೆಪ್ಟ್ ಟಿಪ್ಪು ಸುಲ್ತಾನ್ ಮಾಡಿದಂಥ ಮಲಬಾರಿನ ದಾಳಿ. ಅದು ಬಿಟ್ಟರೆ ಇನ್ಯಾವುದೂ ಬರಲಿಲ್ಲ. ಹೀಗಾಗಿ ಅಲ್ಲಿ ಉಳ್ಕೊಳ್ತು. ಆದರೆ ಬೇರೆ ಬೇರೆ ಪ್ರಾಂತಗಳಲ್ಲಿ ಎಷ್ಟು ಹಸ್ತಪ್ರತಿಗಳು ಕಂಡಿವೆ ಅಂದರೆ, ನಾವು ಹೇಳ್ತೀವಿ ನಮ್ಮ ದೇಶದಲ್ಲಿ ಜಡತ್ವ ಬಂದಿತ್ತು, ವಿದ್ಯಾಪ್ರಸಾರ ಸರಿಯಾಗಿ ಆಗಲಿಲ್ಲ, ಅಲ್ಲಿ ಓಡಾಟ ಇರಲಿಲ್ಲ, ಇಲ್ಲಿ ಓಡಾಟ ಇರಲಿಲ್ಲ ಅಂತ. ಒಂದು ಪುಸ್ತಕ, ಒಂದು ಥಿಯರಿ, ಒಂದು ಕಾನ್ಸೆಪ್ಟ್ ಬಂತು ಅಂತಂದರೆ ಇಡೀ ದೇಶದ ಮೂಲೆ ಮೂಲೆಗಳಿಂದಲೂ ಬೇರೆ ಬೇರೆ ಕಾಲದ ವಿದ್ವಾಂಸರುಗಳು ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದರು. ಅಂದರೆ
ಎಷ್ಟು ವೈಬ್ರೆಂಟ್ ಆಗಿತ್ತು ದಿ ವರ್ಲ್ಡ್ ಆಫ್ ಸ್ಕಾಲರ್ಶಿಪ್ ವಾಸ್ ಹೌ ವೈಬ್ರೆಂಟ್ ಅನ್ನುವುದು ಗೊತ್ತಾಗುತ್ತದೆ. ಈ ಸೂಕ್ಷ್ಮತೆಯನ್ನು ಗಮನಿಸದೆ ಹೋಗ್ಬಿಡ್ತೀವಲ್ಲ. ಇವತ್ತು ಎಲ್ಲಿಯೋ ಕಂಡದ್ದಕ್ಕೆ ಅಭಿಪ್ರಾಯ ವ್ಯಕ್ತಪಡಿಸುವಂಥದ್ದು ದೊಡ್ಡ ಮಾತಲ್ಲ. ಆಗ ಪುಸ್ತಕವನ್ನು ಬರೆಯುವುದೇ ಕಷ್ಟ ಇತ್ತು. ಒಂದು ಪ್ರತಿ ಮಾಡಬೇಕು ಅಂದರೆ ಎಷ್ಟು ತಿಂಗಳು ಹಿಡಿಯುತ್ತಾ ಇತ್ತು. ಆ ಒಂದು ಪ್ರತಿ ಒಂದು ಪ್ರಾಂತದಿಂದ ಇನ್ನೊಂದು ಪ್ರಾಂತಕ್ಕೆ ಹೋಗುವುದಂದರೆ ಎಷ್ಟು ಕಷ್ಟ ಇತ್ತು. ಹಾಗೆ ಹೋಗಿದ್ದನ್ನು ಮತ್ತೊಬ್ಬರು ಓದಿಕೊಳ್ಳುವುದು ಎಷ್ಟು ಕಷ್ಟ ಇತ್ತು. ಏನು ನೀಟಾಗಿ ಪ್ರಿಂಟ್ ಮಾಡಿಬಿಡ್ತಾ ಇದ್ರೆ ದಪ್ಪ ದಪ್ಪ ಅಕ್ಷರಗಳಲ್ಲಿ, ಟೆಕ್ಸ್ಟೇ ಬೇರೆ ಫಾಂಟು, ಕಾಮೆಂಟ್ರಿನೇ ಬೇರೆ ಫಾಂಟು, ಎಲ್ಲಿತ್ತು ಎಲ್ಲ ಉದ್ದೂಕ್ಕೆ ಆ ಕೊನೆಯಿಂದ ಈ ಕೊನೆ ಒಂದೇ ಸಾಲಾಗಿ ಬರಿತಾ ಇರೋದು. ಪದ್ಯವೋ ಗದ್ಯವೋ ಚಂಪೂನೋ ನಾಟಕವೋ ಏನೂ ಗೊತ್ತಾಗ್ತಾ ಇರಲಿಲ್ಲ. ಅವುಗಳನ್ನು ಬಿಡಿಸಿಕೊಂಡು ಓದಿಕೊಂಡು ಜೀರ್ಣಿಸಿಕೊಂಡು ಅದರ ಮೇಲೆ ಪ್ರತಿಕ್ರಿಯೆಯನ್ನು ಕೊಡಬೇಕು. ಕೊಟ್ಟದ್ದು ಮತ್ತು ಪ್ರಚಾರ ಆಗಬೇಕು ಅಂದರೆ ನಮ್ಮಲ್ಲಿ ಸಿಕ್ಕಷ್ಟು ಈ ರೀತಿಯ ಹಸ್ತಪ್ರತಿಗಳು ಹೀಗೆ ಓಡಾಡಿ ಬಹುಕಾಲದಿಂದ ವಿದ್ವತ್ತೆ ಬೆಳೆದು ಬಂದಂತೆ ಜಗತ್ತಿನಲ್ಲಿ ಬೇರೊಂದು ಕಡೆ ಉದಾಹರಣೆ ಇಲ್ಲ. ಯುರೋಪಿನ ಸ್ಕಾಲರ್ಶಿಪ್ನ ಈ ಫಾಸ್ಟ್ ರಿಯಾಕ್ಷನ್ಸ್ ಆ್ಯಕ್ಷನ್ಸ್ ಇವೆಲ್ಲ ಬಂದಂಥದ್ದು ಹೆಚ್ಚಂದರೆ 800 ವರ್ಷಗಳಲ್ಲಿ. ನಮ್ಮದೆಷ್ಟು 3000 ವರ್ಷಗಳಿಂದ ಕನಿಷ್ಠಾತಿ ಕನಿಷ್ಠ ಬೆಳಕೊಂಡು ಬಂದಿದೆ. ಮತ್ತು ಅಲ್ಲಿ ಪ್ರಿಂಟಿಂಗ್ ಟೆಕ್ನಾಲಜಿ ಬಹಳ ಬೇಗ ಬಂತು. 14ನೇ ಶತಮಾನದ ಹೊತ್ತಿಗೆ ಬಂದಿತ್ತು, 600 ವರ್ಷಗಳ ಕೆಳಗೆ. ಆದರೆ ನಮ್ಮಲ್ಲಿ 100 ವರ್ಷದ ಕೆಳಗೆ 120 ವರ್ಷಗಳ ಕೆಳಗೆ ಪ್ರಿಂಟಿಂಗ್ ಟೆಕ್ನಾಲಜಿ ಬಂದದ್ದು. ಅಲ್ಲಿವರೆಗೂ ಕೈಯಲ್ಲಿ ಎಷ್ಟು ಬರವಣಿಗೆಗಳನ್ನು ಮಾಡಿ ಓಡಿಯಾಡಿ ನೋಡಿದ್ರು ಅಂತಂದರೆ ತುಂಬ ದೊಡ್ಡ ಕೆಲಸ, ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಅನಿಸುತ್ತದೆ. ಇದು ನಮ್ಮ ಇಂಟೆಲೆಕ್ಚುವಲ್ ಕ್ವೆಸ್ಟ್, ಬೌದ್ಧಿಕವಾದ ಪ್ರಾಮಾಣಿಕತೆ ಮತ್ತು ಕಾರ್ಯಕ್ಷಮತೆ, ಅನ್ವೇಷಣ ಪ್ರಜ್ಞೆ, ಚಿಕಿತ್ಸಕ ದೃಷ್ಟಿ ಎಲ್ಲಕ್ಕೂ ಕೂಡ ನಿದರ್ಶನವಾಗಿದೆ ಅಂತ ಅನಿಸುತ್ತದೆ. ಆಮೇಲೆ ಅಲ್ಲಿ ಒಬ್ಬೊಬ್ಬ ಕವಿ ನೋಡಿ ಒಂದೊಂದು ಸೂಕ್ಷ್ಮಗಳನ್ನು ತರ್ತಾನೆ. ಉದಾಹರಣೆಗೆ ನಮ್ಮ ಆಂಧ್ರ ಭೋಜ ಅಂತ ಹೆಸರಾದ ಕನ್ನಡ ರಮಾರಮಣ ಕೃಷ್ಣದೇವರಾಯ ಆ ಮುಕ್ತ ಮಾಲ್ಯದಲ್ಲಿ 6 ಋತುಗಳನ್ನು ವಿಸ್ತರಿಸಿ ವರ್ಣಿಸಿದ್ದಾನೆ. ನಿಜವಾಗಿಯೂ ಆ ಒಂದು ಕಾಲದ 15ನೇ ಶತಮಾನದ ಆಸುಪಾಸಿನ ಭಾರತೀಯ ಜನಜೀವನ, ವಿಶೇಷವಾಗಿ ದಕ್ಷಿಣ ಭಾರತೀಯ ಜನಜೀವನವನ್ನು ತಿಳ್ಕೊಳ್ಳೋದಕ್ಕೆ ಅವು ಬಹಳ ಅಮೂಲ್ಯ ಸಾಧನಗಳು ಅಂತ ಅನ್ನಬಹುದು. ಕೃಷ್ಣದೇವರಾಯ ಕನ್ನಡಿಗನೋ ತೆಲುಗಿಗೆ ಉತ್ತೇಜನ ಕೊಟ್ಟ, ಮತ್ತೊಂದು ಮಗದೊಂದು ಅಂತ ಕೋಲಾಹಲ ಮಾಡುವುದರೊಳಗೆ ಅವನ ಕಾವ್ಯದ ಸ್ವಾರಸ್ಯವನ್ನು ಮರೆತರೆ ನಷ್ಟ ನಮಗೆ ಆಗುವಂಥದ್ದು ಮತ್ತಿನ್ಯಾವುದೂ ಅಲ್ಲ. ಅವನು ವರ್ಣನೆ ಮಾಡ್ತಾನೆ, ಮಳೆಗಾಲದಲ್ಲಿ ವಿಷ್ಣುಚಿತ್ತ ಪೆರಿಯಾಳ್ವಾರರಿಗೆ ಮನೆಯಲ್ಲಿ ತರಕಾರಿಗಳು ಸಿಗೋದಿಲ್ವಲ್ಲ, ಅದಕ್ಕೆ ಬಂದ ಜನಕ್ಕೆ, ಆ ಅತಿಥಿ ವರ್ಗಕ್ಕೆ ಏನು ಮಾಡ್ತಾ ಇದ್ದ ಅಂತಂದರೆ ಮಾಮೂಲಾದಂಥ ಹಾಲು ಮಜ್ಜಿಗೆ ಇತ್ಯಾದಿಗಳು ಇರ್ತಾಯಿತ್ತು. ಜೊತೆಗೆ ಬೇಸಿಗೆಯಲ್ಲಿ ಮಾಡಿಟ್ಟಂತಹ ಬಾಳಕ, ಸಂಡಿಗೆ ಮತ್ತು ತರಕಾರಿಯ ಸಿಪ್ಪೆಯನ್ನು ಉಪ್ಪು ಹಾಕಿ ಒಣಗಿಸಿ ಮಾಡಿರತಕ್ಕಂಥ ಒಂದು ಬಗೆಯ ಚಿಪ್ಸು, ಆ ರೀತಿಯಾದದ್ದು, ಮತ್ತು ಗೊಜ್ಜುಗಳು, ಉಪ್ಪಿನಕಾಯಿ, ತೊಕ್ಕು, ಈ ಥರದ್ರಿಂದ ಬಡಿಸ್ತಾ ಇದ್ದ ಅಂತ ಬರ್ತದೆ. ತರಕಾರಿಗಳಿರಲಿಲ್ಲ ಅನ್ನೋದಕ್ಕೆ. ಅಷ್ಟು ಮಾತ್ರವಲ್ಲ, ಅವಳಿಗೆ ಹೆಂಡತಿಗೆ ಕಷ್ಟ ಆಗಬಾರ್ದು ಅಂತ ಬೇಸಿಗೆಯಲ್ಲೇನೆ ಅವನು ಚೆನ್ನಾಗಿ ತೆಂಗಿನ ನಾರನ್ನು, ಚಿಪ್ಪುಗಳನ್ನು ಒಣಗಿಸಿಟ್ಟುಕೊಂಡು ಕಾಪಾಡಿಕೊಳ್ತಾ ಇದ್ದ. ಸಗಣಿಯಿಂದ ಮಾಡಿರುವ ಕುರುಳು, ಬೆರಣಿಯನ್ನು ಚೆನ್ನಾಗಿ ದಾಸ್ತಾನ ಮಾಡಿಟ್ಕೊಳ್ತಾ ಇದ್ದ ಅಂತಲೂ ಬರುತ್ತೆ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಮಳೆಗಾಲದಲ್ಲಿ ಬೆಂಕಿ ಉರಿಸ್ಕೊಳ್ಳೋದು ಕಷ್ಟ ಅಂತ ಒಂದು ಬೆರಣಿಯ ಮೇಲೆ ಒಂದಿಷ್ಟು ಕೆಂಡ ಇಟ್ಟುಕೊಂಡು ಅದರ ಮೇಲೆ ಮತ್ತೆರಡು ಬೆರಣಿಯ ತುಂಡುಗಳನ್ನು ಮುಚ್ಚಿಕೊಂಡು ಸೆರಗಿನ ಮರೆಯೊಳಗೆ ಅದು ಮಳೆ ನೀರು ಬಿದ್ದು ಹಾಳಾಗದೇ ಇರಲಿ ಅಂತ ಮುಚ್ಚಿಟ್ಟುಕೊಂಡು ಮನೆಯಿಂದ ಮನೆಗೆ ಗೃಹಿಣಿಯರು ತೊಗೊಂಡು ಹೋಗ್ತಾ ಇದ್ದರು ಅನ್ನುವ ಮಾತನ್ನು ಹೇಳ್ತಾನೆ. ಅಷ್ಟು ಮಾತ್ರವಲ್ಲ, ಮಳೆಗಾಲದಲ್ಲಿ ಪಾಪ ಮನೆಯಲ್ಲಿ ಇದ್ದವರಿಗೆ ಕಷ್ಟಪಟ್ಟು ಹೇಗೋ ಅಡುಗೆ ಮಾಡ್ತಾರೆ. ಸೌದೆ, ಹಸಿ ಸೌದೆ, ಹೊಗೆ ಅಂದರೆ ಹೊಗೆ, ಎಷ್ಟೊತ್ತಿಗೂ ಬೇಯೋಲ್ಲ, ಮಸಿ ಆಗ್ತಾ ಇರುತ್ತದೆ. ಅದರೊಳಗೆ ಅಡುಗೆ ಮಾಡಿದ್ರು ಅಂತನ್ನೋದ್ರೊಳಗಾಗಿ ತುಂಬ ಹೊತ್ತು ಒಲೆಯಲ್ಲಿ ಇಟ್ಟ ಕಾರಣ ಅನ್ನ ಚೆನ್ನಾಗಿ ಹೂವಾಗಿ ಅಗುಳಗಳಾಗದೆ ಅದು ಅರಳಿ ಹಿಟ್ಟಂತೆ ಆಗಿ ಮನೆಯಲ್ಲಿ ಬಂದವರಿಗೆ ತೃಪ್ತಿಯಾಗಿ ತಿನ್ನುವುದಕ್ಕಾಗದೆ ಬೇಸರವಾಗಿ ಹಾಗೆ ಎಲ್ಲ ಅವರು ತಿಂದು ಹೋದ ಮೇಲೆ ಮತ್ತೆ ನೋಡಿ, ಅನ್ನ ಉದುರಾಗಿದ್ದರೆ ಸ್ವಲ್ಪ ಅನ್ನ ಸಾಕಾಗುತ್ತದೆ. ಅನ್ನ ಮುದ್ದೆ ಆದರೆ ಎಲೆಯಲ್ಲಿ ನೋಡೋದಕ್ಕೆ ಸ್ವಲ್ಪವೇ ಬಡಿಸಿದಂತೆ ಅನಿಸುತ್ತದೆ, ಆದರೆ ಅದು ಜಾಸ್ತಿ ಆಗಿರುತ್ತದೆ. ಬಂದವರಿಗೆ ಇಷ್ಟು ಸ್ವಲ್ಪ ಅಲ್ವಾ ಬಡಿಸೋದು ಅಂತ ಅನಿಸ್ಕೊಂಡು ಬಡಿಸೋರು ಜಾಸ್ತಿ ಬಡಿಸೋದಾಗುತ್ತದೆ. ತಪ್ಪಲೆ ಬೇಗ ತಳ ಕಾಣುತ್ತದೆ, ಆದರೆ ಮಿಕ್ಕವರಿಗೆ ಸಾಕಾಗೋದಿಲ್ಲ. ಹೀಗಾಗಿ ತಪ್ಪಲೆ ತಳಕಂಡರೂ ಕೂಡ
ಆತಿಥ್ಯ ಮುಗಿಯದಂತಾಗಿ ಮತ್ತೆ ತಿರ್ಗಾ ಗೃಹಿಣಿಯಾದವಳು ಮಡಿಕಟ್ಟಿಕೊಂಡು ಅಡುಗೆಗೆ ಕೂತ್ಕೊಳ್ಬೇಕಾಗುತ್ತದೆ. ಆ ಒಂದು ಹುಲ್ಲಿನ ಮಾಡಿನ ಸೂರಿನಿಂದ ಮತ್ತೆ ಗಗನಕ್ಕೆ ಭೇದಿಸಿಕೊಂಡು ಹೊಗೆ ಎದ್ದು ಹೋಗ್ತಾ ಇರ್ತದೆ, ಜ್ವಾಲೆ ಅಂತೂ ಒಲೆಯೊಳಗೆ ಕಾಣಿಸೋದಿಲ್ಲ ಅಂತ ಬರೀತಾನೆ ಮಹಾರಾಜ ಕೃಷ್ಣದೇವರಾಯ. ಯಾವಾಗ ಈ ಸಾಮಾನ್ಯರ ಬದುಕನ್ನು ಕಂಡಿದ್ದ, ಅವನಲ್ಲಿ ಬರೆದಿದ್ದಾನೆ. ಬೇಸಿಗೆಯ ಕಾಲದಲ್ಲಿ ಶಕೆ ಅಂತ ಹೇಳಿಬಿಟ್ಟು ನದಿಯಲ್ಲಿ ಮರಳಿನ ಮಧ್ಯದಲ್ಲಿ ತಂಪಾಗಿರಲಿ ಅಂತ ಹೆಂಡದ ಮಡಿಕೆಗಳನ್ನು ಹೂತಿಟ್ಟು ಅದರ ಮೇಲೆ ಮರಳು ಮುಚ್ಚಿಬಿಟ್ಟಿದ್ದೂ ಮತ್ತೆಲ್ಲಿಂದಲೋ ಮೀನನ್ನು ಹುರ್ಕೊಂಡು ಬಂದು ಅದನ್ನು ಚಾಟ್ಸ್ ಅನ್ನೋ ಥರ ಇಟ್ಟುಕೊಂಡು ಇದರ ಜೊತೆಗೆ ತಿಂತಾಯಿದ್ರು ಕುಡಿತಾಯಿದ್ರು ಅಂತ ಬರೀತಾನೆ. ಸಾಮಾನ್ಯ ಜನ ಮಾಡ್ತಾ ಇದ್ದಂಥದ್ದು. ಅಂದರೆ ಒಂದೊಂದು ಋತುವಿಗೂ ಆಹಾರ ಪದ್ಧತಿಗಳು ಹೇಗಿದ್ದವು ಅನ್ನೋದನ್ನು ಗಮನಿಸಿ ಬರೆದಿದ್ದಾನೆ ಕೃಷ್ಣದೇವರಾಯ. ಒಬ್ಬ ಪ್ರಭುವಿಗೆ ಎಷ್ಟು ಆಸ್ಥೆ ಇತ್ತು ಏನು ಅಂತ ಗೊತ್ತಾಗುತ್ತದೆ. ಇವೆಲ್ಲ ಕಂಡಾಗ ನಮ್ಮ ಪೂರ್ವಜರ ಒಂದು ವ್ಯಾಪಕವಾದ ಜೀವನ ಸೂಕ್ಷ್ಮ ದೃಷ್ಟಿ ಏನು ಅಂತ ಗೊತ್ತಾಗುತ್ತದೆ. ಈ ಮಟ್ಟದ ಸೂಕ್ಷ್ಮತೆಯಲ್ಲಿ ನಾವು ಈ ಪ್ರಾಚೀನತೆಯಲ್ಲಿ ಬೇರೆ ಎಲ್ಲೂ ಕಾಣೋದಿಲ್ಲ. ಅಷ್ಟ್ಯಾಕೆ ನೀವು ನೋಡಿ, ಇಡೀ ಶೇಕ್ಸ್ಪಿಯರ್ನ 38-39 ನಾಟಕಗಳು ಅಂತ ಒಳಗೆ ಹುಡುಕಿದರೆ ಆಹಾರದ ಬಗ್ಗೆ, ವಸ್ತ್ರದ ಬಗ್ಗೆ ಎಷ್ಟು ಬಂದಿದೆ ನೋಡಿ. ಇಲ್ಲ, ಜಾಸ್ತಿ ಬಂದಿಲ್ಲ. ಅಷ್ಟ್ಯಾಕೆ ನೀವು ದೊಡ್ಡ ದೊಡ್ಡ ಕವಿಗಳನ್ನು ತೆಗೆದುಕೊಳ್ಳಿ, ಇಂಗ್ಲೀಷ್ನಲ್ಲೇ ತೆಗೆದುಕೊಳ್ಳಿ ಅಥವಾ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ತೆಗೆದುಕೊಳ್ಳಿ, ಭಾರತೀಯ ಕವಿಗಳು ಇವಕ್ಕೆಲ್ಲ ತುಂಬ ಗಮನ ಕೊಟ್ಟಿದ್ದಾರೆ. ತೆಲುಗಿನಲ್ಲಿ ಒಂದು ಸಾಮಾನ್ಯ ಅಂತನಿಸುವಂಥ ಒಂದು ಕೃತಿ ಉಂಟು, ಹಂಸ ವಿಂಶತಿ ಅಂತ ಒಂದು ಚಂಪೂ ಕಾವ್ಯ. ಹಂಸಗಳು ಹೇಳಿದ 20 ಕಥೆಗಳು ಅಂತ. ಆ ಹಂಸ ವಿಂಶತಿಯಲ್ಲಿ ಬರುವಷ್ಟು ಕೂಲಂಕಷವಾದ ಜನಜೀವನ ಚಿತ್ರಣ, ಇಡೀ ಆಂಧ್ರ ಜನಜೀವನ ಚಿತ್ರಣ ಮತ್ತಿನ್ನೆಲ್ಲಿ ಸಿಗುತ್ತದೆಯೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು. ನಮ್ಮ ತಮಿಳಿನ ಸಂಗಮ್ ಕವಿತೆಯಲ್ಲಂತೂ ನೋಡಿದರೆ ಬಹಳ ಅದ್ಭುತವಾದ ರೀತಿಯಲ್ಲಿ ಸಿಗುತ್ತದೆ. ಮಧುರೈ ಕಾಂಜಿ ಎನ್ನುವ ಒಂದು ಕಾವ್ಯ ಸಾಕು. ಒಂದು ಮಧುರೆ ಎನ್ನುವ ಊರಿನಲ್ಲಿ ಎಷ್ಟು ಜನಜೀವನದ ಮುಖಗಳಿದ್ದವು ಅನ್ನೋದು ಗೊತ್ತಾಗುತ್ತದೆ. ಯಾವುದೇ ಪ್ರಾಚೀನ ಕಾವ್ಯಗಳಲ್ಲಿ, ದೇಶಭಾಷೆಯ ಕಾವ್ಯಗಳಲ್ಲಿ ನೋಡಿದರೆ ನಗರ ವರ್ಣನೆ ಮಾಡಬೇಕು ಅಂದರೆ ಎಲ್ಲ ವಿವರಗಳನ್ನು ತುಂಬಿಕೊಡಬೇಕಾಗಿತ್ತು ಅಂತ ಗೊತ್ತಾಗುತ್ತದೆ. ಕಾಳಿದಾಸ ಇದಕ್ಕೆಲ್ಲ ಹೆದ್ದಾರಿ ಹಾಕಿಕೊಡುವಂತೆ ಆ ಸೂಕ್ಷ್ಮವಾದ ಜೀವನಾವಲೋಕನವನ್ನು ಬಳಸಿಕೊಟ್ಟ. ಇದು ನಮಗೆ ತುಂಬ ಗೌರವನೀಯವಾದದ್ದು ಅಂತ ಅನಿಸುತ್ತದೆ. ಕೃತಾಪರಾಧಾನ್ ಬಹುಶೋಪಿ ತರ್ಜಿತಾನ್ ಸವೇಪತೂನ್ ಸಾಧ್ವಸ ಲುಪ್ತಚೇತಸ ನಿರೀಕ್ಷ್ಯ ಭರ್ತೃನ್ ಸುರತಾಭಿಲಾಷಿಣಃ ಸ್ತ್ರೀಯೋಪರಾಧಾನ್ ಸಮದಾ ವಿಸಸ್ಮರುಹು. ಚಳಿಗಾಲದಲ್ಲಿ ಗಂಡ ಹೆಂಡತಿಯರ ಜಗಳ ಪೂರ್ತಿ ನಿಂತು ಹೋಗಿಬಿಡ್ತದೆ. ಅವನೆಷ್ಟು ತಪ್ಪು ಮಾಡಲಿ, ಇವಳೆಷ್ಟು ತಪ್ಪು ಮಾಡಲಿ, ಎಲ್ಲ ಬಿಟ್ಟು ಕೂತ್ಕೊಂಡು ಬಿಡ್ತಾರೆ ಅಂತ. ಈ ದೃಷ್ಟಿಯಿಂದ ಭಾಸ ಹೇಳ್ತಾನೆ, ಪ್ರವೃಷ್ಟಾಂಗನ ಸಂಧಿಪಾಲಾಹ ಅಂತ ಮಳೆಗಾಲ, ಚಳಿಗಾಲವೂ ಕೂಡ ಅದೇ ಬಗೆಯಲ್ಲಿರ್ತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ. ಮನೋಜ್ಞ ಕುರ್ಪಾಸಕ ಪೀಡಿತಸ್ತನಾ ಸರಾಗ ಕೌಶೇಯಕ ಭೂಷಿತೋರಸ ನಿವೇಶಿತಾಂತಃ ಕುಸುಮೈಶಿರೋರುಹೈ ವಿಭೂಷಯಂತೀವ ಹಿಮಾಗಮಂ ಸ್ತ್ರೀಯ. ಇನ್ನು ಚಳಿಗಾಲದಲ್ಲಿ ಹೊರಗೇನೂ ಬಣ್ಣ ಬೆಳಗೂ ಇಲ್ಲ. ಇವರು ಹೆಣ್ಣು ಮಕ್ಕಳು ತಮ್ಮ ಬಣ್ಣಗಳ ಬಟ್ಟೆಯಿಂದಲೇ, ಸೀರೆಯ ಸೆರಗುಗಳಿಂದಲೇ ಮತ್ತು ಚಳಿಗೆ ಹಾಕಿಕೊಳ್ತಕ್ಕಂಥ ಕೂರ್ಪಾಸಕ ಅಂತಂದರೆ ಕುಪ್ಪಸ. ಹಿಂದೆಲ್ಲ ಸ್ತ್ರೀಯರು ಕಂಚುಕ ಧಾರಣೀಯರಾಗ್ತಾ ಇರಲಿಲ್ಲ, ಬರೀ ಬಟ್ಟೆ ಸುತ್ತಕೊಳ್ತಾಯಿದ್ರು, ಉತ್ತರಿಯ ಹೊದ್ದುಕೊಳ್ತಾ ಇದ್ರು ಅಂತ. ಚಳಿಗಾಲದಲ್ಲಿ ಸಡಿಲವಾಗಿದ್ದರೆ ಬಟ್ಟೆ ಸಾಕಾಗೋದಿಲ್ಲ, ಮೈ ತುಂಬ ತುಂಬಿಕೊಂಡಿರಬೇಕು, ತುಂಬು ತೋಳಿನದಾಗಬೇಕು ಅಂತಂದರೆ ಕೂರ್ಪಾಸಕ. ಅದರಿಂದಲೇ ಕುಪ್ಪಸ ಅನ್ನುವಂಥ ಶಬ್ದ ಬಂದಿದ್ದು. ಇರಲಿ, ಆ ಒಂದು ಕೂರ್ಪಾಸಕ ಬಣ್ಣದ್ದನ್ನು ತೊಟ್ಟಿಕೊಂಡು ಮತ್ತು ಚಳಿಗಾಲದಲ್ಲಿ ಹೂಗಳು ಇಲ್ಲದೇ ಇರೋದರಿಂದ ಕೃತ್ರಿಮವಾದ ಹೂಗಳನ್ನು ರಚನೆ ಮಾಡಿಕೊಂಡು ಮುಡಿದುಕೊಂಡು ಹೋಗ್ತಾ ಇದ್ದರೆ ಹಿಮಗಾಲಕ್ಕೇ, ಆ ಚಳಿಗಾಲಕ್ಕೇ ಅಲಂಕಾರವನ್ನು ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅಂತ ಹೇಳ್ತಾನೆ. ಅಪಗತ ಮದರಾಗ ಯೋಷಿದೇಕ ಪ್ರಭಾತೆ ಕೃತನಿಬಿಡ ಕುಚಾಗ್ರ ಪತ್ಯುರಾಲಿಂಗನೇನ ಪ್ರಿಯತಮ ಪರಿಭುಕ್ತಂ ವೀಕ್ಷಮಾಣ ಸ್ವದೇಹಂ ವ್ರಜತಿ ಶಯನವಾಸಾದ್ ವಾಸಮನ್ಯದ್ಧಸಂತಿ. ಅಗರು ಸುರಭಿ ಧೂಮಾಮೋದಿತಂ ಕೇಶಪಾಶಂ ಗಲಿತ ಕುಸುಮಮಾಲಂ ತನ್ವತಿ ಕುಂಚಿತಾಗ್ರಂ ತ್ಯಜತಿ ಗುರುನಿತಂಬ ನಿಮ್ನ ಮಧ್ಯಾವಸಾನ ಉಷಸಿ ಶಯನಮನ್ಯ ಕಾಮಿನಿ ಚಾರುಶೋಭಾಂ. ಹಾಸಿಗೆ ಬಿಟ್ಟೇಳುವುದೇ ಬೆಳಗ್ಗೆ ತುಂಬ ತಡವಾದದ್ದಂತೆ.
ಆ ಚಳಿಯಲ್ಲಿ ಬೆಚ್ಚಗೆ ಅಗರು ಧೂಪ ವಾಸಿತವಾದಂತಹ ಕಿಟಕಿಗಳೆಲ್ಲ ಮುಚ್ಚಿದ ನಿವಾತ ನಿಷ್ಕಂಪವಾದ ದೀಪಗಳು ಉಳ್ಳಂಥ ಮನೆಯಿಂದ ಅವರು ಹೇಳ್ತಾ ಒಂದು ಕೊಠಡಿಯಿಂದ ಮತ್ತೊಂದು ಕೊಠಡಿಗೆ ಹೋಗಿ ಮಲಗ್ತಾ ಇದ್ರು ಅಂತ. ಮಗ್ಗಲು ಬದಲಾಯಿಸಿಕೊಂಡು ಮಲಗುವಂಥ ರೀತಿಯಲ್ಲಿ. ಅರಾಮಿತ್ರ ಅವ್ರು ಹೇಳ್ತಾರಲ್ಲ, ಬೆಳಗಿನ ಜಾವದಲ್ಲಿ ನೀವು ಹೇಳ್ತೀರಾ, ಹೇಳ್ತೀನಿ, ಆಮೇಲೆ ಇನ್ನೊಮ್ಮೆ ಹೊರಳ್ಕೊಂಡು ಮಲ್ಕೋತೀನಿ ಅಂತ. ಆ ರೀತಿಯಾಗಿ ಪ್ರಚುರ ಗುಡವಿಕಾರ ಸ್ವಾದುಶಾಲಿಕ್ಷುರಮ್ಯ ಪ್ರಬಲ ಸುರತಕೇಲಿ ಜಾತ ಕಂದರ್ಪದರ್ಪ ಪ್ರಿಯಜನರಹಿತಾನಾಂ ಚಿತ್ತ ಸಂತಾಪಹೇತು ಶಿಷ್ಯರ ಸಮಯೇ ಏಷ ಶ್ರೇಯಸೇ ವಸ್ತು ನಿತ್ಯಂ. ಪ್ರಚುರ ಗುಡವಿಕಾರ. ಇಲ್ಲಿ ಕವಿ ತುಂಬ ಚೆನ್ನಾಗಿ ಇಡೀ ಶುಗರ್ ಇಂಡಸ್ಟ್ರಿ ಬಗ್ಗೆ ಹೇಳಿದ್ದಾರೆ. ಗುಡವಿಕಾರ ಅಂತಂದರೆ ಬೆಲ್ಲದ ಬೇರೆ ಬೇರೆಯ ರೂಪಗಳು ಅಂತ. ಅಂದರೆ ಜೋನಿ ಬೆಲ್ಲ, ಕಾಕಂಬಿ, ಬಿಳಿ ಬೆಲ್ಲ ಇತ್ಯಾದಿಗಳು, ಜೊತೆಗೆ ಖಂಡ ಶರ್ಕರ ಇವುಗಳೆಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ, ನಮ್ಮಲ್ಲಿ ಸಕ್ಕರೆ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಬೆಳೆದಿತ್ತು ಅಂತ. ಬೂರಾ ಸಕ್ಕರೆ, ಕಲ್ಲು ಸಕ್ಕರೆ ಇತ್ಯಾದಿಗಳನ್ನು ಬೇಕಾದಂತೆ ಮಾಡ್ತಾಯಿದ್ರು. ಆಸಕ್ತರು ಬೇಕಾದರೆ ಬೃಹದಾರಣ್ಯಕಂ ಅಂತ ಒಂದು ಪುಸ್ತಕವನ್ನು ತಿರುಮಲ ರಾಮಚಂದ್ರ ಅವರು ತೆಲುಗಿನಲ್ಲಿ ಬರೆದಿದ್ದಾರೆ. ಅಲ್ಲಿ ಪ್ರಾಚೀನ ಭಾರತದಲ್ಲಿ ಕಬ್ಬಿನ ಉತ್ಪನ್ನಗಳನ್ನು ಕುರಿತೇನೆ ಒಂದು 40 ಪುಟದ ಅದ್ಭುತ ಪ್ರಬಂಧ ಬರೆದಿದ್ದಾರೆ. ಆ ಪುಣ್ಯಾತ್ಮರು ಎಲ್ಲಿಯೋ ಜರ್ನಲಿಸ್ಟ್ ಆಗಿದ್ದವರು, ತರ್ಕಶಾಸ್ತ್ರವನ್ನು ತಿರುಪತಿಯಲ್ಲಿ ಓದಿಕೊಂಡವರು, ಆಯುರ್ವೇದ, ಜ್ಯೋತಿಷ, ಅನೇಕ ಭಾಷೆಗಳು, ಲಿಪಿಶಾಸ್ತ್ರ, ಖಗೋಳಶಾಸ್ತ್ರ ಒಂದೇ ಎರಡೇ. ನಮ್ಮ ಕನ್ನಡದ ಪಾವ್ಯಂ, ತೆಲುಗಿನ ತಿರುಮಲ ರಾಮಚಂದ್ರ. ಪಾವ್ಯಂ ಅವರಿಗಿಂತ ಎಷ್ಟೋ ಪಟ್ಟು ಇನ್ನೂ ವ್ಯುತ್ಪನ್ನರಾದಂಥವರು. ಆದರೆ ಇಬ್ಬರ ಧಿಷಣಾ ಸ್ವಾರಸ್ಯ, ಜೀವನ ಪ್ರೀತಿ, ವಿನೋದ, ರಾಸಿಕ್ಯ ಬಹಳ ಪ್ರಶಂಸನೀಯವಾದದ್ದು, ತುಂಬ ಮನೋಹರವಾದದ್ದು. ಓದಬೇಕು ತಿರುಮಲ ರಾಮಚಂದ್ರ ಅವರ ಗ್ರಂಥಗಳನ್ನು. ಅಹಂಬೋ ಅಭಿವಾದಯೇ, ಮರಪುರಾಣಿ ಮನೀಷಿ, ಮತ್ತು ಸಾಹಿತಿ ಸುಗತಿನಿ ಸ್ವಗತಂ, ಬೃಹದಾರಣ್ಯಕಂ, ಮನವಿ ಮಾಟಲು ಮತ್ತು ಮನಲಿಪಿ ಪುಟ್ಟು ಪೂರ್ವೋತ್ತರಂ, ನುಡಿ ನಾನುಡಿ ಒಂದೇ ಎರಡೇ ಅವರ ಗ್ರಂಥಗಳು. ಹಂಪಿನುಂಡಿ ಹರಪ್ಪಾದಾಕ ಅಂತ ನಮ್ಮ ಶೇಷಶಾಸ್ತ್ರಿಗಳು ಈಚೆಗೆ ಸಾಹಿತ್ಯ ಅಕಾಡೆಮಿಗೋಸ್ಕರ ಅನುವಾದ ಮಾಡಿದ್ರು. ಅಲ್ಲಿ ನೋಡಿದ್ರೆ ಒಬ್ಬ ವಿದ್ವದ್ರಸಿಕನ ಜೀವನದ ಏರಿಳಿತಗಳು, ಆ ಜೀವನ ಪ್ರೀತಿ, ಕಲಾನುಸಕ್ತಿ ಎಲ್ಲ ತುಂಬ ಸುಂದರವಾದದ್ದು ಅಂತ ಗೊತ್ತಾಗುತ್ತೆ. ಆ ಸಕ್ಕರೆಯ ವ್ಯಾಪಕವಾದ ಒಂದು ಇದು ಕೆಲಸ ಹೇಗಿತ್ತು ಅಂತ. ಕೆಲವು ಬಗೆಯ ಪಾಚಿಗಳನ್ನು ಬಳಸ್ತಾ ಇರೋ ಆಲ್ಗೆ, ಅವುಗಳನ್ನು ಬೆಲ್ಲದ ಒಂದು ಪಾಕದ ಮೇಲೆ ಹಾಕಿಬಿಟ್ರೆ ಆ ಪಾಚಿಗಳು ಬೆಲ್ಲದ ಬಣ್ಣವನ್ನು ಹೀರಿಬಿಟ್ಟು ಶುಭ್ರ ಮಾಡಿಕೊಡ್ತಾ ಇದ್ವು ಅಂತ ಗೊತ್ತಾಗುತ್ತದೆ. ನಮ್ಮ ಊರಿನಲ್ಲಿ ಮಾಡ್ತಾಯಿದ್ರು. ನಮ್ಮ ಮನೆ ಎದುರಿಗೇನೆ ಈ ಬೂರಾ ಸಕ್ಕರೆ ಮಾಡುವಂಥದ್ದು ಒಂದು ಇಂಡಸ್ಟ್ರಿ ಇತ್ತು, ಅಲ್ಲಿ ನಡೀತಾ ಇತ್ತು. ಮತ್ತು ಕಾಕಂಬಿಯನ್ನು ಸೋರಿ ಬಿಡುವುದಕ್ಕೆ, ಜೋನೆ ಬೆಲ್ಲ ಸೋರಿ ಹೋಗೋದಕ್ಕೆ ಯಾವ ರೀತಿಯಾದ ಟೆಕ್ನಿಕ್ ಮಾಡ್ತಾಯಿದ್ರು ಅನ್ನುವಂಥದ್ದೆಲ್ಲ ನೋಡಿ ಗೊತ್ತಿತ್ತು. ಅವುಗಳನ್ನು ನಡೆಸಿಕೊಡ್ತಾಯಿದ್ರು. ಮತ್ತು ಕಲ್ಲು ಸಕ್ಕರೆಗಂತೂ ಆಯುರ್ವೇದದಲ್ಲಿಯೇ ಮಾಮೂಲಿ ಸಕ್ಕರೆಗಿಂತ ವಿಶೇಷವಾದ ಗುಣಗಳನ್ನು ಹೇಳ್ತಾರೆ. ಅವುಗಳು ಹೇಗಿತ್ತು ಅಂತ ಅದನ್ನೇ ಇಲ್ಲಿ ವ್ಯಾಖ್ಯಾನಕಾರ ಹೇಳ್ತಾನೆ. ಪ್ರಚುರೋ ಬಹುಲೋ ಗುಡವಿಕಾರ ಖಂಡ ಶರ್ಕರ ಗುಡಾದೀನಾಂ ಪಾಕಃ ಅಂತ ಹೇಳ್ತಾನೆ. ಸ್ವಾದು ಶಾಲಿಕ್ಷುರಮ್ಯ. ಇನ್ನು ಕಬ್ಬು ಮತ್ತು ಶಾಲಿ, ಬೇರೆ ಬೇರೆ ಬಗೆಯ ದ್ವಿದಳ ಧಾನ್ಯಗಳು ಎಲ್ಲ ಉಂಟು. ಮತ್ತು ಈ ಚಳಿಗಾಲ ಸುಖಭೋಗಕ್ಕೆ ಹೆಚ್ಚು ಪ್ರಸಿದ್ಧವಾದದ್ದು ಅಂತ ಗೊತ್ತೇ ಇದೆ ಬೇಸಿಗೆಗಿಂತ. ಅದನ್ನು ಕವಿ ಒತ್ತಿ ಹೇಳ್ತಾ ಇದ್ದಾನೆ ಇಲ್ಲಿ. ಮತ್ತು ಅನುಕೂಲ ಇದ್ದವರಿಗೆ ಎಲ್ಲ ಅನುಕೂಲ, ಅನುಕೂಲ ಇಲ್ಲದೆ ಇದ್ದವರಿಗೆ ಎಲ್ಲ ಪ್ರತಿಕೂಲ. ನಮ್ಮ ತಾಯಿ ಹೇಳ್ತಾನೆ ಇರ್ತಾರೆ, ಬಡವರ ಕಾಲನಪ್ಪ ಬೇಸಿಗೆ ಕಾಲ, ಚಳಿಗಾಲ ಸಾಹುಕಾರರ ಕಾಲ ಅಂತ. ಎಲ್ಲ ಹವಣಿಕೆ ಬೇಕು. ಮಳೆಗಾಲವೂ ಅಷ್ಟೇ ಶ್ರೀಮಂತರ ಕಾಲ. ಎಲ್ಲ ಚೆನ್ನಾಗಿದ್ದರೆ ಬೆಚ್ಚಗೆ ಮಳೆಯ ಒಳಗೆ ಮೈ ಒಂದಿಷ್ಟು ಒದ್ದೆ ಮುದ್ದೆ ಆಗದೆ ಚೆನ್ನಾಗಿ ಹುರಿದ ಬಾಳಕ, ಕರೆದ ಹಪ್ಪಳ ತಿಂದುಕೊಂಡಿರಬಹುದು. ತಾಳಮದ್ದಲೆ ಕೇಳಿಕೊಂಡು ಜೈಮಿನಿ ಭಾರತ ಓದಿಕೊಂಡು ಮಲೆನಾಡಿನ ಆ ಒಂದು ಚಿತ್ರಣ. ಆದರೆ ಬೇರೆಯವರಿಗೆ ಹಾಗಲ್ಲ. ಆ ಕೆಲವು ಪದ್ಯಗಳನ್ನು ಮತ್ತೆ ಓದಿ ತೋರಿಸ್ತೀನಿ. ಆದರೂ ಇದ್ದಿದ್ರೊಳಗೆ ಬದುಕಲ್ಲಿ ಸ್ವಾರಸ್ಯವನ್ನು, ನೆಮ್ಮದಿಯನ್ನು ಕಾಣಬೇಕಲ್ಲ. ಅದು ಇರಲಿ ಶ್ರೇಯಸೇ ವಸ್ತು ನಿತ್ಯಂ ಅನ್ನುವ ಮಾತನ್ನು ಹೇಳ್ತಾನೆ. ಇಲ್ಲೆಲ್ಲ ಫಿಲಾಸಫಿ ಆಫ್ ಸೀಸನ್ಸ್ ಅಂತಂದರೆ ಎಲ್ಲ ಕಾಲವೂ ಚೆನ್ನಾಗಿದೆ ಅಂತ ಭಾವಿಸಿಕೊಳ್ಬೇಕು, ಎಲ್ಲ ಹಂತವನ್ನು ಅಂಗೀಕರಿಸಬೇಕು, ಗೌರವಿಸಬೇಕು ಅನ್ನುವುದನ್ನು ಕವಿ ತೋರ್ಪಡಿಸ್ತಾನೆ. ಇನ್ನು ಕಡೆಯ ಸರ್ಗ ವಸಂತಕ್ಕೆ ಬರ್ತಾ ಇದ್ದೀವಿ. ವಸಂತದಲ್ಲಿ ಸಹಜವಾಗಿಯೇ ಕವಿಗಳಿಗೆ ಬೇಕಾದ ಋತು ವಿಜೃಂಭಣೆ ಕಂಡುಬರುತ್ತದೆ. ರಾಮಾಯಣದ ಕಿಷ್ಕಿಂಧಾಕಾಂಡದ ಆರಂಭದಲ್ಲಿಯೇ ರಾಮನ ವಿರಹಕ್ಕೆ ಉದ್ದೀಪನ ವಿಭಾವವಾಗಿ ವಸಂತ ಬರುತ್ತದೆ. ಭಯಂಕರ ಮನೋಹರವಾಗಿ ಕವಿ ವರ್ಣಿಸಿದ್ದಾನೆ.
ಅಶೋಕ ವೃಕ್ಷ ಆಕೇಶಪಾದ, ಕೇಶಾಂತ ಪಾದ ಅಂತಂತಾರಲ್ಲ, ಆ ರೀತಿಯಲ್ಲಿ ಅಡಿಯಿಂದ ಮುಡಿಯವರೆಗೆ ಹೂತಿದೆ, ಕೆಂಪಗೆ ಚಿಗುರಿದೆ. ಅದನ್ನು ನೋಡಿದರೆ ವಿರಹಾಗ್ನಿಯಿಂದ ಸುಟ್ಟು ಹೋಗ್ತಾ ಇರುವ ತಾನೇ ಆಗಿದ್ದೇನೇನೋ ಅಂತ ರಾಮ ಹೇಳ್ತಾನೆ. ಮತ್ತು ಅಲ್ಲಿ ತುಂಬಿಗಳು ಝಂಕಾರ ಮಾಡ್ತಾ ಇದ್ದರೆ ಉರಿತಾ ಇರುವ ಅಶೋಕ ವೃಕ್ಷದಲ್ಲಿ ಚಟಚಟನೆ ಬರ್ತಾ ಇರುವ ಶಬ್ದಗಳ ಅಥವಾ ಹೊಗೆಯ ಅನ್ನುವಂಥ ಒಂದು ಉತ್ಪ್ರೇಕ್ಷೆಯನ್ನು ಕವಿ ಮಾಡಿ ತೋರಿಸ್ತಾನೆ. ಎಲ್ಲ ಚೆನ್ನಾಗಿದ್ದಾಗ ಸೊಗಸು, ಯಾವುದೂ ಚೆನ್ನಾಗಿಲ್ಲದೆ ಇದ್ದಾಗ ಎಲ್ಲಿ ಸೊಗಸು ಅನ್ನುವ ಭಾವ ತುಂಬ ಬರ್ತದೆ. ಪ್ರಫುಲ್ಲ ಚೂತಾಂಕುರ ತೀಕ್ಷ್ಣ ಸಾಯಕೋ ದ್ವಿರೇಫ ಮಾಲಾ ವಿಲಸದ್ಧನುರ್ಗುಣ ಮನಾಂಸಿ ಭೇತ್ತುಂ ಸುರತ ಪ್ರಸಂಗಿನಾಂ ವಸಂತ ಯೋದ್ಧ ಸಮುಪಾಗತಃ ಪ್ರಿಯೇ. ಮಾವಿನ ಹೂಗೊಂಚಲೆಂಬ ಬಾಣಗಳನ್ನು ಹೂಡಿ ತುಂಬಿಗಳ ಮಾಲಿಕೆ ಎಂಬ ಹೆದೆಯನ್ನು ಎಳೆದು ಕಿಂಶುಕ ಪುಷ್ಪದ ಬಿಲ್ಲನ್ನು ಹೂಡಿ ವಸಂತ ಯೋದ್ಧ ಈಗ ಎಲ್ಲ ತರುಣ ತರುಣಿಯರಿಗೆ ರಸಿಕರಿಗೆ ಆಘಾತುಕನಾಗಿ ಬಂದಿದ್ದಾನೆ. ದ್ರುಮಾ ಸ ಪುಷ್ಪ ಸಲಿಲಂ ಸಪದ್ಮಂ ಸ್ತ್ರೀಯಸ್ಸ ಕಾಮ ಪವನ ಸುಗಂಧಿ ಸುಖಾ ಪ್ರದೋಷ ದಿವಸಾಶ್ಚರಮ್ಯ ಸರ್ವಂ ಪ್ರಿಯೇ ಚಾರುತರಂ ವಸಂತೆ. ಮರಗಳಲ್ಲಿ ಹೂವಿವೆ, ನೀರಿನಲ್ಲಿ ಕಮಲಗಳಿವೆ, ಹೆಂಗಳರಲ್ಲಿ ಪ್ರೀತಿ ಇದೆ, ಗಾಳಿಯಲ್ಲಿ ಪರಿಮಳವಿದೆ, ಮನಸ್ಸಿನಲ್ಲಿ ಸಂತೋಷ ಇದೆ. ಹಗಲೂ ಸುಂದರ, ಇರುಳೂ ಸುಂದರ, ಯಾವುದು ಚೆಲುವಲ್ಲ ವಸಂತದಲ್ಲಿ ಅಂತ. ವಾಪೀಜಲಾನಾಂ ಮಣಿಮೇಖಲಾನಾಂ ಶಶಾಂಕಭಾಸಾಂ ಪ್ರಮದಾಜನಾನಾಂ ಚ್ಯುತದ್ರುಮಾಣಾಂ ಕುಸುಮಾನ್ವಿತಾನಾಂ ದದಾಪಿ ಸೌಭಾಗ್ಯಮಯಂ ವಸಂತಃ. ಹಿಮವಿಲ್ಲದ ಕಾರಣ ಚಂದ್ರ ತಿಳಿಯಾಗಿ ಕಾಣಿಸ್ತಾ ಇದ್ದಾನೆ. ನೀರಿನಲ್ಲಿ ಕಮಲಗಳು ಅರಳುತ್ತಾ ಇವೆ ಚಳಿ ಹೋಗಿರೋದ್ರಿಂದ. ಮತ್ತು ಆಕಾಶದ ಚಂದ್ರನ ಬೆಳಕು ಹೇಗೋ ಭೂಮಿಯ ಬೆಳ್ದಾವರೆಗಳ ಬೆಳಕು ಅಷ್ಟು ಚೆನ್ನಾಗಿದೆ. ಮಾವಿನ ಮರ ಅಲ್ಲಿವರೆಗೂ ಒಂದು ಹಸಿರು ಮುದ್ದೆಯಂತೆ ಇದ್ದದ್ದು ಈಗ ಬೇರೆ ಬೇರೆಯ ಬಣ್ಣ, ಚಿಗುರಿನ ಕೆಂಬಣ್ಣ, ಹೂವಿನ ಬಂಗಾರದ ಬಣ್ಣ, ತುಂಬಿಗಳ ಕಪ್ಪು ಬಣ್ಣ ಸೇರಿ ತ್ರಿಗುಣಾಲಂಕಾರವಾಗಿ ಕಾಣಿಸ್ತಾ ಇದೆ. ಕರ್ಣೇಶು ಯೋಗ್ಯಂ ನವಕರ್ಣಿಕಾರಂ ಚಲೇಶು ನೀಲೇಶ್ವಲಕೇಶ್ವಶೋಕಂ ಪುಷ್ಪಂಚ ಫುಲ್ಲಂ ನವಮಲ್ಲಿಕಾಯ ಪ್ರಯಾತಿ ಕಾಂತಿಂ ಪ್ರಮದಾ ಜನಾನಾಂ. ನಮ್ಮಲ್ಲಿ ಪ್ರಾಚೀನ ಕವಿಗಳು ಬಂಗಾರದ ಒಡವೆಗಳಿಗಿಂತ ಜಾಸ್ತಿ ಉಲ್ಲೇಖ ಮಾಡಿರುವಂಥದ್ದು ಪ್ರಾಕೃತಿಕವಾದ ಪುಷ್ಪಜನ್ಯವಾದ ಅಲಂಕಾರಗಳನ್ನೇ. ಈ ಮುತ್ತು ರತ್ನ ಒಡವೆ ಇವುಗಳನ್ನು ಜಾಸ್ತಿ ಮಾಡಿಕೊಂಡು ಬಂದಂಥದ್ದು ಮಾಘ, ಆಮೇಲೆ ಶ್ರೀಹರ್ಷ, ಈ ಥರದವರೇನೆ. ಕಾಳಿದಾಸಾದಿಗಳೆಲ್ಲ ನ್ಯಾಚುರಲ್ ಬ್ಯೂಟಿ, ಪ್ರಕೃತಿಯಲ್ಲಿ ಕಾಣಿಸುವ ಹೂವು ಚಿಗುರು ಇವುಗಳಲ್ಲಿಯೇ ಸೊಗಸನ್ನು ಕಾಣಿಸ್ತಾರೆ. ಕಿವಿಯಲ್ಲಿ ಕರ್ಣಿಕಾರ ಪುಷ್ಪ ಕರ್ಣಕುಂಡಲದಂತೆ ಆಗಿದೆ. ಮುಂಗುರುಳಿನಲ್ಲಿ ಅಶೋಕದ ಗುಚ್ಛಗಳು ಬಂದಿವೆ. ಮತ್ತು ಮೈಯಲ್ಲೆಲ್ಲ ಮಲ್ಲಿಗೆಯ ಹೂಗಳ ಮಾಲೆಯ ಅಲಂಕಾರ ಉಂಟು. ಅದೇ ರೀತಿ ಕುಸುಬೆ ಹೂವು ಅಂತಾರೆ, ಅದರ ಒಂದು ಮೂಲಕವಾಗಿ ಬಣ್ಣಗಟ್ಟಿರತಕ್ಕಂಥ ನವರಾದ ಬಟ್ಟೆಗಳನ್ನು ಉಟ್ಟುಕೊಂಡು ಬರ್ತಾರೆ. ಸಪತ್ರ ಲೇಖೇಶು ವಿಲಾಸಿನೀನಾಂ ವಕ್ತ್ರೇಶು ಹೇಮಾಂಬುರು ಹೋಪಮೇಶು ರತ್ನಾಂತರೇ ಮೌಕ್ತಿಕ ಸಂಗರಮ್ಯ ಸ್ವೇದೋದ್ಗಮೋ ವಿಸ್ತೃತತಾಮುಪೈತಿ. ಹಣೆಯ ಮೇಲೆ, ಹುಬ್ಬಿನ ಮೇಲೆ ಮಕರಿಕಾ ಪತ್ರ ಭಂಗಗಳನ್ನು ಕಸ್ತೂರಿ ಗೋರೋಜನಾದಿ ಬಣ್ಣಗಳಲ್ಲಿ ಮಾಡಿಕೊಳ್ತಾರೆ. ಮುಖ ಕಮಲದಂತೆ ಇದೆ, ಕಮಲಗಳಿಗೆ ಮುತ್ತಿರುವ ದುಂಬಿಗಳ ವಿಭ್ರಮದಂತೆ ಆ ರೇಖೆಗಳು ಕಾಣಿಸುತ್ತವೆ. ಮತ್ತು ಅಲ್ಲಲ್ಲಿ ವಸಂತೋದಯದ ಬೇಸಿಗೆಯ ಬೇಗೆ ಸ್ವಲ್ಪ ಬಂದಿದೆಯಲ್ಲ, ಬೆವತ ಮುತ್ತಿನ ಹನಿಗಳಂತೆ ಕಾಣುವ ಬೆವರ ಹನಿಗಳು ಇನ್ನಷ್ಟು ಅಲಂಕಾರವನ್ನು ತಂದು ಕೊಡ್ತಾ ಇವೆ. ನೇತ್ರೇಶು ಲೋಲೋ ಮದಿರಾಲಸೇಶು ಗಂಡೇಶು ಪಾಂಡು ಕಠಿಣಸ್ತನೇಶು ಮಧ್ಯೇಶು ನಿಮ್ನೋ ಜಗನೇಶು ಪೀನಃ ಸ್ತ್ರೀಣಾಮನಂಗೋ ಬಹುಧಾಸ್ಥಿತೋದ್ಯ. ಇವರಲ್ಲಿ ಕಣ್ಣಲ್ಲಿ ಚಂಚಲವಾಗಿ ಮತ್ತು ಬಾಯಲ್ಲಿ ಮುಖಾಸವದಲ್ಲಿ ಅಲಸವಾಗಿ ಅಂದರೆ ಜಡತ್ವದಿಂದ, ಕೆನ್ನೆಯಲ್ಲಿ ಬಿಳುಪಾಗಿ, ಸ್ತನಗಳಲ್ಲಿ ಕಠಿಣವಾಗಿ, ಸೊಂಟದಲ್ಲಿ ತೆಳ್ಳಗೆ ಮತ್ತು ಜಗನಗಳಲ್ಲಿ ತುಂಬಿಕೊಂಡು ಬಯಕೆಯ ಬಹುವಿಧವಾದ ಆಕೃತಿ ವಿಶೇಷಗಳು ಕಾಣಿಸ್ತಾ ಇವೆ ಅನ್ನುವ ಮಾತನ್ನೇ ಕವಿ ತುಂಬ ಚೆನ್ನಾಗಿ ಅನ್ವಯ ಮಾಡಿ ಹೇಳ್ತಾನೆ. ಗುರೂಣಿ ವಾಸಾಂಸಿ ವಿಹಾಯ ತೂರ್ಣಂ ತನೂನಿ ಲಾಕ್ಷಾರ ಸರಂಜಿತಾನಿ ಸುಗಂಧಿ ಕಾಲಾಗರು ಧೂಪಿತಾನಿ ದತ್ತೇ ಜನ ಕಾಮ ಮದಾಲ ಸಂಘ. ಈಗ ದಪ್ಪ ದಪ್ಪ ಉಣ್ಣೆಯ ಬಟ್ಟೆಗಳನ್ನು ಬಿಟ್ಟರು, ತೆಳ್ಳಗಿರುವಂತಹ ಬಟ್ಟೆಗಳನ್ನು ತೊಡುವುದಕ್ಕೆ ಆರಂಭ ಮಾಡಿದರು. ಅದನ್ನು ಸುಗಂಧ ವಾಸಿತವಾಗಿ ಅಗರು ಮೊದಲಾದ ಪರಿಮಳಗಳಿಂದ ತುಂಬಿಸ್ತಾ ಇದ್ದಾರೆ. ಫ್ಯೂಮಿಗೇಷನ್ ಅಂತಾರಲ್ಲ, ಆ ಮೂಲಕವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಹೀಗೆ ವಸಂತಕ್ಕೆ ಬೇಕಾದ ಅಲಂಕಾರ, ವಸಂತ ಗ್ರಹಗಳು ಅಂತ ಬೇರೆ ಇರ್ತಾಯಿದ್ವು, ಅವುಗಳಿಗೆ ಪ್ರವೇಶ ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತದೆ.
ಆಮೇಲಂತೂ ಗೊತ್ತೇ ಇದೆ ನಮಗೆ, ಬೇರೆ ಬೇರೆಯ ಪುಷ್ಪ ಫಲ ಸಮೃದ್ಧಿ ಇರುತ್ತದೆ. ಕುಂದ ಚತುರ್ಥಿ, ನವಾಮ್ರ ಕಾದನಿಕೋತ್ಸವ, ಮತ್ತು ಇದು ಶಾಲ್ಮಲಿ ಮೂಲ ಖೇಲನ, ಹೀಗೆ ಬೇರೆ ಬೇರೆಯ ಆಟಗಳು, ಉತ್ಸವಗಳು, ವಸಂತದ ಖೇಲನಗಳು ಬಂದೇ ಬಿಡ್ತಾ ಇದ್ವು. ಪುಂಸ್ಕೋಕಿಲಶ್ಚೂತ ರಸಾಸವೇನ ಮತ್ತಃ ಪ್ರಿಯಾಂ ಚುಂಬತಿ ರಾಗಹೃಷ್ಟ ಕೂಜದ್ವಿರೇಫೋಪ್ಯೇಮಂಬುಜಸ್ಥ ಪ್ರಿಯಾಂ ಪ್ರಿಯಾಯ ಪ್ರಕರೋತಿ ಚಾಟು. ಪುಂಸ್ಕೋಕಿಲ ತಾನು ಧ್ವನಿ ಮಾಡ್ತಾ ಇದೆ ಅಂತ. ಇದು ಕವಿಯ ಅಬ್ಸರ್ವೇಷನಿನ ಪರಾಕಾಷ್ಠೆ. ನಾವು ಗಾಯಕಿಯರಿಗೆಲ್ಲರಿಗೂ ಕೋಗಿಲೆ ಅಂತ ಕೊಟ್ಬಿಡ್ತಾ ಇದ್ದೀವಿ ಬಿರುದು. ಗಾಯಕರಿಗೆ ಕೊಡಬೇಕು, ಯಾಕೆಂದರೆ ಹೆಣ್ಣು ಕೋಗಿಲೆ ಕೂಗೋಲ್ಲ. ಗಂಡು ನವಿಲೆ ಕುಣಿಯೋದು, ಗಂಡು ಕೋಗಿಲೆಯೇ ಹಾಡುವುದು. ಹೆಣ್ಣು ಕೋಗಿಲೆಗೆ ಹಾಡು ಬರೋಲ್ಲ, ಹೆಣ್ಣು ನವಿಲಿಗೆ ಕುಣಿತ ಬರೋಲ್ಲ. ಆದರೆ ನಾವು ಸಾಮಾನ್ಯವಾಗಿ ನಾಟ್ಯ ಮಯೂರಿ ಅಂತ ಬಿರುದು ಕೊಟ್ಬಿಡ್ತೀವಿ. ಅಂದರೆ ನಾವು ಎಷ್ಟು ಮಟ್ಟಿಗೆ ನಿಜವಾದ ಪಕ್ಷಿ ಪ್ರಾಣಿ ಸ್ವಭಾವದಿಂದ ವಂಚಿತವಾಗಿದ್ದೀವಿ ಅನ್ನೋದನ್ನು ತೋರ್ಪಡಿಸುತ್ತದೆ. ಇರಲಿ, ಇವುಗಳ ಹೋಲಿಕೆಗಳು ಉದ್ವೇಜಕ ಅಲ್ಲ. ಅಲಂಕಾರಿಕರು ಹೇಳಿದ್ದಾರೆ, ಈ ಥರ ಸಂದರ್ಭದಲ್ಲಿ ಉಪಮಾನೋಪಮೇಯಗಳ ರೂಪಕ ಮಾಡುವಂಥ ವಸ್ತು ವಿಶೇಷಗಳ ವರ್ಣ್ಯ ಮತ್ತು ವರ್ಣಕಗಳ ವಿಶೇಷಣಗಳಲ್ಲಿ ತುಂಬ ರಿಸ್ಟ್ರಿಕ್ಟೆಡ್ ಆಗಿ ಬಹಳ ಕಠೋರವಾಗಿ ವಿಭಾಗವನ್ನು ಮಾಡಬೇಕಾಗಿಲ್ಲ, ಪರಿಪಾಲಿಸಬೇಕಾಗಿಲ್ಲ, ಉದ್ವೇಜಕವಾಗದೇ ಇದ್ದರೆ ಸಾಕು ಅಂತ. ಆದರೂ ಪೂರ್ವದ ಕವಿಗಳಿಗಿದ್ದ ಸೂಕ್ಷ್ಮತೆ ನೋಡಿ. ಗಂಡು ಕೋಗಿಲೆಯ ಬಣ್ಣ ಅಚ್ಚಗಪ್ಪು, ಅದು ಹಾರುವಾಗ ಸ್ವಲ್ಪ ಮಟ್ಟಿಗೆ ರೆಕ್ಕೆಯ ಕೆಳಗೆ ಬಿಳಿಯ ಪಟ್ಟೆ ಕಾಣಿಸಿಕೊಳ್ಳುತ್ತದೆ. ಹೆಣ್ಣು ಕೋಗಿಲೆ ಬೂದಿ ಬಣ್ಣದಲ್ಲಿದ್ದು ಒಂದಿಷ್ಟು ಬಿಳಿಯ ಪಟ್ಟಿಗಳು ಇರುತ್ತವೆ, ಅಲ್ಲಲ್ಲಿ ಕಪ್ಪು ಚುಕ್ಕೆಗಳು ಕಾಣಿಸ್ತವೆ. ಹೆಣ್ಣು ಮತ್ತು ಗಂಡು ಕೋಗಿಲೆಗಳು ಪೂರ್ತಿ ಬೇರೆ ಬೇರೆಯಾಗಿ ಕಾಣಿಸುತ್ತವೆ. ಹೆಣ್ಣು ಮತ್ತು ಗಂಡು ನವಿಲುಗಳು ಕೂಡ ತುಂಬ ಬೇರೆಯಾಗಿ ಕಾಣಿಸುತ್ತದೆ. ದಿಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಪೀಕಾಕ್ ಆ್ಯಂಡ್ ಪೀ ಹೆನ್ ಅಂತ. ನಮಗೆ ಇಂಗ್ಲೀಷು ಸರಿಯಾಗಿ ಬರೋಲ್ಲ. ಪೀಕಾಕ್ ಅಂತಂದರೆ ಅದು ಗಂಡ ಹೆಣ್ಣ ಅಂತ ನಮಗೆ ಗೊತ್ತಾಗೋದು, ಎಲ್ಲದಕ್ಕೂ ಬಳಸಿಬಿಡ್ತೀವಿ. ಪಿ ಹೆನ್ ಬೇರೆ. ಹೌ ಮೆನಿ ಎಕ್ಸ್ ಡಸ್ ಎ ಪೀಕಾಕ್ ಲೇಸ್ ಅಂದರೆ ನನ್ ಅಂತಲೇ ಬೇಕು. ಇಟ್ಸ್ ಓನ್ಲಿ ಪಿ ಹೆನ್ ಅಂತ. ಹೀಗಾಗಿದೆ, ಇರಲಿ. ಆದರೆ ಆ ಒಂದು ಪರಿಶೀಲನೆ ಕವಿಗಳಿಗಿತ್ತು, ಪ್ರಾಚೀನ ಕವಿಗಳಿಗಿತ್ತು. ಕುಮಾರ ಸಂಭವದಲ್ಲಿ ಚುಕೂಜ ಪುಂಸ್ಕೋಕಿಲ ಅನ್ನುವ ಮಾತನ್ನೇ ಮತ್ತೆ ಹೇಳ್ತಾನೆ. ಅದು ಚೂತ ರಸಾಸವೇನ ಮತ್ತ ಮಾವಿನ ಎಲೆಗಳನ್ನು ತಿಂದು ಅದು ಒಂದು ರೀತಿಯಾದ ಒಗರು ರುಚಿ, ಕಂಠ ಶುದ್ಧಿ ಆಗುತ್ತದೆ ಅಂತ. ಸಿಹಿಯಿಂದ ಕಫ ಹೆಚ್ಚಾಗುತ್ತದೆ. ಒಗರು ಮತ್ತು ಖಾರ ಇವುಗಳಿಂದ ಗಂಟಲಿಗೆ ಶುದ್ಧಿ ಬರುತ್ತದೆ. ಹಾಗಾಗಿ ಗಂಟಲು ಶುದ್ಧಿ ಮಾಡಿಕೊಂಡು ಕಫ ಇಲ್ಲದೆ ಮಾಡಿಕೊಂಡು ಹಾಡುವುದಕ್ಕೆ ತೊಡಗಿದೆ. ಇನ್ನು ದುಂಬಿಗಳು ಕೂಡ ಝಂಕಾರ ಮಾಡಿಕೊಂಡು ತಮ್ಮ ಪ್ರೇಯಸಿಯರ ಜೊತೆಗೆ ಚಾಟುವಾದಗಳನ್ನು ಮಾಡುವಂತೆ, ಚಮತ್ಕಾರದ ಮಾತುಗಳನ್ನು ಆಡುವಂತೆ ಕಾಣಿಸುತ್ತದೆ ಅಂತ. ಇದೇ ಭಾವವನ್ನು ಕಾಳಿದಾಸ ತಾನು ಪ್ರಬುದ್ಧನಾದಾಗ ಕುಮಾರ ಸಂಭವದಲ್ಲಿ ಮಧುದ್ವಿರೇಪ ಕುಸುಮೈಕ ಪಾತ್ರೆ ಪಪೌ ಪ್ರಿಯಾಯ ಅನುಗಮ್ಯಮಾನ ಶೃಂಗೇಣ ಕಂಡೂಯತ ಶೃಂಗೇಣ ಚ ಸ್ಪರ್ಶ ನಿಮೀಲಿತಾಕ್ಷಿಂ ಮೃಗೀಮ ಕಂಡೂಯತ ಕೃಷ್ಣಸಾರಃ ಅಂತ ಹೇಳ್ತಾನೆ. ಒಂದೇ ಹೂವಿನಲ್ಲಿ ಕುಸುಮೈಕ ಪಾತ್ರಂ ಮಧು ದ್ವಿರೇಪ ಪಪೌ ಪ್ರಿಯಾಯ ಅನುಗಮ್ಯಮಾನ. ಪ್ರಿಯೆ ಜೊತೆಯಲ್ಲಿ ಸೇರಿಕೊಂಡು ಏಕಪಾತ್ರದಲ್ಲಿ ಪಾನೀಯವನ್ನು ಕುಡಿತಾ ಇದೆ ಅಂತ. ಆ ಮಟ್ಟಿಗೆ ಪ್ರೀತಿ. ಹಾಗೆ ಜಿಂಕೆ ಹೆಣ್ಣು ಜಿಂಕೆಗೆ ತುರಿಸಿಕೊಡ್ತಾ ಇದೆ. ಅದು ಸ್ಪರ್ಶ ನಿಮೀಲಿತಾಕ್ಷಿ ಮೃಗೀಮ ಕಂಡೂಯತ. ಇದರ ಸ್ಪರ್ಶಕ್ಕೆ ಆನಂದದಿಂದ ಎವೆ ಮುಚ್ಚಿದೆಯಂತೆ. ಎಷ್ಟು ಚೆನ್ನಾಗಿ ಪರಿಶೀಲನೆ ಮಾಡಿರಬೇಕು ಅವನು. ಶಾಕುಂತಲದಲ್ಲಿ ಒಂದು ಕಡೆ ಕೃಷ್ಣಸಾರ ಮೃಗದ ಕೊಂಬಿಗೆ ಹೆಣ್ಣು ಜಿಂಕೆ ತನ್ನ ಕಣ್ಣಿನ ಹತ್ತಿರದ ನವೆಯನ್ನು ತುರಿಸ್ಕೊಳ್ಳೋದಕ್ಕೆ ಉಜ್ಜುತ್ತಾ ಇದೆಯಂತೆ. ಅದಕ್ಕೆ ಏನೂ ತೊಂದರೆ ಆಗದಂತೆ ಅದು ಸ್ತಬ್ಧವಾಗಿ ಕೂತಿದೆ. ಈ ಪೇಂಟಿಂಗನ್ನು ಮಾಡಬೇಕು ಅಂತ ಕವಿ ಹೇಳ್ತಾನೆ. ಕಾರ್ಯಾಸೈಕತ ಲೀನ ಹಂಸ ಮಿಥುನ ಅನ್ನೋ ಶ್ಲೋಕದಲ್ಲಿ. ಯಾವ ಪ್ರೇಮವನ್ನು ಆ ರೀತಿಯಾಗಿ ಇದನ್ನು ಬೆಳೆಸಿಕೊಂಡು ಹೋಗಿದ್ದಾನೆ. ತಾಮ್ರಪ್ರವಾಲ ಸ್ತಬಕಾವನಮ್ರ ಶ್ಯುತದ್ರುಮ ಪುಷ್ಪಿತ ಚಾರು ಶಾಖಾ ಕುರ್ವಂತಿ ಕಾಮಂ ಪವನಾವಧೂತಾ ಪರ್ಯುತ್ಸುಕತ್ವಂ ಮನಸಾಂಗನಾನಾಂ. ಮಾವಿನ ಕೆಂಪು ಚಿಗುರುಗಳು, ಹೂ ಬಿಟ್ಟಂತಹ ಬೇರೆ ಬೇರೆ ಮರಗಳು ಮತ್ತು ಅವುಗಳು ಗಾಳಿಗೆ ತೊನೆದಾಡ್ತಾ ಇರುವುದು ನೋಡಿದಾಗ ಯಾರ ಮನಸ್ಸಿನಲ್ಲಿಯೂ ಪರ್ಯುತ್ಸುಕತ್ವ, ಒಂದು ಬಗೆಯ ವ್ಯಾಕುಲತೆ ಬಂದುಬಿಡ್ತಾ ಇತ್ತು ಅಂತ. ಆಮೂಲತೋ ವಿದ್ರುಮರಾಗ ತಾಮ್ರಂ ಸಪಲ್ಲವ ಪುಷ್ಪಚಯಂ ದಧಾನಃ ಕುರ್ವಂತ್ಯ ಶೋಕ ಹೃದಯಂ ಸಶೋಕಂ ನಿರೀಕ್ಷ್ಯಮಾಣ ನವಯೌವನಾನ. ಅಡಿಯಿಂದ ಮುಡಿಯವರೆಗೆ ಚಿಗುರಿದ ಅಶೋಕಗಳು ಯಾರಿಗೂ ಕೂಡ ಹೃದಯವನ್ನು ಗಲಿಬಿಲಿಗೊಳಿಸ್ತಾ ಇದ್ವು ಅಂತ.
ಅಂದರೆ ಎಲ್ಲ ಚೆನ್ನಾಗಿದ್ದಾಗ ನಮಗಿದನ್ನು ಯಾರಿಗಾದ್ರೂ ತೋರಿಸಿ ಹೇಳಬೇಕು, ಕಾಣಿಸಿ ಸಂತೋಷ ಪಡಬೇಕು ಅಂತ ಅನಿಸುತ್ತದೆ. ಅದು ಇಲ್ಲದೆ ಮನುಷ್ಯನ ಬದುಕು ಪೂರ್ತಿ ಆಗೋದಿಲ್ಲ. ಈ ಜೀವಕಾಮ ಅಂತನ್ನುವುದಿದೆಯಲ್ಲ, ಅದು ತುಂಬ ಮುಖ್ಯ. ನನ್ನ ಗೆಳೆಯ ಡಾಕ್ಟರ್ ಕೃಷ್ಣ ಈಚೆಗೆ ಜ್ಞಾಪಿಸಿಕೊಟ್ಟಂತಹ ಮಾಸ್ತಿ ಅವರ ಸುಬ್ಬಣ್ಣ ಕಾದಂಬರಿಯ ಒಂದು ಮಾತು, ಸಾವಿರಹೇ ತವ ದೀನ ಅಂತ ಅಷ್ಟಪದಿಯ ಪ್ರಸ್ತಾವ ಅಲ್ಲಿ ಬರುತ್ತದೆ. ವಿರಹ ಅನ್ನುವುದು ಜೀವಭಾವದ ಲಕ್ಷಣ ಅಂತ. ಎಲ್ಲಿವರೆಗೂ ಜೀವತ್ವ ಇರ್ತದೋ ಅಲ್ಲಿವರೆಗೂ ವಿರಹ ಮುಗಿಯೋಲ್ಲ ಅಂತ. ಅಂದರೆ ರಾಧಾ ಸ್ವರೂಪ ಇದು. ಸಾವಿರಹೇ ತವ ದೀನ ಮಾಧವ ಮನಸ್ಸಿಜ ವಿಶಿಕ ಭಯಾದಿವ ಭಾವನಯಾತ್ವಯಿ ಲೀನ ಅಂತ ಸಾವಿರಹೇ ತವ ದೀನ. ಅದು ಧ್ರುವ. ನಿಂದತಿ ಚಂದನ ಮಿಂದು ಕಿರಣ ಮನುವಿಂದತಿ ಖೇದ ಮಧೀರಂ ವ್ಯಾಲ ನಿಲಯ ಮಿಲನೇನ ಗರಲಮಿವ ಕಲಯತಿ ಮಲಯ ಸಮೀರಂ. ಬಹಳ ಚೆನ್ನಾಗಿರುವ ಕಾವ್ಯವನ್ನು ಜಯದೇವ ಬರೆದಿದ್ದಾನೆ. ಅಂದರೆ ಜೀವತ್ವಕ್ಕೆ ಅಪೂರ್ಣತೆಯೇ ಅದರ ಲಕ್ಷಣ. ಬ್ರಹ್ಮವಾಗಬೇಕು, ಬ್ರಹ್ಮವಾಗುವವರೆಗೂ ಈ ವಿರಹದ ಗೋಳು ತಪ್ಪೋದಿಲ್ಲ ಅಂತ ಪರಮಾರ್ಥದಲ್ಲಿ ಧ್ವನಿಸುವಂತೆ. ಹಾಗೆ ಚೆಲುವನ್ನು ಕಂಡಾಗ ಇದು ಯಾರಿಗಾದರೂ ಹೇಳಬೇಕಲ್ವಾ ಅನಿಸುತ್ತದೆ. ಕವಿಗಳಾದರೆ ಒಂದು ಅನುಕೂಲತೆ ಏನೆಂದರೆ ಯಾರಾದರೂ ಎಂದಾದರೂ ಓದಿಕೊಳ್ಳಿ ಅಂತ ಬರೆದಿಟ್ಬಿಡ್ಬೋದು. ಇಲ್ಲದೇ ಇದ್ದರೆ ಒಂದೋ ಪಶು ಇಲ್ಲವೇ ಪಶುಪತಿ ಆಗಿರಬೇಕು, ಯಾರೂ ಇಲ್ಲ ಹೇಳಿಕೊಳ್ಳೋದಕ್ಕೆ ಅಂತ ಆದಾಗ ಬೇಕಾಗುತ್ತದೆ. ಯಾವುದಾದ್ರೂ ಒಂದು ರುಚಿಯಾಗಿರುವುದನ್ನು, ಸೊಗಸಾಗಿರುವುದನ್ನು ನೋಡಿದಾಗ ಅದಕ್ಕೆ ವೇದ ಸಗ್ಧಿಶ್ಚಮೆ ಸಪೇತಿಶ್ಚಮೆ ಅಂತ ಹೇಳಿದ್ದು, ಒಂದು ಚೆನ್ನಾಗಿರೋ ತಿನ್ನುವಾಗ ಒಬ್ಬ ಜೊತೆಗಾರ ಇರಲಿ, ಕುಡಿಯುವಾಗ ಒಬ್ಬ ಜೊತೆಗಾರ ಇರಲಿ ಅಂತ ಅಂದುಕೊಂಡಿದ್ದು. ಇಲ್ಲಿ ಅದನ್ನು ವ್ಯಾಕುಲತ್ವ ಬರೋದಕ್ಕೆ ಅದು ಕಾರಣ. ಗಂಡು ಹೆಣ್ಣು ಅಂತಲ್ಲ, ಚಿಕ್ಕವರು ದೊಡ್ಡವರು ಅಂತಲ್ಲ, ಮುದುಕರು ಮುದುಕೀರು ಅಂತಲ್ಲ, ಎಲ್ಲರಲ್ಲಿಯೂ ಬರುವಂಥದ್ದಿರುತ್ತದೆ. ನಮ್ಮ ಈ ವಿಕ್ಟೋರಿಯನ್ ಎಟಿಕೇಟ್ ತುಂಬ ಹಾನಿ ಮಾಡಿದೆ. ನಮ್ಮ ಪ್ರಾಚೀನ ಕಾವ್ಯಗಳನ್ನು ಓದುವ ದೃಷ್ಟಿಯಲ್ಲಿ ಕೂಡ ಹಾನಿ ಮಾಡಿಬಿಟ್ಟಿದೆ. ಇದು ಶೃಂಗಾರ, ಇದು ಮೈಲಿಗೆ, ಇದನ್ನು ಮಾಡಬಾರ್ದು, ಇದನ್ನು ಓದಬಾರ್ದು, ಇದೇನೋ ಪ್ರೇಮ ಪ್ರಣಯ ಎಲ್ಲ ಇರತಕ್ಕಂಥದ್ದು ಯಾವುದೋ ಒಂದು ಬಿಟ್ವೀನ್ 15 to 30 ಇಯರ್ಸ್ ಅಂತ. ಇನ್ನೊಂದು ಜೀವದ ಭಾವನೆ ಬೇಕು ಅಂತ ಯಾವ ಕಾಲಕ್ಕೂ ಅನ್ನಿಸಬಹುದು. ಮಾಸ್ತಿಯವರ ಮಾತುಗಾರ ರಾಮಣ್ಣದಲ್ಲಿ ಒಂದು ಸಂದರ್ಭ ಬರುತ್ತದೆ. ಅದನ್ನು ನನಗೀಚೆಗೆ ನನ್ನ ಗೆಳೆಯ ಕೃಷ್ಣನೇ ಜ್ಞಾಪಿಸಿಕೊಟ್ಟದ್ದು. ಅಲ್ಲಿ ವೃದ್ಧ ಬ್ರಾಹ್ಮಣ ದಂಪತಿಗಳು ಒಬ್ಬ ರಾಜರಿಗೆ ವಿದ್ಯಾಗುರುತ್ವದಿಂದ ಆತ ಇರ್ತಾರೆ. ಆಗ ಅವರು ರಾಜನಿಗೆ ಹೇಳ್ತಾರೆ ಆತ್ಮೀಯತೆ ಆಕರ್ಷಣೆ ಹೇಗಿರುತ್ತೆ ಅಂತ. ಆಗ ಹೆಂಡತಿ ಮುದುಕಿ ಆಕೆ ಬ್ರಾಹ್ಮಣಿ ಹೇಳ್ತಾಳೆ, ನಮ್ಮ ಯಜಮಾನ್ರೇನೋ ಸಾಯೋವರೆಗೂ ಅಂತಾರೆ, ನನಗನ್ಸುತ್ತೆ ಸತ್ತು ಬೂದಿ ಆದ ಮೇಲೂ ಕೂಡ ಇರುತ್ತದೆ ಅಂತ ಹೇಳಿಬಿಟ್ಟಿದ್ದಾನೆ. ಬೂದಿ ಕೂಡ ಇನ್ನೊಬ್ಬನ ಬೂದಿ ಮೇಲೆ ಬೀಳಬೇಕು ಅಂತ ಅಪೇಕ್ಷೆ ಪಡುತ್ತಂತೆ. ಆ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಅಂದರೆ ಎಲ್ಲಿಯೋ ಹೇಳ್ಕೊಳ್ಬೇಕು, ಹಾಡ್ಕೋಬೇಕು, ಕಾಡ್ಕೋಬೇಕು ಅನ್ನುವಂಥದ್ದು ಅನಿಸುತ್ತದೆ. ಆ ಕಾರಣದಿಂದಾಗಿ ಇದನ್ನು ನಮ್ಮ ಪರಂಪರೆ ಗುರುತಿಸಿ ಗೌರವಿಸಿತ್ತು. ಅದನ್ನು ಎಲ್ಲ ರೀತಿಯಲ್ಲೂ ನೋಡಿ, ಅದಕ್ಕಾಗಿಯೇ ನಮ್ಮಲ್ಲಿ ರಾಮಾಯಣ ಮಹಾಭಾರತ ಇತ್ಯಾದಿಗಳೆಲ್ಲ ನೋಡುವಾಗ ಸಖಿ ಸಖ ಅನ್ನುವಂಥ ಶಬ್ದಗಳೆಲ್ಲ ತುಂಬ ಬರುತ್ತವೆ. ಯಾವ ಮಟ್ಟಕ್ಕೆ ಬರುತ್ತದೆ ಅಂತಂದರೆ ತುಂಬ ಗೌರವವಾಗಿ ಬೇರೆ ಬೇರೆ ವಯಸ್ಸಿನಲ್ಲಿರ್ತಕ್ಕಂಥವರು, ಬೇರೆ ಬೇರೆ ಸಂಬಂಧಗಳಲ್ಲಿದ್ದವರು ವಿಶ್ವಾಸದಿಂದ ಅವರ ಕಷ್ಟ ಸುಖಗಳನ್ನು, ಭಾವನೆಯ ನೋವು ನಲಿವುಗಳನ್ನು ಕೇಳ್ತಾ ಇದ್ದರು ಅನ್ನುವಂಥದ್ದು ಗೊತ್ತಾಗುತ್ತದೆ. ಇದು ಒಂದು ಮರ್ಯಾದೆಯ ಲಕ್ಷಣವೂ ಆಗಿತ್ತು, ಸಮಾಜದ ಕಾರುಣ್ಯ ಲಕ್ಷಣ ಕೂಡ ಆಗಿತ್ತು ಅಂತ ಗೊತ್ತಾಗುತ್ತದೆ. ಕಾಳಿದಾಸ ಆ ಥರದನ್ನು ಬಲ್ಲವನು. ಭವಭೂತಿಯ ಉತ್ತರ ರಾಮ ಚರಿತ್ರದಲ್ಲಿ ಆ ಥರ ಹೃದಯಸ್ಪರ್ಶಿಯಾದ ಸಂದರ್ಭಗಳು ಬರ್ತವೆ. ಕೌಸಲ್ಯೆ ಜನಕನ ಜೊತೆಗೆ ವಿಶ್ವಾಸದ ಮಾತುಗಳನ್ನು ಹೇಳುವಾಗ ಜನಕ ಕೌಸಲ್ಯನ ಸಖಿ ಅಂತ ಸಂಬೋಧನೆ ಮಾಡ್ತಾನೆ. ಸಖಿ ಅಂತಂದರೆ ಏನು, ಗರ್ಲ್ ಫ್ರೆಂಡ್ ಅನ್ನೋ ಅರ್ಥ ಅಂತಲ್ಲ. ಏನಂದರೆ ಒಂದು ಸಮಾನ ಮನಸ್ಸು ಇರತಕ್ಕಂಥ ಆ ವಯಸ್ಸಿನ ಪಾಕ ಬಂದು ನನ್ನ ವಿಷಯವನ್ನು ಇವ್ರ ಹತ್ರ ಏನೋ ಮುಜುಗರ ಇಲ್ಲದೆ ಹೇಳ್ಕೊಳ್ಬಹುದು, ಅವರಿಂದ ಅಯ್ಯೋ ಪಾಪ ಅನ್ನುವಂಥ ಒಂದು ಸಮಾಧಾನವೋ ಒಂದು ಮಾರ್ಗದರ್ಶನವೋ ಸಿಗುತ್ತದೆ ಅಂತ ಒಂದು ಪೇಷಂಟ್ ಹಿಯರಿಂಗ್ ಅಂತಂದು ಇದೆಯಲ್ಲ, ಅದು ಬೇಕು ಅಂತ. ಕೌನ್ಸಿಲಿಂಗ್ನ ಪ್ರಥಮ ಲಕ್ಷಣವನ್ನೇ ಇದಾಗಿ ಹೇಳ್ತಾರೆ, ಗಿವ್ ಎ ಪೇಷಂಟ್ ಹಿಯರಿಂಗ್ ಅಂತನ್ನುವಂಥದ್ದು. ಇದು ನಮ್ಮ ಪ್ರಾಚೀನ ಕಾವ್ಯಗಳಲ್ಲಿ ಕಂಡುಬರುವಂಥ ಭಾಗ್ಯ. ಆದಿಪ್ತವನ್ಹಿ ಸದೃಶೈ ಮರುತಾವಧೂತೈ ಸರ್ವತ್ರ ಕಿಂಶುಕವನೈಃ ಕುಸುಮಾವನಮ್ರೈ ಸದ್ಯೋ ವಸಂತ ಸಮಯೇ ಸಮಾಚಿತೇಯಂ ರಕ್ತಾಂಶುಕಾನವ ವಧೂರಿವ ಭಾತಿ ಭೂಮಿ. ಇನ್ನು ಈ ಕಿಂಶುಕ ವೃಕ್ಷಗಳು ಅಂದರೆ ಮುತ್ತುಗದ ಮರಗಳು ಚೆನ್ನಾಗಿ ಹೂ ಬಿಟ್ಟು ಫಾರೆಸ್ಟ್ ಫೈರ್ ಅಂತಲೇ ಅದಕ್ಕೆ ಹೆಸರುಂಟು ಅಂತ ಹೇಳಿದ್ದನಲ್ಲ, ಅವುಗಳು ಹೇಗೆ ಕಾಣಿಸ್ತಾ ಇವೆ ಅಂತಂದರೆ ಇಡೀ ವಸಂತವೇ ಕೆಂಪು ಬಣ್ಣದ ಬೆಂಕಿಯ ಬಣ್ಣದ ಬಟ್ಟೆ ಉಟ್ಟ ನವವಧುವಿನ ಹಾಗಿದೆ ಅಂತ. ನಮ್ಮಲ್ಲಿ ವಧುವಿಗೆ ಕೆಂಪು ಬಣ್ಣದ ಬಟ್ಟೆಯನ್ನು ತೊಡಿಸುವಂಥದ್ದು ರೂಢಿಯಾಗಿತ್ತು.
ಈಗಲೂ ಕೂಡ ತಮಿಳುನಾಡಿನಲ್ಲೆಲ್ಲ ಅಯ್ಯರ್ಗಳಲ್ಲಿ ಕೂರಪ್ಪೊಡವೈ ಅಂತ ಕೊಡ್ತಾರೆ. ನಮ್ಮ ಜನದಲ್ಲಿ ಉಂಟು. ಕೂರಪ್ಪೊಡವೈ ಅಂತಂದರೆ ಈ ಮೆಜೆಂಟಾ ಬಣ್ಣದ್ದು ಒಂದು ಸೀರೆ ಉಡಿಸ್ತಕ್ಕಂಥದ್ದು. ಉತ್ತರ ಭಾರತದಲ್ಲಂತೂ ಅವರು ಕೆಂಪಗಿರ್ತಕ್ಕಂಥ ಲಂಗ, ದಾವಣಿ ಇತ್ಯಾದಿ, ಗಾಗ್ರಾ ಅಂತ ಏನು ಕರೀತಾರೆ, ಲೆಹಂಗಾ, ಇವುಗಳನ್ನೇ ಬಳಸ್ತಾ ಇದ್ದಿದ್ದು ಅಂತ ಗೊತ್ತಾಗುತ್ತೆ. ಆದರೆ ಅದು ಯಾವುದೋ ಮಧ್ಯಕಾಲದಲ್ಲಿ ಮಡಿ ಹೆಂಗಸರಿಗೆ ಕೆಂಪು ಸೀರೆ ಉಡಿಸೋದು ಅಭ್ಯಾಸ ಆಗ್ಬಿಡ್ತು. ನಮ್ಮಲ್ಲಿ ಕೆಂಪು ಪ್ರೀತಿಯ ಸಂಕೇತ ಅಂತ. ಅದನ್ನು ಕವಿಯಲ್ಲಿ ರಕ್ತಾಂಶುಕ ನವವಧೂರಿವ ಭಾತಿ ಭೂಮಿ ಅಂತಾನೆ. ಅಂದರೆ ಉತ್ತರ ಭಾರತ ಯಾವುದೇ ಮುಸ್ಲಿಮರ ಆಕ್ರಮಣ ಏನು ಬಂದರೂ ಕಾಳಿದಾಸನ ಕಾಲದಿಂದ ವಧುವಿನ ವೇಷ ಬದಲಾಗಿಲ್ಲ ಅನ್ನೋದನ್ನು ತೋರ್ಪಡಿಸ್ತಾ ಇದೆ. ಕಾಂತಾಮುಖದ್ಯುತಿ ಜುಷಾಮಪಿ ಚೋದ್ಗತಾನಾಂ ಶೋಭಾಂ ಪರಾಂ ಕುರವಕದ್ರುಮ ಮಂಜರೀಣಾಂ ದೃಷ್ಟ್ವಾ ಪ್ರಿಯೇ ಸಹೃದಯಸ್ಯ ಭವೇನ್ನ ಕಸ್ಯ ಕಂದರ್ಪ ಬಾಣ ತಪನ ವ್ಯಥಿತಂ ಹಿ ಚೇತಃ. ಈ ಕುರವಕ ವೃಕ್ಷಗಳ ಗೊರಟಿಗೆ ಹೂಗಳು ಬೇರೆ ಬೇರೆ ಋತುವಿನಲ್ಲಿ ಹೂ ಬಿಡ್ತಾ ಇರ್ತಕ್ಕಂಥ. ಗೊರಟಿಗೆ ಅಂದರೆ ಇನ್ಯಾವುದೂ ಅಲ್ಲ, ಸ್ಫಟಿಕ ಅಂತೀವಲ್ಲ ಅದು. ಬೇರೆ ಬೇರೆ ಬಣ್ಣದ ಸ್ಫಟಿಕ ಉಂಟು. ಕೆಲವು ಬಣ್ಣದ ಸ್ಫಟಿಕಗಳನ್ನು ಡಿಸೆಂಬರ್ ಹೂಗಳು ಅಂತಲೇ ಆಂಧ್ರ ಪ್ರದೇಶದಲ್ಲಿ ಕರೀತಾರೆ. ಡಿಸೆಂಬರಲ್ಲಿ ಮಾತ್ರ ಹೂ ಬಿಡುತ್ತೆ ಅಂತ ಡಿಸೆಂಬರ್ ಪೂಲು ಅಂತ ಕರೀತಾರೆ. ಇನ್ನು ಕೆಲವು ವಸಂತದಲ್ಲಿ ಎಲ್ಲ ಬಿಡುತ್ತದೆ. ಕೆಂಪು ಗೊರಟಿಗೆ ಹಳದಿ ಗೊರಟಿಗೆ ಅಂತ, ಕೆಂಪು ಗೋರಂಟಿ ಹಳದಿ ಗೋರಂಟಿ ಅಂತ ಎರಡು ತರಹ ಅಂತ ಹೇಳ್ಬಿಟ್ಟಂತಾರೆ. ಅದಲ್ಲದೆ ನೀಲಿಯ ಬಣ್ಣದ್ದು, ಊದಾ ಬಣ್ಣದ್ದು ಎಲ್ಲ ಉಂಟು. ಬೇರೆ ಬೇರೆ ಋತುಗಳಲ್ಲಿ ಬಿಡ್ತಕ್ಕಂಥದ್ದು. ಚಂದನದ ಬಣ್ಣದ್ದು ವಸಂತ ಋತುವಿನಲ್ಲಿ ಬಿಡುವಂಥದ್ದು. ಮತ್ತು ತಿಲಕ ಪುಷ್ಪಗಳು ಅಷ್ಟೇ. ಚಂದನದಲ್ಲಿ ಮಧ್ಯೆ ಮಧ್ಯೆ ಕೆಂಪು ಬೊಟ್ಟಿಟ್ಟಂತೆ ಕಾಣಿಸುತ್ತವೆ. ಅವುಗಳು ತುಂಬ ಸುಂದರವಾಗಿ ಇರುವಂಥ ಹೂಗಳು. ಕಿಂ ಕಿಂಶುಕೈ ಶುಕಮುಖಚ್ಛ ವಿಭಿನ್ನ ಭಿನ್ನಂ ಕಿಂ ಕರ್ಣಿಕಾರ ಕುಸುಮೈರ್ನಕೃತಂ ನು ದಗ್ಧಂ ಯತ್ಕೋಕಿಲ ಪುನರಯಂ ಮಧುರೈರ್ವಚೋಭಿ ಯೂನಾಂ ಮನಸ್ಸು ವದನಾ ನಿಹಿತಂ ನಿಹಂತಿ. ಗಿಳಿಯ ಕೊಕ್ಕಿನ ಹಾಗಿರುವ ಕಿಂಶುಕ ಪುಷ್ಪಗಳೇನು, ಇನ್ನು ಬೆಂಕಿ ಆಗಿರ್ತಕ್ಕಂಥ ಕರ್ಣಿಕಾರಗಳೇನು, ಒಂದು ಕೋಗಿಲೆಯ ಧ್ವನಿಯೇ ಸಾಕಲ್ವ ಎಲ್ಲರ ಮನಸ್ಸನ್ನು ಸೆರೆ ಹಿಡಿಯುವುದಕ್ಕೆ. ನಾನಾ ಮನೋಜ್ಞ ಕುಸುಮದ್ರುಮಭೂಷಿತಾಂತಾನ್ ಹೃಷ್ಟಾನ್ಯ ಪುಷ್ಟ ನಿನದಾಕುಲ ಸಾನುದೇಶಾನ್ ಶೈಲೇಯ ಜಾಲ ಪರಿಣದ್ಧ ಶಿಲಾತಲೌಘಾನ್ ದೃಷ್ಟ್ವಾ ಜನಕ್ಷಿತಿಭೃತೋ ಮುದಮೇತಿ ಸರ್ವ. ಬೆಟ್ಟಗಳ ಮೇಲೆಲ್ಲ ಈ ಬಗೆಯ ಬಣ್ಣದ ಓಕುಳಿ ಚೆಲ್ಲಾಡಿರುವುದನ್ನು ನೋಡಿ ಎಲ್ಲ ಸಂತೋಷ ಪಡ್ತಾರೆ ಅಂತ. ನೋಡಿ, ಸಾಮಾನ್ಯವಾಗಿ ನಮ್ಮ ಈ ಕೆಮ್ಮಣ್ಣುಗುಂಡಿ, ಕುದುರೆಮುಖ, ಅಲ್ಲಿಂದ ಮುಂದೆ ಮಧುಮಲೆ ಮತ್ತು ಈ ಕಡೆಗೆ ಬಂದರೆ ಯಾವ ಒಂದು ಊಟಿ, ಕೊಡೈಕೆನಾಲ್, ಈ ಎಲ್ಲ ಜಾಗಗಳಲ್ಲೂ ಒಂದು ವಿಶೇಷವಾದ ಸಸ್ಯ ಸಂಪತ್ತಿ ಇದೆ. ಅದಕ್ಕೆ ನಾವು ಗುರುಗಿ ಹೂವು ಅಂತ ಕರಿತೀವಿ. ಅದು ಕುರಿಂಜಿಪ್ಪು ಅಂತ ತಮಿಳಿನಲ್ಲಿ ಹೇಳ್ತಾರೆ. ಅದು 12 ವರ್ಷಕ್ಕೊಮ್ಮೆ ಹೂ ಬಿಡುತ್ತದೆ. ಒಳ್ಳೆಯ ಊದಾ ಬಣ್ಣದಲ್ಲಿ ಇಡೀ ಕಾಡುಗಳೇ ತುಂಬಿ ತುಳುಕಾಡು ಬಿಡುತ್ತವೆ. ಆ ಸೊಗಸು ಬೆಟ್ಟಕ್ಕೆ ಬೆಡಗು ಮೂಡಿದ ಹಾಗೆ ಕಾಣಿಸುತ್ತದೆ. ಅದನ್ನು ಕವಿ ಬೆಟ್ಟಕ್ಕೆ ಅಲಂಕಾರ ಬಂದದ್ದನ್ನು ಹೇಳ್ತಾ ಇದ್ದಾನೆ. ಈ ರೀತಿಯ ವಸಂತದ ಸೌಭಾಗ್ಯದಲ್ಲಿ ಸಮದ ಮಧುಬರಾಣಾಂ ಕೋಕಿಲಾನಾಂಚ ನಾದೈ ಕುಸುಮಿತ ಸಹಕಾರೈ ಕರ್ಣಿಕಾರಶ್ಚ ರಮ್ಯ ಇಶುಬಿರಿವ ಸುತೀಕ್ಷ್ಣೈರ್ಮಾನಸಂ ಮಾನಿನೀನಾಂ ತುದತಿ ಕುಸುಮಮಾಸೋ ಮನ್ಮಥೋದ್ವೇಜರಾಯ. ಮನ್ಮಥನಿಗೆ ಸುಸ್ತು ಬಡಿಯುವಂತೆ ಈ ಪರಿಕರ ಸಾಮಗ್ರಿಯ ಸೊಗಸು ಬಂದು ಮುಟ್ಟುತ್ತದೆ ಅಂತ. ಈ ಒಂದು ಸರ್ಗದಲ್ಲಿ ಸುಮಾರು ಪ್ರಕ್ಷೇಪ ಪದ್ಯಗಳಿವೆ. ಯಾಕೆಂದರೆ ವಸಂತದಲ್ಲಿ ಎಲ್ಲರೂ ಕಲ್ಪನೆ ಕೆರಳಿ ಪದ್ಯ ಬರೆಯುವವರೇ ಆಗಿದ್ದಾರೆ. ಆ ಥರದ ಒಂದು ಪ್ರಕ್ಷೇಪ ಪದ್ಯ ಬಹಳ ಪ್ರಸಿದ್ಧವಾದದ್ದು. ಅದರಿಂದ ಈ ಸರ್ಗ ಭಾಗವನ್ನು ಮುಗಿಸಬಹುದು. ಆಮ್ರೀ ಮಂಜುಲ ಮಂಜರಿ ವರಶರ ಸತ್ಕಿಂಶುಕಂ ಯದ್ಧನು ಜಾಯಸ್ಯಾಲಿಕುಲಂ ಕಲಂಕರಹಿತಂ ಛತ್ರಂ ಸಿತಾಂಶುಸ್ಥಿತಂ ಮತ್ತೇಭೋ ಮಲಯಾನಿಲೋ ಪರಭೃತೋ ಯದ್ಬಂದಿನೋ ಲೋಕಜಿತ್ ಸೋಯಂ ವೋ ವಿತರೀತರೀತು ವಿತನುರ್ಭದ್ರಂ ವಸಂತಾನ್ವಿತ. ಇಲ್ಲಿ ವಸಂತ ಮನ್ಮಥನ ಸಹಕಾರಿಯಾಗಿದ್ದಾನೆ, ಮನ್ಮಥ ಮಿತ್ರಂ. ಅವನಿಗೆ ಯಾವ ತರಹ ವಸಂತ ಸಾಮಗ್ರಿಯೆಲ್ಲ ಒದಗಿ ಬಂದಿದೆ. ಮಾವಿನ ಹೂಗುಚ್ಛ ಅವನ ಬಾಣಗಳಾಗಿವೆ. ಕಿಂಶುಕದ ಡೊಂಕಾದ ಹೂವೇ ಅವನಿಗೆ ಬಿಲ್ಲಾಗಿದೆ. ತುಂಬಿಗಳಂತೂ ಹೆದೆಯಾಗಿವೆ. ಕಳಂಕರಹಿತವಾದ ನಿರ್ಮಲ ಚಂದ್ರಬಿಂಬ ಅವನಿಗೆ ಬೆಳ್ಗೊಡೆಯಾಗಿದೆ. ಮಲಯಾನಿಲನೆ ಅವನಿಗೆ ಪಟ್ಟದಾನೆಯಾಗಿದೆ. ಶುಕ ಪಿಕ ಗಾಯಕರೇ ಅಂದರೆ ಪಕ್ಷಿ ಗಾಯಕರೇ ವಂದಿ ಮಾಗಧರಾಗಿ ಸ್ತುತಿ ಪಾಠಕರಾಗಿ ಪರಿಣಮಿಸಿದ್ದಾರೆ. ಹೀಗಿರುವ ಮನ್ಮಥನ ಒಂದು ಪರಿವಾರ ಈ ವಸಂತನಲ್ಲಿದೆ. ಅದು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾನೆ. ವಿತರೀತು ವಿತನು ಭದ್ರಂ ವಸಂತಾನ್ವಿತ ಅಂತ
ಪ್ರಕ್ಷೇಪ ಪದ್ಯವಾದರೂ ತುಂಬ ಚೆನ್ನಾಗಿರತಕ್ಕಂಥದ್ದು. ಇಡೀ ವಸಂತವನ್ನೇ ಒಂದು ಮುಷ್ಟಿಯಲ್ಲಿ ತಂದು ಕೊಡುವಂಥದ್ದಾಗಿದೆ. ಈ ಕಾಳಿದಾಸನ ಹಿನ್ನೆಲೆಯಲ್ಲಿ ಎಷ್ಟು ಚೆನ್ನಾಗಿ ಮುಂದಿನ ಕವಿಗಳು ಬರೆದರು ಅನ್ನೋದನ್ನು ಪರವರ್ತಿ ಕವಿಗಳ ಕಲ್ಪನೆಯ ಸ್ವಾರಸ್ಯಕ್ಕಾಗಿ ಕೆಲವೊಂದು ಸುಭಾಷಿತ ಪದ್ಯಗಳನ್ನು ಓದ್ತಿ ನಿಂತಿದೆ. ನನ್ನ ಅರಿವಿಗೆ ಬಂದ ಮಟ್ಟಿಗೆ ಸುಭಾಷಿತ ಗ್ರಂಥಗಳಲ್ಲಿ ಅನಾಮಧೇಯ ಕವಿಗಳ ಕೆಲವರು ಬರೆದಿರುವ ಪದ್ಯಗಳಷ್ಟು ಸೊಗಸಾಗಿ ಋತುವರ್ಣನೆ ಇನ್ನೆಲ್ಲೂ ಬಂದಿಲ್ಲ. ಅಲ್ಲಲ್ಲಿ ಕೆಲವೊಂದು ಪದ್ಯಗಳು ನೋಡಿ. ಬೇಸಿಗೆಯ ಒಂದು ವರ್ಣನೆ. ತೀಕ್ಷ್ಣಂ ರವಿಸ್ತಪತಿ ನೀಚೈ ವಾಚಿರಾಢ್ಯ ಶೃಂಗಂ ರುರುಸ್ತ್ಯಜತಿ ಮಿತ್ರಮಿವಾಕೃತಜ್ಞ ತೋಯಂ ಪ್ರಸೀದತಿ ಮುನೇರಿವ ಧರ್ಮಚಿಂತ ಕಾಮೀ ದರಿದ್ರ ಇವ ಶೋಷಮುಪೈತಿ ಪಂಕಃ. ಸೂರ್ಯ ಧಗಧಗನೆ ಉರಿತಾ ಇದ್ದಾನಂತೆ. ಹೇಗೆ ಅಂದರೆ ಹೊಸದಾಗಿ ಶ್ರೀಮಂತನಾದ ನೀಚನ ವರ್ತನೆಯಂತೆ ಅಂತ. ನ್ಯೂಲಿ ರಿಚ್ ಅವರ ವರ್ತನೆ ಹೇಗಿರುತ್ತದೆ ಆ ರೀತಿಯಾಗಿ. ತೆಲುಗಿನಲ್ಲಿ ಒಂದು ಗಾದೆ ಇದೆಯಲ್ಲ, ಚಿಂತಕಾಯಮ್ಮಕ್ಕೂ ಸಿರಿವಸ್ತೆ ಅದೇಟಿ ವಂಕರ ಟಿಂಕರ ಕಾಯ ಅಂತಂದಳು ಅಂತ. ಹುಣಸೆ ಕಾಯನ್ನು ಕೆಳಗೆ ಬಿದ್ದಿದ್ದನ್ನು ಆಯ್ದುಕೊಂಡು ಬದುಕ್ತಾ ಇದ್ದವಳನ್ನು ಯಾವನೋ ಜಮೀನ್ದಾರನೋ ಮಿರಾಸ್ದಾರನೋ ರಾಜನೋ ನೋಡಿ ಮದುವೆ ಮಾಡಿಕೊಂಡ. ಅವಳು ಒಂದು ಸ್ವಲ್ಪ ದಿವಸ ಆದಮೇಲೆ ಜೋಡು ಕುದುರೆ ಸಾರೋಟ್ನಲ್ಲಿ ಅದೇ ರಸ್ತೆಯಲ್ಲಿ ಬರ್ತಾ ಒಂದು ಹುಣಸೆಕಾಯಿ ಕೆಳಗೆ ಬಿದ್ದಿದ್ದು ನೋಡಿ ಯಜಮಾನರನ್ನು ಕೇಳಂತೆ, ಏನು ರೀ ಅದು ಯಾವುದು ಅಂಕುಡೊಂಕಾಗಿ ಬಿದ್ದಿರುವಂಥ ವಸ್ತು, ಅದಕ್ಕೆ ಏನಂತ ಹೇಳ್ತಾರೆ ಅಂತ ಹೇಳಿಬಿಟ್ಟು. ಆ ರೀತಿಯಲ್ಲಿ ಇನ್ನು ಜಿಂಕೆಗಳು ತಮ್ಮ ಕೊಂಬಿನ ಮಡಿಕೆಗಳನ್ನು ತ್ಯಜಿಸುತ್ತವೆ. ಹೇಗೆ ಅಂದರೆ ಕೃತಜ್ಞತೆ ಇಲ್ಲದ ಸ್ನೇಹಿತನನ್ನು ತ್ಯಜಿಸುವ ಹಾಗೆ ಅಂತ. ಹೋಲಿಕೆಯ ಅಭಿರಾಮತೆ ನೋಡಿ. ತೋಯಂ ಪ್ರಸೀದತಿ ಮುನೇರಿವ ಧರ್ಮಚಿಂತ. ನೀರು ಕಡಿಮೆ ಆದಷ್ಟು ತಿಳಿಯಾಗುತ್ತಲ್ಲ, ಹೇಗೆ ಅಂದರೆ ಧರ್ಮಚಿಂತೆಯ ಮುನಿಯ ಮನಸ್ಸಿನ ಹಾಗೆ ಆಗ್ತಾ ಇದ್ದಂತೆ. ಇನ್ನು ಕೆಸರು ಹೇಗೆ ಒಣಗ್ತಾ ಇದೆ ಅಂತಂದರೆ ದರಿದ್ರ ಕಾಮೀವ. ಕಾಮಿಯು ಬಡವನೂ ಆಗಿಬಿಟ್ರೆ, ಸುಖಭೋಗವನ್ನು ಅಪೇಕ್ಷೆ ಪಡುವವನಿಗೆ ಬಡತನ ಬಂದುಬಿಟ್ರೆ ಎಷ್ಟು ಕಷ್ಟ, ಎದೆ ಒಡೆದೋಗುತ್ತೆ. ಕೆಸರು ಒಣಗುತ್ತಾ ಬರ್ತಾ ಇದ್ದಂತೆ ಸೀಳ್ತಾ ಬರುತ್ತದಲ್ಲ, ಕೆರೆಗಳಲ್ಲೆಲ್ಲ ನೋಡಿದ್ದಿರಲ್ಲ, ಅದನ್ನು ಕಂಡಾಗ ಅನಿಸುತ್ತದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಇದು ಸೂಕ್ತಿ ಮುಕ್ತಾವಳಿಯಲ್ಲಿ ಭಾಸಸ್ಯೈತೆ ಅಂತನ್ನುವ ಒಂದು ಹೆಡ್ಡಿಂಗ್ನಲ್ಲಿ ಬರ್ತಕ್ಕಂಥ ಕವಿತೆಗಳು ಅಂತ ಗೊತ್ತಾಗುತ್ತದೆ. ಇನ್ನು ಮಳೆಗಾಲದ್ದು ಪಾಣಿನಿಯ ಒಂದು ಪದ್ಯ ನೋಡಿ. ಗತೇರ್ಧ ರಾತ್ರೇ ಪರಿಮಂದಮಂದಂ ಗರ್ಜಂತಿ ಯತ್ ಪ್ರಾವೃಷಿಕಾಲ ಮೇಘಾ ಅಪಶ್ಯತಿ ವತ್ಸಮಿವೇಂದು ಬಿಂಬಂ ತಚ್ಚರ್ವರಿ ಗೌರಿವ ಹುಂಕರೋತಿ. ರಾತ್ರಿಯ ಹೊತ್ತು ದಟ್ಟ ಮೋಡಗಳಲ್ಲಿ ಚಂದ್ರನನ್ನು ಕಾಣದೆ ಹೋಗಿದ್ದರಿಂದ ರಾತ್ರಿ ಅನ್ನುವ ಗೋವಿಗೆ ಚಂದ್ರ ಅನ್ನುವ ಕರು ಕಾಣಲಿಲ್ಲ ಅಂತ ಗುಡುಗಿನ ಶಬ್ದದಿಂದ ಹೂಂಕರಿಸ್ತಾ ಇದೆಯಂತೆ. ಎಷ್ಟು ಸುಂದರವಾದ ತಾಯ್ತನದ ಕಲ್ಪನೆಯನ್ನು ಮಾಡಿದ್ದಾನೆ. ಇದೇ ಭಾಸ ಇದು ಮಳೆಗಾಲದಲ್ಲಿ ಆಕಾಶವನ್ನೆಲ್ಲ ಮೋಡ ವ್ಯಾಪಿಸಿಬಿಟ್ಟು ಚಂದ್ರಬಿಂಬವೇ ಇಲ್ಲದಂತೆ ಮಾಡಿಬಿಡ್ತದೆ. ಇನ್ನು ಚಂದ್ರಿಕೆಯಲ್ಲಿ ಆಗ ಒಂದು ಪದ್ಯವನ್ನು ಹೇಳ್ತಾನೆ. ಮೇಘಮಾರ್ಜಾರ, ಮೋಡ ಅಂತಕ್ಕಂಥ ಬೆಕ್ಕು ತನ್ನ ಮಿಂಚೆಂಬ ನಾಲಿಗೆಯಿಂದ ಬೆಳದಿಂಗಳನ್ನುವ ಹಾಲನ್ನು ನಿಶೇಷವಾಗಿ ನೆಕ್ಕಿಬಿಡ್ತು ಅಂತ. ಇಷ್ಟು ಸುಂದರವಾದ ಕಲ್ಪನೆಯನ್ನು ಮಾಡ್ತಾ ಇದ್ದಾನೆ. ಮತ್ತು ಒಬ್ಬ ಸೂಕ್ತಿ ಮುಕ್ತಾವಳಿಯಲ್ಲೇ ಬರ್ತಕ್ಕಂಥ ಒಂದು ಪದ್ಯ, ಮಯೂರ ಅಂತಕ್ಕಂಥ ಒಬ್ಬ ಕವಿ ಬಾಣಭಟ್ಟನ ಸಮಕಾಲೀನನಾಗಿದ್ದ. ಅವನು ಚಳಿಗಾಲದಲ್ಲಿ ಹಳ್ಳಿಗಾಡಿನಲ್ಲಿ ಓಡಾಡ್ತಾ ಇದ್ದಾನೆ. ಓಡಾಡ್ತಿದ್ದರೆ ರಾತ್ರಿ ಮಲಗೋದಕ್ಕೆ ಯಾವ ಮನೆಯಲ್ಲೂ ಜಾಗ ಇಲ್ಲ. ಆಗಲೂ ಜನಕ್ಕೆ ಅನುಮಾನವೇ, ಈಗಲೂ ಜನಕ್ಕೆ ಅನುಮಾನವೇ ಆಶ್ರಯ ಕೊಡೋದಕ್ಕೆ. ಈ ಒಂದು ವಾಸ್ತವದ ಚಿತ್ರಣಗಳನ್ನು ನೋಡಬೇಕು ಅಂದರೆ ದಾಮೋದರ ಗುಪ್ತನ ಕುಟ್ಟಿನಿ ಮತದಲ್ಲಿ ಪ್ರವಾಸಿಗರ ಕಷ್ಟ ಏನು ಅಂತ ಒಂದು 15-20 ಆರ್ಯ ಪದ್ಯಗಳು ಬರ್ತವೆ. ಅಲ್ಲಿ ನಿಮಗೆ ಗೊತ್ತಾಗುತ್ತದೆ. ಪಾಪ ಒಂದು ಊರಿಗೆ ಹೋಗ್ಬಿಟ್ಟು, ಅಮ್ಮ ನಮಗೆ ಎಲ್ಲೂ ಜಾಗ ಇಲ್ಲ, ನಿಮ್ಮ ಮನೆಯಲ್ಲೇ ಬಂದಿರಬೇಕು ಅಂದರೆ, ಮೊನ್ನೆ ಹಾಗೆ ಹೇಳಿಬಿಟ್ಟು ಒಬ್ಬ ಮಲಕ್ಕೊಂಡು ಎಲ್ಲವನ್ನೂ ದೋಚ್ಕೊಂಡು ಹೊರಟೋಗ್ಬಿಟ್ಟಪ್ಪ ಬೇಡ ಅಂತಕ್ಕಂಥದ್ದು. ಮತ್ತು ಅವನಿಗೆ ಇನ್ಯಾರು ಪಕ್ಕದ ಮನೆಯವ್ರು ಜಾಗ ಕೊಟ್ಟರೆ ತಕ್ಷಣವೇ ಹಿಂದಿನ ಬಾಗಿಲಿಂದ ಹೋಗ್ಬಿಟ್ಟು ಆ ಮನೆಗೆ, ಏನು ರೀ ಮುಖಾಮುಖಿ ಗೊತ್ತಿಲ್ಲದೆ ಅದನಿಗೆ ಜಾಗ ಕೊಡ್ತಿದ್ದೀರಾ, ಹುಷಾರಾಗಿರಿ, ಮೊನ್ನೆ ನಮ್ಮ ಮನೇಲಿ ಕಳ್ಳತನ ಆಗ್ಬಿಡ್ತು, ಹೀಗೆ ಯಾರಿಗೂ ಕೊಟ್ಟು ಅಂತ ಎಚ್ಚರಿಕೆ ಮುಫತ್ತಾದ ಸಲಹೆ ಕೊಡೋರು ಈ ತರಹ ಎಲ್ಲ ಇರ್ತಾರೆ ಅಂತ ಬರೀತಾನೆ. ಅಂದರೆ ಮಾನವ ಸ್ವಭಾವ ಎಲ್ಲ ಕಾಲದಲ್ಲೂ ಒಂದೇ ಅನ್ನೋದು. ಇಲ್ಲಿ ಒಬ್ಬ ಪಾಂಥ ಪಾಪ ಹಾಗಾಗಿ ಊರಿನ ಆಚೆ ಇರತಕ್ಕಂಥ ಒಂದು ಸಣ್ಣ ಮಾರಮ್ಮನ ದೇವಸ್ಥಾನ ಅಂದರೆ ಏನು, 4 ಗೋಡೆ ಮೇಲೆ 4 ಮಣ್ಣಿನ ಗೋಡೆಯ ಮೇಲೆ ಇರತಕ್ಕಂಥ ಹುಲ್ಲಿನ ತಡಿಕೆ ಅಲ್ಲಿದ್ದಾನೆ. ಪುಣ್ಯಾಗ್ನವು ಪೂರ್ಣವಾಚ್ಛ
ಪ್ರಥಮ ಮಗಣಿತ ಪ್ಲೋಷದೋಷ ಪ್ರದೋಷೆ ಪಾಂತಸ್ಸುಪ್ತ್ವಾ ಯಥೇಷ್ಟಂ ತದನು ತನುತೃಣೇ ಧಾಮನಿ ಗ್ರಾಮದೇವ್ಯಾ ಉತ್ಕಂಪಿ ಕರ್ಪಟಾರ್ಧೆ ಜರತಿ ಪರಿಜಡೆ ಛಿದ್ರಣಿ ಚಿನ್ನ ನಿದ್ರೋ ವಾತೆ ವಾತಿ ಪ್ರಕಾಮಂ ಹಿಮ ಕಣಿನಿರಣನ್ ಕೋಣತಃ ಕೋಣಮೇತಿ. ಅಂದರೆ ಒಂದು ಹಳ್ಳಿಯ ಆ ದೇವಸ್ಥಾನದಲ್ಲಿ 4 ಮಣ್ಣಿನ ಗೋಡೆ, ಮೇಲೆ ಇರತಕ್ಕಂಥದ್ದು ಕೇವಲ ಹುಲ್ಲಿನ ಮಾಡು, ಅದರೊಳಗೆ ಒಂದು ಹರಕು ಕಂಬಳಿಯನ್ನು ಹೊದ್ಕೊಂಡಿದ್ದಾನೆ. ಅದು ತಲೆಗೆ ಹಾಕ್ಕೊಳಕ್ಕೆ ಹೋದರೆ ಮುಸುಕು ಕಾಲು ಬೆತ್ತಲೆ ಆಗುತ್ತೆ, ಕಾಲು ಕೆಳಗೆ ತಳ್ಕೊಂಡ್ರೆ ಮುಖಕ್ಕೆ ಚಳಿ ಬಂದು ಬಡಿಯುತ್ತದೆ. ಅಗಲ ಪೂರ್ತಿ ಇಲ್ಲ, ಈ ಕಡೆಗೆ ಹೊರಳಿದ್ರೆ ಬೆನ್ನು ಥಂಡಿ ಆಗುತ್ತೆ, ಆ ಕಡೆಗೆ ಹೊರಳಿದ್ರೆ ಹೊಟ್ಟೆ ಥಂಡಿ ಆಗುತ್ತೆ. ಆ ರೀತಿ ಇರುವಂಥ ಹೊದ್ದಿಕೆಯನ್ನು ಹೊದ್ದುಕೊಂಡು ಆಗಿಂದಾಗಿ ಭರ್ರನೆ ಬೀಸಿ ಬರ್ತಾ ಇರತಕ್ಕಂಥ ಚಳಿಗಾಲದಲ್ಲಿ ಆ ಗುಡಿಯ ಈ ಮೂಲೆಯಿಂದ ಆ ಮೂಲೆಗೆ, ಆ ಮೂಲೆಯಿಂದ ಈ ಮೂಲೆಗೆ ಹಾಸಿಗೆ ಬದಲಾಯಿಸೋದ್ರೊಳಗೆ ರಾತ್ರಿ ಕಳೆದು ಹೋಗ್ಬಿಡ್ತು ಅಂತ ಹೇಳ್ತಾ ಇದ್ದಾನೆ ಕವಿ. ಇಷ್ಟು ಸುಂದರವಾದ ಕಲ್ಪನೆ ಮಾಡಿದ್ದಾನೆ. ಆಮೇಲೆ ಮತ್ತೊಂದು ಕಡೆ ಒಂದು ತುಂಬ ಚೆನ್ನಾಗಿರುವ ಪದ್ಯಗಳು. ಕಾಶ್ಮೀರದ ಒಬ್ಬ ರಾಜ ಅವಂತಿವರ್ಮ, ಅವನು ಮಾಡಿದ ಪದ್ಯಗಳು ನೋಡಿ. ಅಸಾರೋ ನಿರ್ಗುಣೋ ವಕ್ರಃ ಚಿತ್ರರೂಪತಯಾನ್ವಿತಃ ಅವಾಪ ನಚಿರಾತ್ ಭ್ರಂಶಂ ಶಕ್ರಚಾಪ ಖಲೋಯತ. ಈ ಮಳೆಗಾಲ ಹೋದ ತಕ್ಷಣ ಕಾಮನಬಿಲ್ಲು ಹೊರಟೋಗುತ್ತದೆ. ಅದು ಹೇಗೆ ದುರ್ಜನನ ಹಾಗೆ ಮಾಯವಾಗ್ಬಿಡ್ತು ಅಂತ. ದುರ್ಜನನ ರೀತಿ ಏನು, ಅವನಲ್ಲಿ ಸಾರ ಇರೋಲ್ಲ, ಗುಣ ಇರೋದಿಲ್ಲ, ಅವನು ಕೊಂಕಾದವನು ಮತ್ತು ಬಗೆ ಬಗೆಯ ಬಣ್ಣ ಬದಲಾಯಿಸ್ತಕ್ಕಂಥವನು. ಅವನು ಹೇಗೋ ಹಾಗೆ ಅಸಾರ ಅಂತಂದರೆ ಆ ಇಂದ್ರಚಾಪ ಹಿಡ್ಕೊಳ್ಳೋಕ್ಕಾಗೋಲ್ಲ, ಅಸಾರ. ಮತ್ತು ನಿರ್ಗುಣ ಅಂದರೆ ಅದಕ್ಕೆ ಒಂದು ಹೆದೆ ಇಲ್ಲ, ಗುಣ ಇಲ್ಲ ಅಂತ ಒಂದರ್ಥ. ಮತ್ತು ವಕ್ರ, ಡೊಂಕಾಗಿದೆ, ಬಣ್ಣ ಬಣ್ಣಗಳಿಂದ ಕೂಡಿದೆ. ಹಾಗೆ ದುಷ್ಟ ಹೇಗೆ ಜಾರಿ ಹೋಗಿಬಿಡ್ತಾನೋ ಹಾಗೆ ಬೇಗ ಜಾರಿ ಹೋಗಿಬಿಡ್ತು ಅದು ಅಂತನ್ನುವಂಥ ಮಾತನ್ನು ಹೇಳ್ತಾನೆ. ಆಮೇಲೆ ಭಾಸ್ಕರ ಅನ್ನುವಂಥ ಒಬ್ಬ ಕವಿ ಹೇಳ್ತಾನೆ, ಕದಾನು ಕನ್ಯಾಗಮನ ಪ್ರವಾದಂ ಪ್ರಕ್ಷಾಲಯೇಯಂ ಜಗತಿ ಪ್ರರೂಢಂ ಇತೀವ ಭಾಸ್ವಾನ್ ಪರಿವೃದ್ಧ ತಾಪಃ ತುಲಾಂ ವಿಶುದ್ಧ್ಯರ್ಥ ಮಿವಾರುರೋಹ ಅಂತ. ಈ ಕನ್ಯಾಮಾಸ, ತುಲಾಮಾಸ ಅಂತ ಸೌರಮಾನದ ಮಾಸಗಳು ರಾಶಿಯನ್ನು ಹೆಸರಿಸಿಕೊಂಡು ಬರ್ತವೆ. ಚಾಂದ್ರಮಾನದ ಮಾಸಗಳು ಎಲ್ಲ ನಕ್ಷತ್ರವನ್ನು ಇಟ್ಟುಕೊಂಡು ಬರ್ತವೆ. ಶ್ರಾವಣ, ಭಾದ್ರಪದ, ಆಶ್ವಯುಜ ಅಂತೆಲ್ಲ ಆ ನಕ್ಷತ್ರದಲ್ಲಿ ಆ ಪೂರ್ಣಿಮೆ ಆಗುವಂಥದ್ರಿಂದ ಹಾಗೆ ಬಂದಿರುವಂಥದ್ದು. ಇಲ್ಲಿ ಸೂರ್ಯನಿಗೆ ಕನ್ಯಾಮಾಸದಲ್ಲಿ ಪ್ರವೇಶ ಮಾಡಿದಾಗ ಕನ್ಯಾಗಮನದ ದೋಷವನ್ನು ನಾನು ಪ್ರಕ್ಷಾಲನೆ ಮಾಡಿಕೊಂಡು ಯಾವಾಗ ತುಲಾದಿವ್ಯ ಅಂತ ಒಂದು ಶುದ್ಧೀಕರಣದ ಕ್ರಿಯೆ, ನಾನು ತಪ್ಪು ಮಾಡಿಲ್ಲ, ತಕ್ಕಡಿ ಒಳಗೆ ನಾನು ನಿಂತ್ಕೊಂಡು ಬಿಡ್ತೀನಿ, ನನ್ನ ತೂಕ ಹೆಚ್ಚು ಕಡಿಮೆ ಆಗೋದಿಲ್ಲ ಅಂತ ತೋರಿಸೋದಕ್ಕೆ ಕನ್ಯಾಮಾಸದಿಂದ ತುಲಾಮಾಸಕ್ಕೆ ಬರ್ತಾ ಇದ್ದಾನೆ. ತುಲಾ ಸಂಕ್ರಮಣ ನಮಗೆ ಗೊತ್ತಿದೆ. ಕನ್ಯಾಮಾಸ ಮಳೆಗಾಲದ್ದು, ಅದು ಆಗ್ತಾ ಇದ್ದಂತೆ ತುಲಾಮಾಸಕ್ಕೆ ಬರ್ತಾ ಇದ್ದಂತೆ ಶರತ್ಕಾಲದ ಕಡೆಗೆ ಬರ್ತಾ ಇದ್ದೀವಿ. ತಿಳಿಯಾಗುತ್ತದೆ, ಅಪವಾದ ಅನ್ನುವಂಥ ಕಾರ್ಮೋಡಗಳು ದೂರ ಆಗುತ್ತವೆ ಅನ್ನುವಂಥದ್ದು. ಆಮೇಲೆ ಒಂದು ಚಳಿಗಾಲದ ವರ್ಣನೆಯನ್ನು ಕೊಡ್ತಾ ಇದ್ದಾನೆ. ಬಹಳ ಚೆನ್ನಾಗಿರ್ತಕ್ಕಂಥದ್ದು. ವಿರಿಂಚಿ ಅನ್ನುವಂಥ ಒಬ್ಬ ಕವಿಯದು. ಪಾಷಾಣ ಕುಲಿಶಾಯತೆ ಪುರಪಥಂ ಸಂತಪ್ತ ಲೋಹಾಯತೆ ನಿರ್ವಾತಂ ದಹನಾಯತೆ ಚ ನಿಬಿಡಾಂಗಾರಾಯತೆ ಶರ್ಕರ. ಏತಸ್ಮಿನ್, ಇದು ಬೇಸಿಗೆ ಕಾಲದ್ದು, ಕ್ಷಮಿಸಬೇಕು, ಚಳಿಗಾಲದಂತೆ ಬೇಸಿಗೆ ಕಾಲದ್ದು. ಏತಸ್ಮಿನ್ ತರುಣ ಪ್ರಚಂಡ ಮಹಸಃ ಪ್ರೌಢಾತಪೆ ಸರ್ವತಃ ಕ್ಷೋಣೀ ಶುಷ್ಯತಿ ವಾಲುಕಾಚ ಸರಿತಾಂ ಮನ್ನಿ ಸ್ಫುಲಿಂಗಾಯತೆ. ಕಲ್ಲು ಸಿಡಿಲಿನಂತೆ ಆಗುತ್ತದೆ, ಊರಿನ ಹಾದಿ ಕಾದ ಲೋಹ ಪಟ್ಟಿಕೆಯ ಹಾಗಾಗುತ್ತದೆ, ಗಾಳಿ ಇಲ್ಲದಿರುವಿಕೆ ಬೆಂಕಿಯಂತೆ ಅನಿಸುತ್ತದೆ. ಮತ್ತು ಈ ಒಂದು ಸೂರ್ಯನ ಉರಿ ಬಿಸಿಲಿನಲ್ಲಿ ನೀರು ಮರಳು ಕೂಡ ಕಷ್ಟವನ್ನು ತರುವಂತೆ ಆಗಿದೆ. ನದಿಯ ನೀರು ಮರಳು ಕೂಡ ಅಂತ ಹೇಳ್ತಾನೆ. ಈ ಮರಳಿನ ಬಗ್ಗೆ ನೋಡಿ ಒಂದು ಮಾತು ಬರ್ತದೆ, ಸೂರ್ಯನ ತಾಪವನ್ನಾದರೂ ತಾಳಿಬಿಡ್ಬೋದು, ಅರೆ ಕಾದ ಮರಳಿನ ಮೇಲಂತೂ ಕಾಲಿಡೋಕ್ಕಾಗೋಲ್ಲ. ಸ್ವಯಂ ಪ್ರತಾಪಿಯಾದವನ ದುಷ್ಟತನವನ್ನು ತಾಳಬಹುದು, ಅವನು ಚೇಲ ಆಗಿ ಜಂಬ ಮಾಡ್ತಾನಲ್ಲ ಅವನ ದುಷ್ಟತನವನ್ನು ಮಾತ್ರ ತಾಳೋಕ್ಕೇ ಸಾಧ್ಯ ಇಲ್ಲ ಅಂತ. ಸೂರ್ಯನಿಗೆ ಸ್ವಭಾವದಿಂದ ಬೆಂಕಿತನ ಇದೆ, ಅವನನ್ನು ತಲೆ ಮೇಲೆ ತಾಳ್ಕೊಳ್ಬಹುದು, ಅರೆ ಅವನಿಂದ ಕಾದ ಮರಳಿನ ಕೆಟ್ಟತನವನ್ನು ಮಾತ್ರ ತಾಳ್ಕೊಳ್ಳೋದು ತುಂಬ ಕಷ್ಟ ಅಂತಕ್ಕಂಥದ್ದು. ಮತ್ತು ನೋಡಿ, ಮಳೆಗಾಲದ್ದು ಒಂದು ಪದ್ಯ ಭೋಜರಾಜ ಬರೆದಿರುವಂಥದ್ದು.
ಸ್ಫುರದ್ಭೀಮಾಭೋಗಸ್ತರುಣ ಮಹಿಷಸ್ಕಂಧಮಲಿನಃ ಲಲದ್ವಿದ್ಯುಜ್ಜಿಹ್ವಃ ಕೃತಕಟ ಕಟಧ್ವಾನ ನಿನದಃ ದಿಶನ್ನುದ್ಯಚ್ಚಾಪಭ್ರುಕುಟಿಘಟನಾಭಿಃ ಪ್ರತಿಭಯಂ ಘನರ್ತುಃ ಪ್ರಾರಂಭೆ ಗ್ರಸಿತುಮಿವ ವಿಶ್ವಂ ವ್ಯವಸಿತಃ ಅಂತ. ಈ ಚಳಿಗಾಲ ಹೇಗಿದೆ ಅಂತಂದರೆ ಎಮ್ಮೆಯ ಹೆಗಲಿನ ಹಾಗೆ ಕಪ್ಪು ಬಣ್ಣದಿಂದ ಮಳೆಗಾಲ ಆಕಾಶ ಪೂರ್ತಿ ವ್ಯಾವೃತವಾಗಿಬಿಟ್ಟಿದೆ. ಮತ್ತು ಅದು ಮಿಂಚೆನ್ನುವ ನಾಲಿಗೆಯನ್ನು ಚಾಚಿಕೊಂಡು ಗುಡುಗು ಅನ್ನುವಂಥ ಶಬ್ದಗಳ ಆ ಹಲ್ಲುಗಳನ್ನು ಕಟಕಟನೆ ಕಚ್ಚುವಂಥ ಧ್ವನಿಯನ್ನು ಮಾಡ್ತಾ ಇದೆ. ಮತ್ತು ಇಂದ್ರ ಚಾಪ ಅನ್ನುವಂಥ ಹುಬ್ಬುಗಳನ್ನು ಗಂಟು ಹಾಕ್ಕೊಂಡು ಬಿಟ್ಟಿದೆ. ನೋಡಿದ್ರೆ ಇಡೀ ಪ್ರಪಂಚವನ್ನು ನುಂಗೋಕ್ಕೆ ಬಂದ ರಾಕ್ಷಸನೋ ಎಂಬಂತೆ ಕಾಣಿಸ್ತಾ ಇದೆ ಅನ್ನುವ ಮಾತನ್ನು ಹೇಳ್ತಾನೆ. ಪ್ರತಿಗತ ಮರ್ಥಿಜನಾನಾಂ ವಿಚ್ಛಿನ್ನಾಶಂ ಸಮೂಹಮವಲೋಕ್ಯ ಸ್ಫುಟಿತಮಪಯಶಸ್ತಾಪಾದಿವ ಹೃದಯತಲಂ ತಡಾಗಸ್ಯ. ಬೇಸಿಗೆಯಲ್ಲಿ ಸರೋವರ ಬತ್ತಿ ಹೋಗಿ ಕೆಳಗಿನ ಕೆಸರು ಸೀಳಿ ಸೀಳಿ ಹೋಗಿದೆ. ಅದು ಯಾಕೆ ಸೀಳಿದೆ ಅನ್ನೋದಕ್ಕೆ ಕವಿ ಮಾಡ್ತಕ್ಕಂತಹ ತುಂಬ ಸುಂದರವಾದ ಕಾವ್ಯಲಿಂಗ ಅಲಂಕಾರ ನೋಡಿ. ಈ ಬೇಸಿಗೆಯಲ್ಲಿ ಪ್ರತಿಯೊಬ್ಬ ಜನವೂ ಬಾಯಾರಿಕೆಯಿಂದ, ಪ್ರತಿಯೊಂದು ಪ್ರಾಣಿಯೂ ನೀರಿಗಾಗಿ ಹಾತರದು ಬಂದು ಅಯ್ಯೋ ನೀರಿಲ್ವೇ ಅಂದ್ಕೊಂಡಾಗ ಇಷ್ಟು ಜನಕ್ಕೆ ನಿರಾಶೆ ಮಾಡೋದಲ್ಲ ಅಂತ ಎದೆ ಒಡೆದೋಗ್ಬಿಟ್ಟಿದೆ ಸರೋವರಕ್ಕೆ ಅಂತ. ತುಂಬ ಸುಂದರವಾದಂಥ ಪದ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಪೂರಾ ನದೀನಾಂ ಪುಷ್ಪಾಣಿ ವೃಕ್ಷಾಣಾಂ ಶಶಿನಃ ಕಲಾಹ ಕ್ಷೀಣಾನಿ ಪುನರಾಯಂತಿ ಯೌವನಾನಿ ನದೇಹಿನಾಂ. ಮಾರ್ಮಿಕವಾದ ಪದ್ಯ. ನದಿಗಳು ತುಂಬಿಕೊಳ್ಳುತ್ತವೆ, ಬತ್ತೋಗುತ್ತವೆ, ಮತ್ತೆ ತುಂಬಿಕೊಳ್ಳುತ್ತವೆ. ಹೂಗಳು ಮರಗಳು ಎಲೆ ಉದುರಿಸಿಕೊಳ್ಳುತ್ತವೆ, ಹೂಗಳಿಲ್ಲದೆ ಆಗುತ್ತವೆ, ಮತ್ತೆ ಎಲೆ ತುಂಬಿಕೊಂಡು ಹೂಗಳು ಬರುತ್ತವೆ. ಚಂದ್ರ ಖಾಲಿ ಆಗ್ತಾನೆ, ಅಮಾವಾಸ್ಯೆಯಲ್ಲಿ ಇಲ್ಲವಾಗುತ್ತಾನೆ, ಮತ್ತೆ ತುಂಬಿಕೊಳ್ತಾನೆ. ಆದರೆ ಮನುಷ್ಯರ ಯೌವನಗಳು ಮಾತ್ರ ಎಂದೂ ಮತ್ತೆ ಬರೋದಿಲ್ವಲ್ಲ. ಪ್ರಕೃತಿ ಏನು ಅನ್ಯಾಯ ಮಾಡ್ತಾ ಇದೆ ಅನ್ನುವ ಮಾತು ಬಹಳ ಚೆನ್ನಾಗಿರುವಂಥದ್ದು. ತಪ್ತಾಮಹಿ ವಿರ್ಹಿಣಾಮಿವ ಚಿತ್ತವೃತ್ತಿ ತೃಷ್ಣಾಧ್ವಗೇಶು ಕೃಪಣೇಶ್ವಿವ ವೃದ್ಧಿಮೇತಿ ಸೂರ್ಯ ಕರೈರ್ದಹತಿ ದುರ್ವಚನೆ ಖಲೋನು ಛಾಯಾಸತೀವ ನ ವಿಮುಂಚತಿ ಪಾದಮೂಲಂ. ಭೂಮಿ ವಿರಹಿಗಳ ಅಂತರಂಗದ ಹಾಗೆ ಬೇಯ್ತಾ ಇದೆ. ಬಾಯಾರಿಕೆ ಜಿಪುಣರ ಧನದಾಹದ ಹಾಗೆ ಹೆಚ್ಚುತ್ತಾ ಇದೆ. ಕೆಟ್ಟ ದುಷ್ಟರ ಮಾತುಗಳ ಹಾಗೆ ಸೂರ್ಯನ ಕಿರಣಗಳ ತಾಪ ಹೆಚ್ಚಾಗ್ತಾ ಇದೆ. ನೆರಳು ಮರಗಳ ಬುಡವನ್ನು ಪತಿವ್ರತೆ ಗಂಡನ ಪಾದ ಬಿಡದೇ ಇರೋ ಥರ ಬಿಡ್ತಾ ಇಲ್ಲ ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಆಮೇಲೆ ಮತ್ತೊಂದು ಪದ್ಯ ಈ ಮಳೆಯ ಧಾರೆ ಬೀಳ್ತಾ ಇರೋದನ್ನು ಬಹಳ ಚೆನ್ನಾಗಿ ಸದುಕ್ತಿ ಕರ್ಣಾಮೃತ ಹೇಳುತ್ತದೆ. ಭುವಕ್ಕಿಮೇತ ದಿವಮುತ್ಪತಂತಿ ದಿವೋಥವಾ ಭೂತಲಮಾವಿಶಂತಿ ಚಲಾಸ್ಥಿರ ವೇತಿ ವಿತರ್ಕಯಂತ್ಯೋ ಧಾರಕರಗ್ರೈರ್ ಅಬಲಾ ಸ್ಪೃಶಂತಿ. ಮಳೆಯಲ್ಲಿ ಮಳೆಯ ಧಾರೆ ಹೇಗೆ ಬಿದ್ದಿದೆ ಅಂತಂದರೆ ಅದೇನು ನೆಲದಿಂದ ಮೇಲಕ್ಕೆ ಹೋಗ್ತಾ ಇದೆಯಾ, ಮೇಲಿಂದ ನೆಲಕ್ಕೆ ಹೋಗ್ತಾ ಇದೆಯಾ ಅಂತ ಕನ್ಫ್ಯೂಸ್ ಆಯಿತಂತೆ. ಅದಕ್ಕೋಗಿ ಕೈ ಅಡ್ಡ ಇಡೋಣ, ಯಾವ ಕಡೆಗೆ ಬೀಳುತ್ತೆ ನೋಡೋಣ, ಹಿಂಗಿಡೋಣ ಕೈಯನ್ನು, ಎಲ್ಲಿ ತುಂಬಿಕೊಂಡ್ರೆ ಅಲ್ಲಿ ನೀರು ಬೀಳ್ತಾ ಇದೆ ಅಂತ ಗೊತ್ತಾಗುತ್ತದೆ ಅಂತ ಮುಗ್ಧೆಯರು ಪ್ರಯತ್ನ ಪಟ್ಟರಂತೆ. ಆಮೇಲೆ ಒಬ್ಬ ಚಳಿಗಾಲದಲ್ಲಿ ನೀರಿಗೆ ಇಳಿಯೋಕ್ಕೆ ಸಂಕೋಚ ಪಡ್ತಾ ಇರ್ತಕ್ಕಂಥ ಹಾದಿಗ. ಸಂಕೋಚಿತಕರ ಯುಗಲ ಪ್ರಗಲಿತ ನಾಸಿಕೋದೃಷ್ಟ ಕಾಯ ನದ್ಯವತರಣ ವಿಷಣ್ಣು ಲಿಖಿತ ಇವಾವಸ್ಥಿತ ಪಥಿಕಃ. ಕೈಯನ್ನು ಹೀಗೆ ಮುದುರ್ಕೊಂಡು ಬಿಟ್ಟಿದ್ದಾನೆ. ಸಂಕೋಚಿತ ಕರಯುಗಲ ಪ್ರಗಲಿತ ನಾಸಿಕಃ ಉದ್ಧೃಷಿತ ಕಾಯ. ಮೈಯನ್ನು ಹಿಡಿ ಮಾಡಿಕೊಂಡು ಕಣ್ಣು ಮುಖ ಎಲ್ಲ ಕೆರೆದು ಮಾಡಿಕೊಂಡು ನೀರಿನೊಳಗೆ ಇಳಿಬೇಕಲ್ಲ ಅಂತ ಸಂಕೋಚ ಪಟ್ಕೊಂಡು ದಡದಲ್ಲಿ ಚಿತ್ರೀಕೃತನಾದಂತೆ ಸ್ಟಿಲ್ ಪೋಸಲ್ಲಿ ನಿಂತು ಬಿಟ್ಟಿದ್ದಾನೆ, ಪೇಂಟ್ ಮಾಡಿದಂತೆ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಕವಿ ಹೇಳ್ತಾ ಇದ್ದಾನೆ. ಇನ್ನೊಂದು ಕಡೆಗೆ ಸೂರ್ಯ ಹೇಗೆ ವಸಂತ ಋತುವಿನ ಕೊನೆಯಲ್ಲಿ, ಗ್ರೀಷ್ಮ ಋತುವಿನ ಆರಂಭದಲ್ಲಿ ಕಾಣಿಸ್ತಾನೆ ಅಂದರೆ ಕಿಂಶುಕವ್ಯಪದೇಶೇನ ತರುಮಾರುಹ್ಯ ಸರ್ವತಃ ದಗ್ಧಾದಗ್ಧ ಮರಣ್ಯಾನ್ಯಾಹ ಪಶ್ಯತೀವ ವಿಭಾವಸು. ಇಲ್ಲಿ ಕಾಳ್ಕಿಚ್ಚನ್ನು ಕೂಡ ಹೇಳಬಹುದು. ಮರದ ಮೇಲೆ ಕಾಳ್ಕಿಚ್ಚು ಹತ್ತಿ ಹೇಗೆ ಉರಿತಾ ಇದೆ ಅಂದರೆ
ಕಾಡಿನ್ನೆಷ್ಟು ಉಳಿದಿದೆ, ಇನ್ನೆಷ್ಟು ಸುಡಬೇಕಿದೆ ಅಂತ ಅನ್ನೋದನ್ನು ಸರ್ವೇ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾನೆ. ಆಮೇಲೆ ಒಂದು ಸುಂದರವಾದ ಪದ್ಯ ಭೋಜರಾಜ ಬರೆದಿರುವಂಥದ್ದು. ಕ್ಷೀರಕ್ಷಾಲಿತ ಚಂದ್ರೇವ ನೀಲಿ ಧೌತಾಂಬರೇವ ಚ ಟಂಕೋಲ್ಲಿಖಿತ ಸೂರ್ಯೇವ ವಸಂತಶ್ರೀರದೃಶ್ಯತ ಅಂತ. ವಸಂತದ ಸೌಭಾಗ್ಯ ಹೇಗಿತ್ತು ಅಂತಂದರೆ, ಹಾಲಿನಿಂದ ಚಂದ್ರನನ್ನು ತೊಳೆದ ಹಾಗೆ, ನೀಲಿ ಬಣ್ಣ ಹಾಕಿದ ಬಿಳಿಯ ಬಟ್ಟೆಯ ಹಾಗೆ, ಉಳಿಯನ್ನು ಆಡಿಸಿ ಹೊಳೆಯಿಸಿದ ಸೂರ್ಯನ ಹಾಗೆ ವಸಂತ ಎಲ್ಲೆಲ್ಲೂ ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು ಅಂತ. ಬಟ್ಟೆಗೆ ನೀಲಿ ಬಣ್ಣ ಹಾಕ್ತಾ ಇದ್ರು ಅನ್ನೋದು ಭೋಜನ ಕಾಲದಲ್ಲೂ ಇತ್ತು ಅಂತ, ಇನ್ನೂ ಹಿಂದೆ ಕೂಡ ಇತ್ತು ಅಂತನ್ನುವಂಥದ್ದು ಗೊತ್ತಾಗುತ್ತದೆ. ಹೀಗೆ ಒಂದೊಂದು ಋತುವನ್ನು ಬಹಳಷ್ಟು ಜನ ಕವಿಗಳು ಸಾವಿರಾರು ಪದ್ಯಗಳಲ್ಲಿ ವರ್ಣಿಸಿದ್ದಾರೆ. ನಮ್ಮಲ್ಲಿ ಬಂದಂತೆ ಋತುವರ್ಣನೆ ಮತ್ತಿನ್ನೆಲ್ಲೂ ಬರಲಿಲ್ಲ. ಇಷ್ಟು ವೈವಿಧ್ಯವಾದ ವಿಶದವಾದ ಜನಜೀವನ ಬರಲಿಲ್ಲ. ಕನ್ನಡವನ್ನು ಬಲ್ಲಂಥವರು ಕೇವಲ ಸುಮ್ಮನೆ ಕಾವ್ಯಾವಲೋಕನವನ್ನು, ಸೂಕ್ತಿ ಸುಧಾರಣವನ್ನು, ಮಲ್ಲಕವಿಯ ಕಾವ್ಯಸಾರವನ್ನು ನೋಡಿ ಗೊತ್ತಾಗುತ್ತದೆ. ಅದೇ ರೀತಿ ಸಂಸ್ಕೃತ ಬಲ್ಲವರು ಒಂದು ಎಲ್ಲರಿಗೂ ಸಿಗುವಂಥ ಸುಭಾಷಿತ ರತ್ನಭಾಂಡಾಗಾರದ ಪುಟಗಳನ್ನು ತಿರುವು ಹಾಕಿದರೆ ಗೊತ್ತಾಗುತ್ತದೆ ಆ ಷಡ್ಋತು ವರ್ಣನೆ ಯಾವ ಥರ ಬಂದಿದೆ ಅಂತ ಅನ್ನೋದು. ಅತ್ಯಂತ ರಮಣೀಯವಾದಂಥದ್ದು. ಇಂದೂ ಎಂದು ನಮಗೆ ಈ ಋತುಗಳು ಚೆನ್ನಾಗಿ ನಡೀತಾ ಇರೋವರೆಗೂ ಜಗತ್ತು ಚೆನ್ನಾಗಿರುತ್ತದೆ ಅಂತ ಅನಿಸುತ್ತದೆ. ಆಯುರ್ವೇದ ಆ ಕಾರಣದಿಂದಲೇ ಋತುಚರ್ಯೆ, ದಿನಚರ್ಯೆ ಎರಡನ್ನೂ ಕೊಟ್ಟಿದೆ. ಒಂದು ದಿನದಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಕೊಡುತ್ತೆ ಆರೋಗ್ಯವಂತನಾಗಿರೋದಕ್ಕೆ ಮನುಷ್ಯ, ಒಂದು ಋತುವಿನಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನುವುದು ಕೊಡುತ್ತದೆ. ಕವಿಗಳ ಬಗೆಗಂತೂ ಹೇಳಲೇಬೇಕಾಗಿಲ್ಲ. ರಾಜಚರ್ಯ, ಕವಿಚರ್ಯ ಅನ್ನುವುದು ಕ್ಷೇಮೇಂದ್ರ, ಕೌಟಿಲ್ಯಾದಿಗಳೆಲ್ಲ ಮತ್ತು ನಮ್ಮ ರಾಜಶೇಖರನು ಕೂಡ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಹೋಲ್ಸಮ್ ಲೈಫ್ ಅಂತಿದೆಯಲ್ಲ, ಅದನ್ನು ಎಂಜಾಯ್ ಮಾಡಿದವರು. ಇದು ನಮ್ಮ ಪೂರ್ವಿಕರ ಜೀವನ ಸೌಭಾಗ್ಯ. ಅದನ್ನು ಕಾಳಿದಾಸ ಮೊದಲು ಗುರುತಿಸಿಕೊಂಡ. ಅಂದರೆ ಕಾಳಿದಾಸ ಮಾಡಿದ ದೊಡ್ಡ ಕೆಲಸ ಏನೆಂದರೆ, ಭಾರತದ ಜೀವನಾಡಿ ಮೊದಲಿಗೆ ಪ್ರಕೃತಿಯಲ್ಲಿದ್ದರೆ ಅದು ಎಲ್ಲಿದೆ? ಈ ಋತು ಪರಿವರ್ತನೆಯಲ್ಲಿದೆ. ವಿಲ್ ಡ್ಯುರಾಂಟ್ ಅವರು ತಮ್ಮ ಸ್ಟೋರಿ ಆಫ್ ಸಿವಿಲೈಸೇಷನ್ನಿನ ಮೊದಲನೇ ಸಂಪುಟ, ಅದರೊಳಗೆ ಅವರ ಓರಿಯೆಂಟಲ್ ಹೆರಿಟೇಜ್ ಎನ್ನುವ ಸಂಪುಟದ ಆರಂಭದಲ್ಲಿ ನಾಗರಿಕತೆಯ ಒಂದು ಹೆಗ್ಗುರುತುಗಳು ಏನು ಅಂತ ಹೇಳ್ತಾ ಮೊದಲಿಗೆ ಒಂದು ದೇಶದ ಭೌಗೋಳಿಕ ಪರಿಸ್ಥಿತಿ, ಹವಾಮಾನ ಇವೆಲ್ಲ ಹೇಗಿದೆ ಅದನ್ನೋದು ಬಹಳ ಮುಖ್ಯ. ಸಂಪನ್ಮೂಲಗಳು ಯಾವ ಥರ ಇವೆ, ಆಮೇಲೆ ಅಲ್ಲಿ ಕಾಣುವ ಸಸ್ಯ ಪ್ರಾಣಿ ಸಂಪದ ಮತ್ತು ಜಲ ನೆಲ ಸೌಕರ್ಯಗಳು, ಖನಿಜಾದಿ ಸಂಪತ್ತಿಗಳು, ಆ ಬಳಿಕ ಮಾನವರ ಒಂದು ದುಡಿಮೆ, ಅವರ ಒಂದು ಸಾಮಾಜಿಕವಾದ, ಆರ್ಥಿಕವಾದ, ರಾಜನೈತಿಕವಾದ ವ್ಯವಸ್ಥೆ, ಆ ಬಳಿಕ ಕಟ್ಟಕಡೆಯಲ್ಲಿ ಆತ್ಮಸೌಂದರ್ಯಕಾರಕವಾದ ಕಲೆ, ಸಾಹಿತ್ಯ ಮತ್ತು ಆತ್ಮಜ್ಞಾನ. ಈ ಮಟ್ಟಕ್ಕೆ ಅವನು ಕ್ರಮವಾಗಿ 7-8 ಹಂತಗಳಲ್ಲಿ ತೆಗೆದುಕೊಂಡು ಹೋಗ್ತಾನೆ. ಇಲ್ಲಿ ಕಾಳಿದಾಸ ಭಾರತದ ಮೊದಲ ಸಾಮಗ್ರಿ ಯಾವುದು ಅಂತ ತೋರ್ಪಡಿಸಿದ್ದಾನೆ. ಋತುಮಾನ. ಋತುಮಾನದಲ್ಲಿ ಸಸ್ಯ ಪ್ರಾಣಿ ಸಂಪದ ಮತ್ತು ಕಾಣಿಸಿಕೊಳ್ಳುವಂಥ ಜನರ ಸ್ಪಂದನ, ಅನುಸ್ಪಂದನ, ಪ್ರತಿಸ್ಪಂದನ. ಈ ಮೂಲಕ ರಾಷ್ಟ್ರಕವಿಯಾಗೋದಕ್ಕೆ ತಾನು ಮೊದಲ ಅಪ್ಲಿಕೇಶನ್ ಹಾಕಿದ. ಅಪ್ಲಿಕೇಶನ್ ಅಕ್ಸೆಪ್ಟೆಡ್. ಅವನು ಮಹಾಕವಿಯಾಗಿ ಬೆಳೆದ. ಕಾಳಿದಾಸನಿಗೆ ನಾವ್ಯಾರು ಸರ್ಟಿಫಿಕೇಟ್ ಕೊಡೋದಕ್ಕೆ, ಅವನನ್ನು ಓದುವ ಭಾಗ್ಯ ಇರುವುದೇ ದೊಡ್ಡದು. ಅದನ್ನು ಹೇಳಿಕೊಳ್ಳುವ ಭಾಗ್ಯವನ್ನು ತಾವೆಲ್ಲ ಕರುಣಿಸಿದ್ದೀರಾ. ಆಯೋಜಕರಿಗೆ, ಪ್ರಾಯೋಜಕರಿಗೆ, ಶ್ರೋತೃ ರಸಿಕರಿಗೆಲ್ಲರಿಗೆ ನಮಸ್ಕಾರ, ಧನ್ಯವಾದ.